ಎಲ್ಲರಿಗೂ ಶರಣಾರ್ಥಿಗಳು. ಪರಮ ಪೂಜ್ಯ ಶ್ರೀ ಗುರುಮಾಂತ ಸ್ವಾಮಿಗಳು, ಚಿತ್ತರ್ಗಿ ಶ್ರೀ ವಿಜಯಮಾಂತೇಶ್ವರ ಸಂಸ್ಥಾನ ಮಠ ಇಳಕಲ್ ಇವರ ಆಶೀರ್ವಾದದೊಂದಿಗೆ ದಿನಾಂಕ 27/4/2022 ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನು ನಾವು ಪ್ರಾರಂಭ ಮಾಡಿದ್ದೆವು. ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಹಾಗೂ ವಚನ ಸಾಹಿತ್ಯ ಮತ್ತು ಶರಣ ಸಿದ್ಧಾಂತವನ್ನ ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡು ಬಂದಂಥ ಮೈಸೂರಿನ ಶ್ರೀ ಶಂಕರ್ ದೇವನೂರ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 98ನೇ ಕಾರ್ಯಕ್ರಮ. ವಿ ಆರ್ ಮಾರ್ಚಿಂಗ್ ಫಾಸ್ಟ್ ಫಾರ್ವರ್ಡ್ ಟು 100th ಎಪಿಸೋಡ್. ಈ ಎಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯವನ್ನು ಹಾಗೂ ಈ ವಚನ ಮಂದಾರ ವೇದಿಕೆಯನ್ನು ಶ್ರೀಮಂತಗೊಳಿಸಿದಂತ ಎಲ್ಲ ವಿದ್ವಾಂಸರುಗಳಿಗೂ ಹಾಗೂ ಮಹನೀಯರುಗಳಿಗೂ ಉಪನ್ಯಾಸಕರುಗಳಿಗೂ ನಾವು ಈ ಮೂಲಕ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆ ಸಂವಾದಗಳಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದಂತ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ವಚನ ಮಂದಾರ ವೇದಿಕೆಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮಾ ಪಾಟೀಲ್ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಮೇಡಮ್, ಶುರು ಮಾಡಿ. ಹಾ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗರು ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಬಸವಣ್ಣನವರ ಈ ವಚನದೊಂದಿಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ವಚನ ಮಂದಾರ ವೇದಿಕೆಯಿಂದ ನಡೆಸಲ್ಪಡುತ್ತಿರುವ 98ನೆಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಗೆ ಆಗಮಿಸಿದಂತಹ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಈ ಕಾರ್ಯಕ್ರಮ ವಚನ ಮಂದಾರ ವೇದಿಕೆಯ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ನೇತೃತ್ವದಲ್ಲಿ ವಚನ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಶರಣ ಶ್ರೀ ಶಂಕರ್ ದೇವನೂರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದೆ. ಈ ವಾರದ ಉಪನ್ಯಾಸ ಮಾಲಿಕೆಯನ್ನ ಡಬಲ್ ಖುಷಿಯೊಂದಿಗೆ ಸ್ವಾಗತಿಸುತ್ತಿದ್ದೇನೆ. ಮೊದಲನೇದಾಗಿ ನಮ್ಮ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆ 100ರ ಗಡಿಯನ್ನು ಸಮೀಪಿಸುತ್ತಿರುವ ಸಂತಸ. ಎರಡನೆಯದು, ನಮ್ಮ ವಚನ ಮಂದಾರ ವೇದಿಕೆಯ ರೂವಾರಿ ನಮ್ಮ ನೆಚ್ಚಿನ ಗುರುಗಳಾದ ವಿಜಯಕುಮಾರ್ ಕಮ್ಮಾರ್ ಅವರಿಗೆ ವಚನ ಸಾಹಿತ್ಯದಲ್ಲಿನ ಅತ್ಯುತ್ತಮ ಕೊಡುಗೆಗಾಗಿ ಡಾಕ್ಟರೇಟ್ ಪದವಿಯನ್ನ ಪಡೆದಂತಹ ಸಂತಸ. ನಮ್ಮ ವಚನ ಮಂದಾರ ವೇದಿಕೆಯ ಸರ್ವ ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ವಿಜಯಕುಮಾರ್ ಕಮ್ಮಾರ್ ಅವರಿಂದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅನಿಸಿಕೊಳ್ಳುವ ಬದುಕಿನ ಪಯಣದಲ್ಲಿ ಅವರ ಸುಮಾರು 30 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಠಿಣ ಪರಿಶ್ರಮ ಇದೆ. ಯಾವ ಪ್ರಶಸ್ತಿಗಳಿಗೂ ಬೆನ್ನು ಹತ್ತದೆ ಕೇವಲ ವಚನ ಸಾಹಿತ್ಯ ಕೃಷಿ ಮತ್ತು ಅದರ ಪ್ರಚಾರಕ್ಕೆ ತಮ್ಮ ಜೀವನವನ್ನೇ ಮುಡಿಪಿಟ್ಟ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಗುರುಗಳಿಗೆ ತಾನಾಗಿಯೇ ಬಂದ ಗೌರವ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಮದರ್ ತೆರೇಸಾ ವಿಶ್ವವಿದ್ಯಾಲಯದ ವತಿಯಿಂದ ಕೊಡಮಾಡಲ್ಪಟ್ಟ ಗೌರವ ಡಾಕ್ಟರೇಟ್ ಗೌರವ. ಅವರ ಈ ಸಾಧನೆಗೆ ಮತ್ತೊಮ್ಮೆ ಗೌರವ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಈಗ ವಚನ ಪ್ರಾರ್ಥನೆ ಬೀದರ್ನ ಶರಣೆ ಶ್ರೀಮತಿ ನಿವೇದಿತಾ ಸ್ವಾಮಿ ಅವರಿಂದ. ನಿವೇದಿತಾ ಅಕ್ಕ, ಪ್ರಾರ್ಥನೆ ಹೇಳಿ. ಹಲೋ ಅಕ್ಕ, ನಮ್ ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದ್ದಾರೆ. ಶುರು ಮಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನದ ಶಿವಶರಣರನ್ನ ಎನ್ನ ಮನದಲ್ಲಿ ಧ್ಯಾನಿಸುತ್ತ ಆಧ್ಯಾತ್ಮಿಕ ಚಿಂತಕರು ನನ್ನ ಗುರುಗಳಾದ ಶ್ರೀ ಶಂಕರ್ ದೇವನೂರ್ ಅಪ್ಪಾಜಿ ಅವರಿಗೆ ನನ್ನ ಭಕ್ತಿಯ ಶರಣಗಳು ಹಾಗೂ ನನಗೆ ಒಂದು ವಚನ ಪ್ರಾರ್ಥನೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಸಹೋದರ ಸ್ವರೂಪಿ ಶ್ರೀ ವಿಜಯಕುಮಾರ್ ಕಮ್ಮಾರ್ ಅಣ್ಣನವರಿಗೂ ನನ್ನ ಶರಣಾರ್ಥಿಗಳು. ಇಂದಿನ ಉಪನ್ಯಾಸಕರಿಗೂ ಹಾಗೂ ಭಾಗವಹಿಸಿದಂತ ಎಲ್ಲ ಹಿರಿಯ ತಂದೆ ತಾಯಿಗಳಿಗೂ
ನನ್ನ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತೇನೆ. ನನಗೆ ನಿಮ್ಮ ನೆನಪಾದಾಗಲೇ ನನಗೆ ನಿಮ್ಮ ನೆನಪಾದಾಗಲೇ ಉದಯ ನನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ ನನಗೆ ನಿಮ್ಮ ನೆನಪಾದಾಗಲೇ ಉದಯ ನನಗೆ ನಿಮ್ಮ ನೆನಹವೇ ಜೀವನ ನನಗೆ ನಿಮ್ಮ ನೆನಹವೇ ಜೀವನ ನನಗೆ ನಿಮ್ಮ ನೆನಹವೇ ಪ್ರಾಣ ನನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ಸ್ವಾಮಿ ಕಾಣ ತಂದೆ ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣ ನುಂಡಿಗೆಯಾನೊತ್ತಯ್ಯ ವದನದಲ್ಲಿ ಷಡಾಕ್ಷರಿಯ ಬರೆಯಯ್ಯ ಕೂಡಲ ಸಂಗಮ ದೇವ ವದನದಲ್ಲಿ ಷಡಾಕ್ಷರಿಯ ಬರೆಯಯ್ಯ ಕೂಡಲ ಸಂಗಮ ದೇವ ನನಗೆ ನಿಮ್ಮ ನೆನಪಾದಾಗಲೇ ಉದಯ ನನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ ನನಗೆ ನಿಮ್ಮ ನೆನಪಾದಾಗಲೇ ಉದಯ ನನಗೆ ನಿಮ್ಮ ನೆನಹವೇ ಜೀವನ ನನಗೆ ನಿಮ್ಮ ನೆನಹವೇ ಜೀವನ ನನಗೆ ನಿಮ್ಮ ನೆನಹವೇ ಪ್ರಾಣ ನನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ಸ್ವಾಮಿ ಕಾಣ ತಂದೆ ಸ್ವಾಮಿ ನನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆಯಾನೊತ್ತಯ್ಯ ವದನದಲ್ಲಿ ಷಡಾಕ್ಷರಿಯ ಬರೆಯಯ್ಯ ಕೂಡಲ ಸಂಗಮ ದೇವ ವದನದಲ್ಲಿ ಷಡಾಕ್ಷರಿಯ ಬರೆಯಯ್ಯ ಕೂಡಲ ಸಂಗಮ ದೇವ ನನಗೆ ನಿಮ್ಮ ನೆನಪಾದಾಗಲೇ ಉದಯ ನನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ ನನಗೆ ನಿಮ್ಮ ನೆನಪಾದಾಗಲೇ ಉದಯ ನೆನಪಾದಾಗಲೇ ಉದಯ ನೆನಪಾದಾಗಲೇ ಉದಯ ಶರಣು ಶರಣಾರ್ಥಿ. ಅತ್ಯಂತ ಸುಂದರ ಸುಮಧುರ ವಚನ ಪ್ರವರ್ತನೆಗಾಗಿ ಧನ್ಯವಾದಗಳು ನಿವೇದಿತಾ ಅವರೇ. ಈಗ ಸ್ವಾಗತ ಕೋರುವ ಸಮಯ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಚಿಂದೋಡಿ ಬಂಗಾರೇಶ್ ಅವರ ಮೊಮ್ಮಗಂದ ವಚನ ಹೇಳಿಸ್ಬಿಡಿ ಸರ್. ಸ್ವಾಗತ ಆಗಿ ಅಂತ ಹೇಳಿಸ್ತೇನೆ. ಆಯ್ತಾಯ್ತು, ಓಕೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ವೇದಿಕೆಯ ಮಾರ್ಗದರ್ಶಕರಾದ ಶ್ರೀ ಶಂಕರ್ ದೇವನೂರ್ ಅವರಿಗೆ ಮತ್ತು ಈ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೆ ಮತ್ತು ಸಹ ಸಂಯೋಜಕರಾದ ಡಾಕ್ಟರ್
ರಾಜೇಶ್ವರಿ ಶೀಲ್ವಂತರ್ ಮತ್ತು ಡಾಕ್ಟರ್ ಸರ್ವಮಂಗಲ ಸಕ್ರಿ ಅವರಿಗೆ ನಮ್ಮ ವಚನ ಮಂದಾರ ವೇದಿಕೆಯ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆ ಮಾಡುತ್ತಿರುವ ಶರಣೆ ನಿವೇದಿತಾ ಸ್ವಾಮಿ ಅವರಿಗೆ ಮತ್ತು ಅತಿಥಿಗಳ ಪರಿಚಯವನ್ನು ಮಾಡಿಕೊಡುತ್ತಿರುವ ಡಾಕ್ಟರ್ ರಾಜಶೇಖರ್ ಜಮದಂಡೆ ಅವರಿಗೆ ಮತ್ತು ಈ ವಾರದ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ DA ಬಾಗಲಕೋಟ್, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು, SRV ಪ್ರೌಢಶಾಲೆ ಬನ್ಹಟ್ಟಿ ಅವರಿಗೂ ಆತ್ಮೀಯವಾದ ಸ್ವಾಗತ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಶರಣೆಯರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಈಗ ವಚನ ಗಾಯನ ನಮ್ಮ ಪುಟಾಣಿ ಆರ್ಯವೀರ್ ಚಿಂದೋಡಿ ಅವರಿಂದ. ಆರ್ಯವೀರ್ ಹೇಳ್ಪುಟ. ಇದಾರಲ್ಲ ಸರ್ ಅವ್ರು? ಇದಾರೆ. ಬಂಗಾರಾಜ್ ಸರ್, ಶುರು ಮಾಡಿ ಸರ್. ಬರ್ತಾ ಇದಲ್ಲ ಸರ್? ಓಕೆ ಸರಿ. ಸರಿ, ಬರ್ತಾ ಇದೆ, ಹೇಳಿ. ಎಲ್ಲರಿಗೂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಆರ್ಯವೀರ ಚಿಂದೋಡಿ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಶ್ರೀ ಗುರು ಬಸವಣ್ಣವರ ವೇಷಧಾರಿಯಾಗಿದ್ದೇನೆ. ಇಂದು ನಾನು ಬಸವಣ್ಣ ಅವರ ವಚನಗಳನ್ನು ಹೇಳುತ್ತಿದ್ದೇನೆ. ಕಲಬೇಡ, ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ. ದಯವಿಲ್ಲದ ಧರ್ಮವು ಸಕಲ ಪ್ರಾಣಿಗಳ ಎಲ್ಲರಲ್ಲಿಯೂ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ. ಇಂದು ನಾವು ಬಸವಣ್ಣ ಅವರ ಮಾತನ್ನು ಪಾಲಿಸೋಣ. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಾಲ ಬಸವನೇ ಬಂದಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಕಾರ್ಯಕ್ರಮದ ಮುಂದಿನ ಭಾಗ ಅತಿಥಿಗಳ ಪರಿಚಯ. ಡಾಕ್ಟರ್ ರಾಜಶೇಖರ್ ಜಮದಂಟಿ ಸರ್ಗೆ ಅತಿಥಿಗಳ ಪರಿಚಯಗಳನ್ನು ಮಾಡಿಕೊಡ್ಬೇಕಂತ ವಿನಂತಿಸ್ಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಮಾತಾಡೋದು ಕೇಳಿಸ್ತಿದಿಲ್ರ? ಕೇಳಿಸ್ತೈತ್ರಿ ಸರ್. ಓಂ ಶ್ರೀ ಬಸವಲಿಂಗಾಯ ನಮಃ. ಈ ವಚನ ಮಂದಾರ ಕಾರ್ಯಕ್ರಮಕ್ಕೆ ನೆರವೇರಿರ್ತಕ್ಕಂಥ ಎಲ್ಲ ಶರಣ ಬಾಂಧವರಿಗೆ ನಾನು ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ. ಅದಕ್ಕೂ ಮೊದಲು ಒಂದು ಅಲ್ಲಮ ಪ್ರಭುಗಳ ಒಂದೇ ಒಂದು ವಚನ, ಸಣ್ಣದೊಂದು 3 ಸಾಲಿಂದ ಪಿಂಡ ಸ್ಥಳದಲ್ಲಿ ಬರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಮ ಪ್ರಭು ಬಗ್ಗೆ ಅಂತಂದ್ರೆ DA ಬಾಗಲಕೋಟ್ ಅವರಿಗೆ ಬಹಳ ಇಷ್ಟ ವಚನಕಾರರು. ಹಾಗಾಗಿ ಅವರಿಗೆ ಇಷ್ಟವಾಗಿರ್ತಕ್ಕಂಥ ಒಂದು 3 ಸಾಲಿನ ವಚನವನ್ನು ಹೇಳಿ ನಾನು ಬಾಗಲಕೋಟ್ ಪರಿಚಯವನ್ನು ಮಾಡ್ತೇನೆ. ಶಿಲೆಯೊಳಗಣ ಪಾವಕದಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶ್ಶಬ್ದದಂತೆ, ಗುಹೇಶ್ವರ ನಿಮ್ಮ ಶರಣ ಅಂತ. ಇಲ್ಲಿ
ಅಂದ್ರೆ ಈ ಅದ್ರ ಅರ್ಥ ಒಂದು ಮಾತಲ್ಲಿ ಹೇಳಿಬಿಡ್ತೇನೆ. ಆತ್ಮಶಕ್ತಿ ಕಲ್ಲೊಳಗೆ ಕಿಡಿಯಂತೆ ಅಡಗಿರುತ್ತದೆ, ಮತಿಸಿದಾಗ ಮೈ ದೂರುತ್ತದೆ. ಹಾಗೆ ನೀರಿನಲ್ಲಿರ್ತಕ್ಕಂಥ ಪ್ರತಿಬಿಂಬ ಆ ನೀರಿಗೆ ಅಂಟ್ಕೊಂಡಿರೋದಿಲ್ಲ. ನಮ್ಮ ಪ್ರತಿಬಿಂಬ ಆ ನೀರಿನೊಳಗೆ ಅಂಟ್ಕೊಂಡಿರೋದಿಲ್ಲ. ಅದು ಎಲ್ಲಿದ್ರೂ ನಿರಂಜನವಾಗಿರುತ್ತದೆ. ವೃಕ್ಷ ಅಡಗಿರುತ್ತದೆ. ಅತ್ಯಂತ ಸೂಕ್ಷ್ಮ ಸ್ಥಿತಿಯಲ್ಲಿ ಇರುವಂತ ಆ ಬೀಜ ತನ್ನೆಲ್ಲ ವಿವರಗಳನ್ನ ಪ್ರಕಟಿಸಬೇಕು ಅಂತಂದ್ರೆ ಅದಕ್ಕೆ ಮಣ್ಣು, ನೀರು, ಗಾಳಿ, ಬೆಳಕು ಬೇಕು. ಹೀಗೆ ಅದು ಕಾಯ್ತಾ ಇರುತ್ತೆ ತನ್ನ ಅಭಿವ್ಯಕ್ತಿಗಾಗಿ. ಅದು ಅಭಿವ್ಯಕ್ತಿಗೆ ಸಿದ್ಧವಾಗಿರ್ತಕ್ಕಂಥದ್ದು. ಹೀಗೆ ಶಬ್ದದಲ್ಲಿ ನಿಶಬ್ದವಾಗಿ ಅಡಗಿರ್ತಕ್ಕಂಥ ಅರ್ಥದ ಗಹನತೆಯಂತೆ ಶಬ್ದಯಾನುಮಾನವಾದ ಈ ಲೋಕದಲ್ಲಿ ಅಮಿತಾರ್ಥ ರೂಪವಾಗಿರ್ತಕ್ಕಂಥ ಈ ಆತ್ಮ ಅನ್ನೋದು ಅಂತ ಇರುತ್ತೆ ಒಳಗಡೆ ಅನ್ನೋದನ್ನ ಅಲ್ಲಮ ಪ್ರಭುಗಳು ಈ ವಚನದಲ್ಲಿ ಹೇಳಿದ್ದಾರೆ. ಹಾಗೆ ನಮ್ಮ ಡಿ.ಎ. ಬಾಗಲಕೋಟ್ ಅವರು ಕೂಡ, ಯಾಕೆ ನಾನು ಈ ವಚನವನ್ನ ಅವರಿಗೆ ಕಂಪೇರ್ ಮಾಡ್ತಿದ್ದೇನೆ ಅಂತಂದ್ರೆ, ಡಿ.ಎ. ಬಾಗಲಕೋಟ್ ಅವರು ಎಲೆಮರೆಕಾಯಿಯಂತೆ ಇದ್ದು ತಮ್ಮೊಳಗಿರ್ತಕ್ಕಂಥ ಜ್ಞಾನವನ್ನ ಹೇಗೆ ಪಸರಿಸ್ತಾ ಬಂದಿದ್ದಾರೆ ಅಂತ. ಸಮಯ ಸಿಕ್ಕರೆ ಏನೆಲ್ಲ ವಿಷಯಗಳನ್ನ ಹಂಚ್ಕೊಳ್ಳಿಕ್ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಅವರಿಂದ ಕಲ್ತ್ಕೊಳ್ಬೇಕಾಗಿದೆ. ಡಾಕ್ಟರ್ ಡಿ.ಎ. ಬಾಗಲಕೋಟ್ ಅವರ ಒಂದು ಪರಿಚಯ 1940 ಅಕ್ಟೋಬರ್ 22 ಮುಧೋಳ್ ತಾಲೂಕು ಸಿರುಳು ಗ್ರಾಮದಲ್ಲಿ ಅವರು ಜನಿಸಿದ್ರು. ಅವರ ತಂದೆ ಅಯ್ಯಪ್ಪ ಅಂತಂದೇಳಿ ಸ್ವಾತಂತ್ರ್ಯ ಸೇನಾನಿಗಳು. ಕಾರವಾರ ಜೈಲಿನಲ್ಲಿ ಏಟ್ ತಿಂದು ಪರಿಣಾಮ ಜೀವನ ಬಿಡಿ ಬೆನ್ನು ಬಾಗಿ ನಡೆದವರು. ನೋಡಿ, ಆಗಿನ ಕಾಲಕ್ಕೆ ಸ್ವಾತಂತ್ರ್ಯ ಸೇನಾನಿ ಆಗಿರ್ತಕ್ಕಂಥ ಅವರ ತಂದೆಯವರ ಒಂದು ಸಂಸ್ಕೃತಿ ಸಂಸ್ಕಾರ ಡಿ.ಎ. ಬಾಗಲಕೋಟ್ ಅವರಿಗೆ ಹರಿದು ಬಂದಿರತಕ್ಕಂಥದ್ದು. ಆಗಿನ 4ನೇ ಇಯತ್ತೆ ಕಲಿತಿದ್ದ ಅಯ್ಯಪ್ಪನವರಿಗೆ ಗಣಿತದಲ್ಲಿ ಪ್ರಾವೀಣ್ಯ, ಅಪಾರ ಓದಿನ ಒಲವು, ಅನನ್ಯ ಮಾನವೀಯ ಕಳಕಳಿ. ಇಂದು ಏನ್ ನಾವು ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಏನೋ ಇದ್ದಾರೆ, ಇವರು ಆ ಕಾಲಕ್ಕೆ ಆ ತರದ ಕೆಲಸವನ್ನು ನಿರ್ವಹಿಸ್ತಿರ್ತಕ್ಕಂಥವ್ರು. ಇವರ ತಾಯಿ ಅಪಾರ ದೈವಭಕ್ತಿಯಾಗಿರ್ತಕ್ಕಂಥ ನೇಕಾರಿಕೆಯಲ್ಲಿರ್ತಕ್ಕಂಥವ್ರು. ಚೆನ್ನವ್ವ ಅಂತಂದೇಳಿ ಇವರ ತಾಯಿ ಹೆಸರು, ತಂದೆ ಅಯ್ಯಪ್ಪ. ಬನಹಟ್ಟಿ ಸರ್ಕಾರಿ ಗಂಡು ಮಕ್ಕಳ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ, SRA ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ, ಬಾಗಲಕೋಟೆ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ವಿಜ್ಞಾನ ಪದವಿ ಕಾಲೇಜಿನಲ್ಲಿ BSc ಪದವಿ ಪಡೆದಿರ್ತಕ್ಕಂಥ ಬಾಗಲಕೋಟ್ ಅವರು ತಾವು ಕಲಿತ ಆ ಹೈಸ್ಕೂಲ್ನಲ್ಲಿ, SRA ಹೈಸ್ಕೂಲ್ನಲ್ಲಿ ಗಣಿತ ಹಾಗೂ ವಿಜ್ಞಾನದ ಶಿಕ್ಷಕರಾಗಿ ನೇಮಕ ಆಗ್ತಾರೆ. ಜಮಖಂಡಿಯ ಸರ್ಕಾರಿ BED ಕಾಲೇಜಿನಲ್ಲಿ BED ಓದ್ಕೊಂಡು ನಂತರ ನಿಯೋಜನೆಯ ಮೇರೆಗೆ ಜಮಖಂಡಿ ಸರ್ಕಾರಿ ಸಾಹಿತ್ಯದ ಒಲವನ್ನು ಬೆಳೆಸ್ಕೊಳ್ತಾರೆ. ಕರ್ನಾಟಕ ವಿಶ್ವವಿದ್ಯಾಲಯದ ದೂರ ಸಂಪರ್ಕ ವಿಭಾಗದಲ್ಲಿ ಇಂಗ್ಲಿಷ್ ವಿಷಯದಲ್ಲಿ BA ಪದವಿ, ನಂತರ ಕೊಲ್ಹಾಪುರ ಶಿವಾಜಿ ವಿಶ್ವವಿದ್ಯಾಲಯದಲ್ಲಿ ವಾರಾಂತ್ಯದ ತರಗತಿಗಳಿಗೆ ಹಾಜರಾಗಿ ಇಂಗ್ಲಿಷ್ ವಿಷಯದಲ್ಲಿ MA ಪದವಿಯನ್ನ ಪಡ್ಕೊಂಡು ನಿವೃತ್ತಿ ಪೂರ್ವದಲ್ಲೇ PhD ಮಾಡುವ ಒಂದು ಹಂಬಲದಿಂದ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ದೂರ ಸಂಪರ್ಕ ವಿಭಾಗದಲ್ಲಿ ಕನ್ನಡದಲ್ಲಿ MA ಪದವಿಯನ್ನು ಪಡ್ಕೊಂಡು ಹಂಪಿ ವಿಶ್ವವಿದ್ಯಾಲಯದಿಂದ PhD 2002ರಲ್ಲಿ ಪಡ್ಕೊಂಡು ಅವರು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡ್ರು. ಕೋಇನ್ಸಿಡೆಂಟ್ ಅಂತಂದ್ರೆ 2002ರಲ್ಲೇ ನಂದು ಕೂಡ MA ಮುಗಿದು PhD ಅನ್ನ ನಾನು ತಗೊಂಡವನು. ಮೋಸ್ಟ್ಲಿ ನನ್ನ ಜೊತೆಗೆ ಇವರು PhD ಆ ಕಾಲಕ್ಕೆ ತಗೊಂಡಿದ್ದಾರೆ. ಬಟ್ ಅವಾಗ ಪರಿಚಯ ಆಗಿರ್ಲಿಲ್ಲ ನನಗೆ ಬಾಗಲಕೋಟ್ ಅವರು. ಈಗ ಕಳೆದ ಒಂದು 6-8 ತಿಂಗಳಿಂದ ಬಾಗಲಕೋಟ್ ಅವರ ಒಂದು ಇಡೀ ಸಾಹಿತ್ಯದ ಒಂದು ವಿಚಾರ ಸಂಕಿರಣ ಧಾರವಾಡ ವಿದ್ಯಾವರ್ಧಕ ಸಂಘದಲ್ಲಿ ನಡೆದಾಗ ಅಲ್ಲಿ ನನಗೆ ಪರಿಚಯ ಆಯಿತು. ಇದೇ ಸಂದರ್ಭದಲ್ಲಿ ಕೂಡ ಇವತ್ತೇನು ಈ ಕಾರ್ಯಕ್ರಮದ ರೂವಾರಿಗಳಿದ್ದಾರೆ ವಿಜಯಕುಮಾರ್ ಕಮ್ಮಾರ್ ಅವರು ಕೂಡ ನನಗೆ ಅವತ್ತು ಪರಿಚಿತ ಆಗಿದ್ದು ಕೂಡ ಇದು ಯೋಗ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ಬಾಗಲಕೋಟ್ ಅವರು ಸಾಹಿತ್ಯ ಕೃಷಿ ಹೇಗಿದೆ ಅಂತಂದ್ರೆ, ಅವರು ಸಂಶೋಧನಾ ಪ್ರಬಂಧದ ಹೆಸರೇ ಪ್ರಭುಲಿಂಗ ಲೀಲೆ ಒಂದು ದಾರ್ಶನಿಕ ಅಧ್ಯಯನ ಅಂತಂದೇಳಿ ಈ ವಿಷಯ ಇಟ್ಕೊಂಡೆ ಅವರು PhD ಪಡ್ಕೊಂಡಿರ್ತಕ್ಕಂಥವ್ರು. ಹಾಗೆ ಇನ್ನೊಂದು ಪುಸ್ತಕ ಅಂತಂದ್ರೆ ಕಾಯ ಜೀವದ ಹೊಲಿಗೆ ಬಿಚ್ಚುವುದು, ಆಮೇಲೆ ಶಿವತರಂಗ ಅಂತ ಕವನ ಸಂಕಲನ ಬರೆದಿದ್ದಾರೆ. ಓಂಕಾರವಾಣಿ ಅನ್ನೋ ಒಂದು ಪುಸ್ತಕ, ಕತ್ತಲೆಯೊಳಗಿನ ಮಹಾ ಬೆಳಗು ಅನ್ನೋ ಒಂದು ಪುಸ್ತಕ, ತಂದೆ ಡೋಹರ ಕಕ್ಕಯ್ಯ, ಇದು ಕುಣಿಗಲ್ ಅಕ್ಕ ಪ್ರಕಾಶದಿಂದ ಪ್ರಕಟವಾಗಿರ್ತಕ್ಕಂಥದ್ದು. ಯೋಗ ಸಿದ್ಧಾಂತ, ಚನ್ನವೀರ ಶಿವಯೋಗಿಗಳ ಉನ್ಮನೀಯ ಸಾಧನೆ, ಶಿವಯೋಗ ಪ್ರಭೆ, ಈ ತರದ ಅನೇಕ ಕೃತಿಗಳನ್ನ
ಡಿ ಎ ಬಾಗಲಕೋಟ್ ಅವರು ರಚನೆಯನ್ನ ಮಾಡಿದ್ದಾರೆ. 1975ರಲ್ಲಿ ಡಿ ಎ ಬಾಗಲಕೋಟ್ ರವರು ಮಹಾಲಿಂಗಪುರದ ಶ್ರೀ ಚನ್ನವೀರ ಶಿವಯೋಗಿಗಳ ಸಂಪರ್ಕಕ್ಕೆ ಬಂದರು. ಮಹಾಲಿಂಗೇಶ್ವರರ ಕ್ಷೇತ್ರ ಮಹಾಲಿಂಗಪುರದಲ್ಲಿ ಊರು ಹೊರಗಿನ ಬಯಲಿನಲ್ಲಿ ಚನ್ನವೀರ ಶಿವಯೋಗಿಗಳ ಆಶ್ರಮ ಇದೆ. ಮುರುಗೋಡದ ಶ್ರೀ ಮಹಾಂತ ಶಿವಯೋಗಿಗಳ ಏಕೈಕ ಶಿಷ್ಯಂದಿರಾದ ಶ್ರೀ ಚನ್ನವೀರ ಶಿವಯೋಗಿಗಳು ಅತ್ಯುನ್ನತ ಮಟ್ಟದ ಶಿವಯೋಗ ಸಾಧಕರಾಗಿದ್ದರು. ಅಪಾರ ಮಾನವೀಯ ಕಳಕಳಿಯ ಉದಾತ್ತ ನಿಲುವಿನ ಅವಿರಳ ಜ್ಞಾನಿ. ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬಾಗಲಕೋಟ್ ಅವರು 15 ವರ್ಷ ಅಲ್ಲಿ ಯೋಗ, ಶಿವಯೋಗ, ವಚನ ಸಾಹಿತ್ಯ, ಕೈವಲ್ಯ ಈ ಮುಂತಾದ ಆಧ್ಯಾತ್ಮಿಕ ಸಂಸ್ಕೃತಿಯನ್ನ ಆಳವಾಗಿ ಅವರು ತಿಳ್ಕೊಂಡ್ರು. ಮನೆಯಲ್ಲಿ ಅದೇ ವಾತಾವರಣವನ್ನ ಬೆಳೆಸಿದ್ರು. ಮನದೊಳಗಿನ ತುಡಿತ, ಶಿವಯೋಗಿಗಳ ನಿರಂತರ ಒಡನಾಟ ಎಲ್ಲವೂ ಮೇಳೈಸಿ ಡಿ ಎ ಬಾಗಲಕೋಟ್ ರವರು ಶಿವಯೋಗವನ್ನೇ ತಮ್ಮ ಬರವಣಿಗೆಯ ಕೇಂದ್ರ ವಸ್ತುವನ್ನಾಗಿ ಮಾಡಿಕೊಳ್ಳಕ್ಕೆ ಕಾರಣ ಆಯ್ತು. ಹೀಗಾಗಿ ಆಧ್ಯಾತ್ಮ, ಶಿವಯೋಗ, ಅನುಭವ ಎಲ್ಲ ಅವರ ಬರಹದ ಜೀವನಾಡಿಯಾಗಿದ್ದವು. ಶರಣರ ವಚನಗಳು ಶಿವಯೋಗಿಗಳ ತತ್ವಪದಗಳೊಂದಿಗೆ ಅನನ್ಯ ಅನುಸಂಧಾನವನ್ನ ಅವರು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಶಿವಯೋಗವೆಂಬುದು ವ್ಯಕ್ತಿಯ ಅಂತರಂಗದಲ್ಲಿ ಜರುಗುವ ಆತ್ಮಜ್ಞಾನದ ಅನುಭೂತಿ. ಕೇವಲ ಶಬ್ದಗಳಿಗೆ ನಿಲುಕದ ಅನುಭವಕ್ಕೆ ಮಾತ್ರ ತಲುಪುವ ಅನುಭವ ಪ್ರಪಂಚ ಎಂಬ ನಿಲುವು ತಳೆದಿರ್ತಕ್ಕಂಥ ಬಾಗಲಕೋಟ್ ಅವರ ಎಲ್ಲ ಕೃತಿಗಳು ಇದನ್ನೇ ಸಾದರಪಡಿಸಿರ್ತಕ್ಕಂಥವು ಅಂತ. ಇನ್ನು ಬಾಗಲಕೋಟ್ ಅವರ ಈ ಸಾಧನೆಯನ್ನ, ಅವರ ಸಾಹಿತ್ಯ ಅಭಿರುಚಿ, ಅವರ ಸಾಹಿತ್ಯ ಸೇವೆಯನ್ನ ಗುರುತಿಸಿ ಅನೇಕ ಪ್ರಶಸ್ತಿ ಸಮ್ಮಾನಗಳು ಬಂದಿದ್ದಾವೆ. ಅದರಲ್ಲಿ ಕೆಲವನ್ನ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬನಹಟ್ಟಿಯ ನಿಯಾಜಿ ಸಂಸ್ಥೆಯಿಂದ ಅಭಿನಂದನಾ ಪತ್ರ ಅವರಿಗೆ ಬಂದಿದೆ. ಮಂಡ್ಯದಲ್ಲಿ ಅಲ್ಲಿಂದ ಬರ್ತಕ್ಕಂಥ ಅಡ್ವೈಸರ್ ಅಂತ ಒಂದು ಪತ್ರಿಕೆ ಬರ್ತಾ ಇದೆ, ಅದು ಮಾಸಿಕ ಪತ್ರಿಕೆ. ಆ ಅಡ್ವೈಸರ್ ಸಾಹಿತ್ಯ ಪ್ರಶಸ್ತಿ ಅವರಿಗೆ ಬಂದಿದೆ. ಬಾದಾಮಿಯಲ್ಲಿ ನಡೆದ 3ನೇ ಬಾಗಲಕೋಟೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಇವರಿಗೆ ಸನ್ಮಾನ ಆಗಿದೆ. ಬಾಗಲಕೋಟೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಜಮಖಂಡಿ ಘಟಕ ಕೂಡ ಮಾಡಿರ್ತಕ್ಕಂಥ ದತ್ತಿನಿಧಿ ಪ್ರಶಸ್ತಿ ಕೂಡ ಈ ಬಾಗಲಕೋಟೆ ಅವರು ಪಡ್ಕೊಂಡಿದ್ದಾರೆ. ಹೀಗೆ ಬಸವ ಕಾರುಣ್ಯ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ಹೀಗೆ ಅನೇಕ ಬಹುಮಾನ, ಪುರಸ್ಕಾರಗಳು ಅವರಿಗೆ ಬಂದಿದ್ದಾವೆ. ಅವ್ರು ಯಾವುದು ಕೂಡ ಅವರು ಹುಡ್ಕೊಂಡು ಹೋಗಿಲ್ಲ, ಅವರು ಇರಲ್ವಿಗೆ ಅವೆಲ್ಲವೂ ಕೂಡ ಬಂದಿದ್ದಾವೆ. 2020ರಲ್ಲಿ ನಡೆದ ರಘುಕವಿ ಬನಹಟ್ಟಿ ತಾಲೂಕಿನ ಮೊದಲ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನ ಕೂಡ ಬಂದಿರೋದು ಅವರ ಸಾಹಿತ್ಯ ಸೇವೆ ಎಷ್ಟು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಅವರ ಅಪಾರ ಶಿಷ್ಯ ಬಳಗ, ಬಂಧುಗಳು, ಸ್ನೇಹಿತರು ಈ ಸಮ್ಮೇಳನದಲ್ಲಿ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಮುಗುಳ್ಕೋಡದ ಡೋಹರ ಸಮಾಜದ ಹಿರಿಯರು ತಂದೆ ಡೋಹರ ಕಕ್ಕಯ್ಯ ಕೃತಿ ಬಿಡುಗಡೆಯ ನಂತರ ಆತ್ಮೀಯವಾಗಿ ಈ ಬಾಗಲಕೋಟ್ ಅವರನ್ನ ಸನ್ಮಾನ ಕೂಡ ನಡೆದಿದೆ. ಕಳೆದ 8 ತಿಂಗಳ ಹಿಂದೆ ಧಾರವಾಡದಲ್ಲಿ ನಡೆದಂತ ಇವರ ಅಭಿನಂದನಾ ಕಾರ್ಯಕ್ರಮ, ಪುಸ್ತಕ ಇದೆಲ್ಲವೂ ಕೂಡ ನಾವು ಕಣ್ತುಂಬಿಕೊಂಡಿದ್ದೀವಿ, ನೋಡಿದ್ದೇವೆ. ಇಂಥ ಒಬ್ಬ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ, ಶರಣ ಸಂಪನ್ನರಾಗಿರ್ತಕ್ಕಂಥ ಡಿ ಎ ಬಾಗಲಕೋಟ್ ಅವರು ಇವತ್ತು ಉಪನ್ಯಾಸ ನೀಡಲಿಕ್ಕೆ ನಮ್ಮ ಮುಂದಿರೋದು ನಮಗೆಲ್ಲ ಸಂತೋಷದ ಸಂಗತಿ. ಇಂಥವ್ರನ್ನ ಪರಿಚಯ ಮಾಡಿಕೊಡ್ಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಿಜಯಕುಮಾರ್ ಕಮ್ಮಾರ್ ಅವರಿಗೆ ಮತ್ತೆಲ್ಲ ಶರಣ ಬಂಧುಗಳಿಗೆ ನಾನು ನಮಿಸಿ ನನ್ನ ಈ ಪರಿಚಯ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಶರಣ ಶರಣಾರ್ಥಿಗಳು. ಧನ್ಯವಾದಗಳು ಡಾಕ್ಟರ್ ರಾಜಶೇಖರ್ ದಮದಂಡೆ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬರುತ್ತಿರುವ ಉಪನ್ಯಾಸಕರೆಲ್ಲ ಒಬ್ಬರಿಗಿಂತ ಒಬ್ಬರು ಮಹಾನ್ ಸಾಧಕರಾಗಿದ್ದಾರೆ. ಇವರ ಉಪನ್ಯಾಸ ಕೇಳೋದು ನಮ್ಮೆಲ್ಲರ ಭಾಗ್ಯ ಅನ್ಕೋತೀನಿ. ಇಂಥ ಅವಕಾಶ ಮಾಡಿಕೊಟ್ಟ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ. ಆದಿ ಅನಾದಿ ಒಂದಾದೊಂದು, ಚಂದ್ರ ಸೂರ್ಯೋದಯರೊಂದಾದೊಂದು, ಧರೆ ಆಕಾಶ ಒಂದಾದೊಂದು, ಗುಹೇಶ್ವರ ಲಿಂಗನು ನಿರಾಳನು. ಶರಣರ ವಚನಗಳಲ್ಲಿ ತಾತ್ವಿಕತೆ, ವೈಚಾರಿಕತೆ, ಸಾಮಾಜಿಕ ಚಿಂತನೆಗಳಲ್ಲದೆ ವೈದ್ಯ ವಿಜ್ಞಾನ, ಜೀವ ವಿಜ್ಞಾನ, ಕೃಷಿ ವಿಜ್ಞಾನ, ಗಣಿತ ವಿಜ್ಞಾನ ಮತ್ತು ಖಗೋಳ ವಿಜ್ಞಾನಗಳ ಮೇಲೆ ಬೆಳಕು ಚೆಲ್ಲುವಂತಹ ಅನೇಕ ವಚನಗಳನ್ನು ನಾವು ನೋಡಬಹುದಾಗಿದೆ. ನನಗನ್ಸಿದ ಮಟ್ಟಿಗೆ ಅಲ್ಲಂ ಪ್ರಭುಗಳು ಎಲ್ಲಕ್ಕಿಂತ ಹೆಚ್ಚು ವೈಜ್ಞಾನಿಕ ವಚನಗಳನ್ನು ರಚಿಸಿದ್ದಾರೆ ಎಂದು ಅನಿಸುತ್ತೆ. ಇದೇ ವಿಷಯವಾಗಿ, ಅಂದರೆ ವಚನಗಳಲ್ಲಿ ವಿಜ್ಞಾನ ವಿಷಯದ ಕುರಿತು ಡಾಕ್ಟರ್ ಡಿ ಎ ಬಾಗಲಕೋಟ್ ಅವರು ನಮ್ಮೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ.
ಸರ್, ವೇದಿಕೆ ನಿಮ್ದು. ನೀವು ಶುರು ಮಾಡಕ್ ಹೇಳ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಮೊದಲನೇದಾಗಿ ನನಗೆ ಫೋನ್ ಮಾಡಿ ನೀವು ಮಾತಾಡಬೇಕು ಅಂತಂದಾಗ ಎಂಥ ಒಂದು ವ್ಯಾಪ್ತಿ ಕಡಿಮೆ ಇದ್ದದ ವಿಷಯ ಕೊಟ್ಟಾರಲ್ಲ ಅಂತ ಅನಿಸ್ತು. ಆದರೂ ಕೂಡ ಅವರು ಒಂದು ಆತ್ಮೀಯತೆಗೆ ನಾವು ಒಪ್ಕೊಂಡು ಸಮಗ್ರ ವಚನ ಒಂದು ಭಂಡಾರವನ್ನು ನಾನು ಪರಿಶೀಲಿಸುವಂತ ಪ್ರಮೇಯ ಬಂತು. ಹೀಗಾಗಿ ನಾನು ಈ ಸಮಯಕ್ಕೆ ಹೊಂದಾಣಿಕೆ ಆಗುವಂಗ ಕೆಲವು ಮಾತ್ರ ವಚನಗಳನ್ನು ನಾನು ಇಲ್ಲಿ ತಗೊಂಡನೆ. ಅದಕ್ಕೆ ಕೆಲವೊಂದು ನೀವು ಕಲ್ಪಿಸುವಂತ ಅಥವಾ ಲಕ್ಷಿಸುವಂತ ವಚನಗಳು ಬರದೇ ಇರಬಹುದು. ಆದ್ರೆ ಆ ಸಮಯಕ್ಕೆ ಹೊಂದಿಸಿಕೊಂಡು ನಾನು ಈ ಒಂದು ಕಾರ್ಯಕ್ರಮ ಮಾತಾಡ್ಬೋದ್ರಿ. ಸರ್ ಮಾತಾಡ್ರಿ. ಸರಿ, ಎಲ್ಲ ಈಗ ನಿಮ್ಮ ಮಾತುಗಳು ಕೇಳಿಕ್ ನಾವೆಲ್ಲ ಕೂತೀವಿ. ಸರಿ, ನೀವು ಮಧ್ಯದಾಗನೇ ಕೇಳಿದ್ರಿ, ನಿನ್ನೆ ಕೇಳಿದ್ರಿ. ಈಗ ನನಗೆ ಕೊಟ್ಟಂತ ವಿಷಯದ ಬಗ್ಗೆನೇ ಮೊದಲು ನಾನು ಶುರು ಮಾಡ್ತೇನೆ. ಕಮ್ಮಾರ್ ಅವರು ನನಗೆ ಕೊಟ್ಟದ್ದು ವಚನಗಳಲ್ಲಿ ವಿಜ್ಞಾನ. ಆದ್ರೆ ವಿಜ್ಞಾನ ಅನ್ನೋ ಶಬ್ದ ಏನದ ನೋಡ್ರಿ, ಅದು ವೇದಾಗಮಗಳ ಕಾಲದಿಂದಲೂ ಸಿಗ್ತದೆ. ಅದರ ಅರ್ಥ ವಿಜ್ಞಾನ ಅನ್ನೋದು ವಿಶೇಷವಾದಂತಹ ಅಥವಾ ಲೋಕಜ್ಞಾನವಲ್ಲದ ಒಂದು ಜ್ಞಾನ ಅಂತ ಅರ್ಥ ಮಾಡಿದ್ರೆ ಅದು ಆತ್ಮಜ್ಞಾನ ಅಂತ ಆಗ್ತದೆ ಅನ್ನೋದ್ರಿಂದಾಗಿ ಈ ಸೈನ್ಸ್ ನಾವೇನು ಕರಿತೀವಲ್ಲ ಇಂಗ್ಲಿಷ್ನಲ್ಲಿ, ಅದು ವಿಜ್ಞಾನ ಅಂತ ಸಮ ಆಗುವುದಿಲ್ಲ. ಆದ್ರೂ ಕೂಡ ನಾ ಈಗ ಅದನ್ನ ವಚನಗಳಲ್ಲಿ ವಿಜ್ಞಾನ ಅನ್ನೋ ಬದಲಾಗಿ ವಚನಗಳಲ್ಲಿ ಸೈನ್ಸ್ ಅಂತ ನಾನು ತಿಳ್ಕೊಂಡು ಮಾತಾಡ್ತೀನಿ. ಹೀಗಾಗಿ ಈ ವಚನಗಳು ಏನದ ನೋಡ್ರಿ, ಅವು ಎಷ್ಟೋ ಜನರಿಗೆ ಅದ್ರ ಮೂಲನ ಹತ್ತಿಲ್ಲ. ಅವರ ಒಂದು ನೋಡುವ ದೃಷ್ಟಿಕೋನ ಏನದ ನೋಡ್ರಿ, ಆ ದೃಷ್ಟಿಕೋನದಿಂದಾಗಿ ಎಷ್ಟೋ ಜನರಿಗೆ ಅವು ಸಾಮಾಜಿಕ ಒಂದು ಕಲ್ಪನೆಗಳಾಗಿ ಅಥವಾ ಒಂದು ಸಾಂಸ್ಕೃತಿಕ ಒಂದು ಕಲ್ಪನೆಗಳಾಗಿ ಅಥವಾ ಸಾಹಿತ್ಯಿಕ ಕಲ್ಪನೆಗಳಾಗಿ, ಇನ್ನು ಕೆಲವೊಂದ್ಸಲ ಅವು ಈ ಬೇರೆ ಬೇರೆ ಸಂಪರ್ಕದ ಒಂದು ಪ್ರಕಾರಗಳಾಗಿ ಅವು ಬಹಳ ಜನರಿಗೆ ಕಾಣಿಸ್ತಾವ ಅನ್ನೋದ್ರಿಂದಾಗಿ ನಾವು ಆ ಒಂದು ವಚನಗಳನ್ನ ಯಾವ ನೆಲೆಯಲ್ಲಿ ನೋಡಿದ್ರೆ ಎಲ್ಲಾ ವಚನಗಳು ಸರಿಯಾದ ಮತ್ತು ಏನೂ ವ್ಯತ್ಯಾಸ ಇರ್ಲಾರಂತ ಅಭಿಪ್ರಾಯ ಮೂಡಿ ಬರುವುದು ಯಾವ್ದಾರ ಇದ್ರೆ ಅದು ಶಿವಯೋಗ. ಶಿವಯೋಗದ ಒಂದು ಸ್ಥಿತಿ ಏನದ ಅದರಲ್ಲಿ, ಈ ಶರಣೀಯರ ವಚನಗಳೆಲ್ಲ ಎಲ್ಲರೂ ಆಗ ಬರ್ದಿಲ್ಲ. ಯಾರು ಬಹಳಷ್ಟು ವಚನಗಳನ್ನು ಬರ್ದಾರೋ ಅವರೆಲ್ಲ ಷಟ್ಸ್ಥಲಗಳಲ್ಲಿ ಅದನ್ನ ನಿಭಾಯಿಸಾರ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂತ ಈ 6 ಸ್ಥಳಗಳೇನದಾವ ನೋಡ್ರಿ, ಇವು ನಮ್ಮನ್ನ ಪರಿಪೂರ್ಣತೆಯಲ್ಲಿ ತೆಗೆದುಕೊಂಡು ಹೋಗುವಂತಹ ಒಂದು ಮಾರ್ಗದಲ್ಲೇನೆ ತಗೊಂಡು ಹೋಗ್ತಾವ ಅನ್ನೋದು ಒಂದು ಮಹತ್ವದ್ದು. ಅದಕ್ಕೆ ಈ ಒಂದು ಮಾರ್ಗ ಏನದ ನೋಡ್ರಿ, ಶರಣರಾಗ್ಲಿ ಅಥವಾ ಶಿವಯೋಗಿಗಳಾಗ್ಲಿ, ಅದು ಮಾನವ ಜೀವಿಯನ್ನ ಅಥವಾ ಮಾನವನ ಜೀವಾತ್ಮವನ್ನ ಪರಿಪೂರ್ಣವಾದಂತ ಪರಮಾತ್ಮ ನಡೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ಅಂಶ ಈ ವಚನಗಳಲ್ಲಿ ಗೊತ್ತಾಗ್ತದೆ. ಅದಕ್ಕೆ ಈ ಧರ್ಮ ಅಂದ್ರೆ ಏನು ಅನ್ನೋದು ಸಾಮಾನ್ಯವಾಗಿ ಯಾರು ಏನ್ ತಿಳ್ಕೊಂಡಿರ್ತಾರೆ ನೋಡ್ರಿ, ಅದೇ ಧರ್ಮ ಕರೆ. ಆದ್ರೆ ನಿಜವಾಗಿ ನಮ್ಮ ಈ ಉಪನಿಷತ್ತುಗಳಲ್ಲಿ ಈ ವಚನಗಳಲ್ಲಿ ಇವೆಲ್ಲ ಸಿಗುವಂತ ಒಂದು ಇದು ಬೇರೆನೇ ಅದ. ಅಲ್ಲಿ ಯಾವುದೇ ಒಂದು ಇದಕ್ಕ
ಧರ್ಮ ಅನ್ನುವಂತ ಹೆಸರಾಗಿ ಎಲ್ಲಿಯೂ ಯಾವ ಶಾಸ್ತ್ರ ಗ್ರಂಥಗಳಲ್ಲಿಯೂ ಯಾವುದೇ ಧರ್ಮದ ಹೆಸರು ನಮೂದಾಗಿಲ್ಲ. ಅದರ ಅರ್ಥ ಆ ಒಂದು ಧರ್ಮ ಅನ್ನೋದು ಏನದ ನೋಡ್ರಿ, ಅದು ಅಂತರಂಗದ ಕ್ರಿಯೆ. ಹೊರಗೆ ನಾವು ಬೇರೆ ಬೇರೆ ಧರ್ಮಗಳನ್ನು ನೋಡ್ತೀವಲ್ರಿ, ಅವೆಲ್ಲ ನಾವು ಮಾಡ್ಕೊಳ್ಳೋದು ಅಂತಂದ, ಮತ್ತು ಅವು ಲೋಕ ಬದುಕಿಗೆ ಸೀಮಿತವಾಗಿರುವಂಥವು. ಆದ್ರೆ ಇಲ್ಲಿ ಏನದ ನೋಡ್ರಿ, ಈ ಶರಣರದು ಆಧ್ಯಾತ್ಮಿಕ ಆತ್ಮಜ್ಞಾನದ ಒಂದು ಕ್ಷೇತ್ರಕ್ಕೆ ಹೋಗ್ತದ ಅನ್ನೋದ್ರಿಂದಾಗಿ ಈ ವಚನಗಳೆಲ್ಲ ನಾನು ಆ ಒಂದು ಆತ್ಮಜ್ಞಾನದ ಹಿನ್ನೆಲೆಯಲ್ಲೇ ನಿಮಗೆ ತಿಳಿಸ್ಲಿಕ್ಕೆ ಇಚ್ಛಾ ಪಡ್ತೀನಿ. ಅದಕ್ಕೆ ವಚನಗಳಿಗೆ ಮೂಲಾಧಾರ ಶಿವಯೋಗ ಹಾಗೂ ಶಿವಯೋಗಕ್ಕೆ ಮೂಲಾಧಾರ ಕರ್ಮ. ನಾನು ಹೇಳೋ ಎಷ್ಟೋ ಅಂಶಗಳು ಕೆಲವರಿಗೆ ಅವು ರುಚಿಸಲಿಕ್ಕಿಲ್ಲ, ಆದ್ರೆ ನಾನು ಆ ಎಲ್ಲ ಒಂದು ಅಂಶಗಳು ಶರಣ ಸಾಹಿತ್ಯದಲ್ಲಿ ವಚನಗಳಲ್ಲಿ ನಿಶ್ಚಿತವಾಗಿ ಸಿಗ್ತಾವ. ಎಲ್ಲವನ್ನೂ ಯಾರು ಪರಿಶೀಲಿಸ್ತಾರೋ ಮತ್ತೆ ಯಾವ ಅವು ಅವರಿಗೆ ಸ್ಪಷ್ಟವಾಗಿ ತೋರ್ತಾವ, ಆ ಎಲ್ಲ ವಚನಗಳಲ್ಲಿಯೂ ನಾ ಹೇಳುವಂತ ಅಂಶಗಳೆಲ್ಲ ಇರುವುದನ್ನು ಗೊತ್ತಾಗ್ತದೆ. ಅದಕ್ಕೆ ಈ ಒಂದು ಶಿವಯೋಗ ಅನ್ನೋದು ಏನದ ನೋಡ್ರಿ, ಇದೊಂದು ಅತ್ಯಂತ ರಹಸ್ಯವಾದಂತಹ ಒಂದು ಮಾರ್ಗ ಮತ್ತು ಅತ್ಯಂತ ವಿರಳವಾದಂತಹ ಮಾರ್ಗ. ನಾನು ಡಾಕ್ಟರ್ ಜಮದಂಡಿ ಅವರು ಹೇಳಿದಂಗ ಅತ್ಯಂತ ಉನ್ನತ ಮಟ್ಟದ ಶಿವಯೋಗ ಸಾಧಕರ ಜೊತೆಗೆ ನಾನು 15 ವರ್ಷಗಳನ್ನು ಕಳೆದೆ. ಹಿಂಗಾಗಿ ಈ ಶಿವಯೋಗ ಅಂದ್ರೆ ಏನು, ಅದರ ಸಾಧನೆ ಹೇಗೆ, ಅದು ಹೇಗೆ ಪೂರೈಸಲ್ಪಡ್ತದೆ, ಎಲ್ಲವೂ ಅವ್ರು ನನಗೆ ಹೇಳ್ಯಾರೆ ಅನ್ನೋದ್ರಿಂದಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು PhD ಮಾಡಿದ್ದು, ಆ ನಂತರ ವಚನಗಳನ್ನು ವಿಶ್ಲೇಷಿಸಿದ್ದು, ನಂತರ ಎಲ್ಲಾ ಗ್ರಂಥಗಳನ್ನು ರಚಿಸಿದ್ದು ಎಲ್ಲ ಅವರ ಇದರಿಂದನೇ ಅಂದಾನೆ. ಅದಕ್ಕೆ ಈ ಒಂದು ಜೀವಿ ಜಗತ್ತಿಗೆ ಬರುವಾಗ ಯಾವಾಗಲೂ ನಾವು ಈ ಅಂದ್ರೆ ಏನು, ಈ ಶರೀರ ನೋವು ಅಂದ್ರೆ ಅಲ್ಲ. ಬಸವಣ್ಣವ್ರು ಹೇಳ್ದಂಗ ಶರೀರ ಮಣ್ಣಿ ಹೋಗ್ತದೆ, ಹಾಗ ಜೀವ ಅದು ಹಾಗೇನೆ, ಅದು ಇಲ್ಲೇ ಇದ್ರಾಗ ಹೋಗ್ತದೆ ಅಂತದ. ಆದ್ರೆ ನಾವು ಏನು ಅಂತಂದ್ರ ಆತ್ಮಸ್ವರೂಪಿ ಅನ್ನೋದನ್ನ ಅವ್ರ ಶರಣರು ತಮ್ಮ ಎಲ್ಲಾ ಒಂದು ಪ್ರಸಂಗಗಳಲ್ಲಿ ಹೇಳ್ತಾರೆ ಅನ್ನೋದ್ರಿಂದಾಗಿ ಆ ಒಂದು ವಿಷಯವನ್ನು ನಾನು ಲಕ್ಷಿಸ್ತಾ ಈ ಶಿವಯೋಗಕ್ಕೆ ಮೂಲಾಧಾರ ಅಂದ್ರೆ ಕರ್ಮ ಅಂತ ಅಲ್ಲಿ ಬರ್ತದೆ. ಯಾಕಂದ್ರೆ ನಾವು ಆತ್ಮಸ್ವರೂಪಿಗಳಂದಾಗ ಯಾವಾಗ ನಮ್ಮಲ್ಲಿ ಆತ್ಮ ಬಂತು ಅದಕ್ಕಿಂತ ಮುಂಚೆನೂ ಅದು ತನ್ನ ಪ್ರಯಾಣವನ್ನ ಪ್ರಾರಂಭಿಸಿತ್ತು. ಆ ಆತ್ಮನ ಏನದ ನೋಡ್ರಿ, ನಮ್ಮ ಈ ಮನುಷ್ಯ ರೂಪಕ್ಕೆ ನಮ್ಮನ್ನು ತರಬೇಕಾದ್ರೆ ಆ ಆತ್ಮ ತನ್ನ ಒಂದು ಸ್ಥಿತಿಯನ್ನ ಬದಲು ಮಾಡಬೇಕು. ಯಾಕಂತಂದ್ರೆ ಕಾರಣ ರೂಪದ ಆತ್ಮ ಜೀವಾತ್ಮ ಸ್ಥೂಲ ಜಗತ್ತಿನ ಈ ಒಂದು ಇದ್ರಾಗ ಕಾರ್ಯಕ್ಕೆ ತೊಡಗೋದು ಸಾಧ್ಯ ಇಲ್ಲ. ಅದಕ್ಕೆ ಆ ಕಾರಣ ಒಂದು ರೂಪದ ಜೀವಾತ್ಮ ಮೊದಲು ಸೂಕ್ಷ್ಮ ಹೀಗೆ ಬರುವ ಹೊತ್ನಾಗ ಮೂರು ಇದ್ರೊಳಗೆ ಶರಣ ಸಾಹಿತ್ಯದಲ್ಲಿ ಸೂಚಿಸ್ತಾರಲ್ಲ, ಒಂದು ಆಣವ ಮಲ, ಮತ್ತೊಂದು ಮಾಯಾಮಲ, ಮತ್ತೊಂದು ಕಾರ್ಮಿಕ ಮಲ ಅಂತ ಬರ್ತದೆ. ಆಣವ ಅಂತಂದ್ರೆ ಪರಮಾತ್ಮ ಅಂತ ನಂಗೆ ಅರ್ಥ. ನಮ್ಮ ಜೀವಾತ್ಮ ಪರಮಾತ್ಮ ಒಂದು ಭಾಗ ಅಂಶ ಅಂತ ಅರ್ಥ. ಇನ್ನ ಮಾಯೆ ಅಂದ್ರೆ ಏನು ವ್ಯಾಖ್ಯಾನ ಒಬ್ಬರು ಮಾಡ್ತಾರೆ. ಆದ್ರೆ ಅಲ್ಲಿ ಇರೋದು ಏನು ಅಂತಂದ್ರೆ ನಾಮರೂಪ ಕ್ರಿಯೆಗಳಿಗೆ ಯಾವುದು ಹೊಂದಿದನೋ ಅಧೀನ ಆಗ್ಯದನೋ ಅದು ಮಾಯೆ. ಅದಕ್ಕೆ ಈ ಒಂದು ವಿಶ್ವವೇ ಮಾಯೆ, ನಾನು ನೀವು ಅವರು ಇವರು ಎಲ್ಲರೂ ಮಾಯೆ. ಅದರ್ಥ ಈ ಭಾಗ ನೋಡ್ರಿ, ವಿಶ್ವ ಅನ್ನೋದು ಇದು ಸ್ಥೂಲ ಜಗತ್ತಿಗೆ ಸಂಬಂಧಪಡ್ತದೆ ಅನ್ನೋದ್ರಿಂದಾಗಿ ಅದು ಬರ್ಬೇಕಾದ್ರೆ ಏನಾಗ್ತದೆ ಅಂದ್ರೆ ಈ ಒಂದು ಮಾಯಾ ಸ್ವರೂಪಕ್ಕೆ ಬರ್ಬೇಕು. ಮಾಯಾ ಸ್ವರೂಪ ಅಂತಂದ್ರೆ ನಾಮವನ್ನು ಹೊತ್ಕೋಬೇಕು, ಕ್ರಿಯೆಯನ್ನು ಪಡ್ಕೋಬೇಕು, ರೂಪವನ್ನು ಪಡ್ಕೋಬೇಕು. ಈ ನಾಮರೂಪ ಕ್ರಿಯೆಗಳಿಗೆ ಯಾವ ಒಳಗಾಗ್ಯದನೋ ಅದೇ ಮಾಯೆ ಅಂತಿರೋದು. ಇದನ್ನು ಈ ಒಂದು ಇದಕ್ಕೆ ಹಚ್ಚಬೇಕಾದ್ರೆ ನಾವು ಆ ಪರಿಶೀಲನೆ ಒಂದು ಕಾಣಿಕೆ ಅಂತ ತಿಳಿತೀವಿ. ಹೀಗ ನಾವು ಈ ವಚನಗಳ ಕ್ರಮಣವನ್ನು ನೋಡಿದ್ರೆ, ಏರಿಕೆ ಕ್ರಮ ನೋಡಿದ್ರೆ
ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಏನು ಕ್ರಮ ಅದನ್ನು ಶಸ್ತ್ರ ಕ್ರಮ, ಅದು ಈ ಜೀವಾತ್ಮನ ಒಂದು ಉನ್ನತೀಕರಣದ ಒಂದು ಭಾಗವಾಗಿ ಅದ ಅನ್ನೋದು ನೀವು ವಚನಗಳನ್ನ ನೋಡ್ಕೋತ ಗೊತ್ತಾಗ್ತದೆ. ಆ ಒಂದು ಇದು ಏನ್ ಬರ್ತದೆ ಅಂತಂದ್ರೆ, ಈ ಕಾರ್ಮಿಕ ಮಲ ಅಂತೀವಲ್ರಿ, ಕರ್ಮ ಸಂಬಂಧಿಯಾದಂತಹ ಆ ಮಲವನ್ನ ನಾವಾಗೇ ಆಗ್ಲಿ ಅಥವಾ ಆಚಾರ್ಯರ ಕಡೆಯಿಂದ ಹೇಳಿ ತೆಗೆಸ್ಕೊಳ್ಳೋದಾಗ್ಲಿ ಸಾಧ್ಯ ಇಲ್ಲ. ಕಾರಣ ಏನು ಅಂದ್ರೆ, ಈ ಶಿವಯೋಗದ ಗುರು ಏನಂತ ನೋಡ್ರಿ, ಅವ ಮಾತ್ರ ಅದನ್ನ ತೆಗಿತಾನ. ಅದನ್ನ ತೆಗೆದಾಗ ಆ ಸ್ಥೂಲಕ್ಕೊಂದು ಆವರಣ ಇರ್ತದೆ, ಸೂಕ್ಷ್ಮಕ್ಕೊಂದು ಆವರಣ ಇರ್ತದೆ, ಕಾರಣಕ್ಕೊಂದು ಆವರಣ ಇರ್ತದೆ. ಈ ಮೂರು ಆವರಣಗಳನ್ನು ಪ್ರತ್ಯೇಕವಾಗಿ ತೆಗೆದು ಅವ ಶಿವಯೋಗ ಸಾಧನೆಗೆ ಹೆಚ್ಚಿದಾಗ ಆ ಒಂದು ಸಾಧಕ ಅಂತಿಮ ಹಂತದಲ್ಲಿ ಸೂರ್ಯಕೋಟಿ ಪ್ರಭೆ ಬೆಳಗಿನ ಸಹಸ್ರ ಕಿರಣದ ಅಗ್ರಪಟಲದ ಬೆಳಗು ಕೂದಲ ಸಂಘೆಯನ್ನು ಏನು ಬಸವಣ್ಣ ಅವ್ರು ಹೇಳ್ತಾರೆ ನೋಡ್ರಿ, ಆ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಆ ಒಂದು ಹಿನ್ನೆಲೆಯಲ್ಲಿ ನಾ ಈ ವಚನಗಳನ್ನ ಇಲ್ಲಿ ತಗೊಂಡನಿ. ಅದಕ್ಕೆ ಈ ವಚನಗಳಲ್ಲಿ ಸೈನ್ಸ್ ಏನಂತ ನೋಡ್ರಿ, ಇವುಗಳನ್ನ ಷಟ್ಸ್ಥಲಗಳಲ್ಲಿ ಹೊಂದಿಸಬಹುದಾಗಿತ್ತು. ಆದ್ರೆ ಸಮಸ್ಯೆ ಏನಂದ್ರೆ, ಕಮ್ಮಾರ್ ಅವರು ಹೇಳಿದಂದ್ರೆ ನಾನು ಈ ಸೈನ್ಸ್ ವಿವಿಧ ಪ್ರಕಾರಗಳಲ್ಲಿ ಅದನ್ನು ಹೊಂದಿಸಿದ್ದೆ. ಹೀಗಾಗಿ ಇದು ಷಟ್ಸ್ಥಲ ಕ್ರಮಕ್ಕೆ ವ್ಯತ್ಯಾಸ ಆಗ್ತದೆ. ಬೇರೆ ಬೇರೆ ಸೈನ್ಸ್ ಅಥವಾ ಅದರ ವಿಭಾಗಗಳನ್ನು ನೋಡ್ತಾ ಹೋದಾಗ ಅವು ಷಟ್ಸ್ಥಲಕ್ಕೆ ಹೊಂದುದಿಲ್ಲ ಅನ್ನೋದ್ರಿಂದಾಗಿ ನಾನು ತಗೊಳ್ಳೋದೇನಾದ್ರೂ ನೋಡ್ರಿ, ಅದು ಈ ವಿವಿಧ ಒಂದು ಭಾಗಗಳನ್ನ ತಗೋತೇನೆ ಅನ್ನೋದ್ರಿಂದ ಶರಣರು ವಚನಗಳಲ್ಲಿ ಏನು ಬರ್ದಾಡ್ತಾರೆ ಅವು ಯಾವ ಸುಳ್ಳಲ್ಲ. ಕೊಳಬೇಡ ಹುಸಿಯ ನುಡಿಯೋಬೇಡ ಅಂತ ಅನ್ನೋರು ಹುಸಿ ನುಡಿಯುವವರು ಅಲ್ಲ, ಹುಸಿ ಬರೆಯುವವರು ಅಲ್ಲ. ಹೀಗಾಗಿ ಬಸವಣ್ಣವರ ವಚನಗಳಲ್ಲಿ ದೇವಾದಿ ದೇವತೆಗಳ ಹೆಸರು ಬರ್ತಾವ, ಚನ್ನಬಸವರ ವಚನಗಳಲ್ಲಿ ಬರ್ತಾವ. ಯಾವ ಒಂದು ಜನ ಅತ್ಯಂತ ಬಹಳಷ್ಟು ವಚನಗಳನ್ನ ಈ ವಚನಗಳ ಒಂದು ಈ ವ್ಯಾಪ್ತಿ ಏನದ ನೋಡ್ರಿ, ಅದು ಭೂರು ಅಥವಾ ಒಂದು ಸ್ಥೂಲದಿಂದ ಮಹಾಕಾರಣ ಅಂತ ಕರೀತಾರೆ ಪರಶಿವನನ್ನು. ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ 4 ಅಂಶಗಳು. ಈ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗುವ, ಸೂಕ್ಷ್ಮದಿಂದ ಕಾರಣಕ್ಕೆ ಹೋಗುವ, ಕಾರಣದಿಂದ ಮಹಾತ್ ಕಾರಣಕ್ಕೆ ಹೋಗಿ ಅಲ್ಲೇನೆ ಉಳಿಯುವಂತ ಒಂದು ಕ್ರಮ ಏನಂದ್ರೆ ಅದೇ ಶಿವಯೋಗಾಚರಣೆ. ಅದರ ಹಿನ್ನೆಲೆಯಲ್ಲಿ ನಾನು ನಿಮಗ ಈ ಒಂದು ಇದನ್ನ ವಿಚಾರಗಳು ತಿಳಿಸ್ತಾ ಇದ್ದೇನೆ. ಸೂಕ್ಷ್ಮ ಜಗತ್ತು ಅಂದ್ರೆ ಬಹಳ ಸಲ ಈ ಸ್ಥೂಲ ಜಗತ್ತು ನಾವು ಏನ್ ಕಾಣ್ತದೆ ನೋಡ್ರಿ, ಇದು ಸ್ಥೂಲ ಜಗತ್ತು. ಅದು ಸೂಕ್ಷ್ಮ ಜಗತ್ತು ಅಂದ್ರೆ ಏನು ಅಂತಂದ್ರೆ, ಕನಸಿನಾಗ ಏನ್ ನೋಡ್ತೀವಿ ನೋಡ್ರಿ, ಅದು ಸೂಕ್ಷ್ಮ ಜಗತ್ತು. ಯಾಕಂದ್ರೆ ಅಲ್ಲಿ ಸ್ಥೂಲದ ಒಂದು ಅಂಶಗಳಲ್ಲಿ ಇರೋದಿಲ್ಲ. ಹಿಂಗಾಗಿ ಎಷ್ಟೋ ಸಲ ಆ ಒಂದು ಸೂಕ್ಷ್ಮ ಶರೀರ ಅಂತ ನಾವೇನೋ ನೋಡ್ತೀವಿ ನೋಡ್ರಿ, ಅವು ಹಾರ್ಯಾಡ್ತಿರ್ತಾವ. ಯಾಕಂದ್ರೆ ಈ ಪಂಚೇಂದ್ರಿಯಗಳಿಗೆ ಸಂಬಂಧಿಸಿದಾಗ ಆ ಯಾವ ಒಂದು ಸ್ಥೂಲತೆ ಅದಕ್ಕೆ ಇರೋದಿಲ್ಲ. ಅದಕ್ಕೆ ಈ ಸ್ಥೂಲ ಸೂಕ್ಷ್ಮ ಕಾರಣ ಅನ್ನೋದೇನದ ನೋಡ್ರಿ, ಅದು ಮಹಾಕಾರಣಕ್ಕೆ ಹೋಗಿ ತನ್ನ ಎಲ್ಲಾ ಒಂದು ಲೌಕಿಕ ಅಥವಾ ಭೌತಿಕ ಅಥವಾ ಒಂದು ಈ ಮನುಷ್ಯನ ಲೋಕದ ಒಂದು ಅಂಶಗಳನ್ನೆಲ್ಲ ತೆಗೆದು ಹಾಕಿ ಶುದ್ಧ ಪರಮಾತ್ಮನ ಸ್ಥಿತಿ ಪಡ್ಕೊಂಡು ಪರಶಿವ ರೂಪಿಯಾಗಿ ಮುಕ್ತ ಹೊಂತದ ಅನ್ನೋದ್ರಿಂದಾಗಿ ಅದು ಮೋಕ್ಷ ಅಂತ ತಿಳಿಯಲ್ಪಡ್ತದ. ಅದಕ್ಕೆ ಈ ಶಿವಯೋಗಾಚರಣೆ ಏನದ ನೋಡ್ರಿ, ಅತ್ಯಂತ ರಹಸ್ಯವಾಗಿ ನಡೆದು ಬಂದಂಥದ್ದು. ಡಾಕ್ಟರ್ ಜಮದಂಡಿ ಅವರು ಹೇಳಿದಂಗ, ನಾನು ಮಹಾಲಿಂಗಪುರದ ಚನ್ನವೀರ ಶಿವಯೋಗಿಯವರ ಸಂಪರ್ಕದಲ್ಲಿ 15 ವರ್ಷ ಕಳೆದ ನಾವು. ಹಿಂಗಾಗಿ ಅವರಂತ ಉನ್ನತ ಮಟ್ಟದ ಸಾಧಕರನ್ನು ನಾನು ನೋಡಿಲ್ಲ. ಅದೆಲ್ಲ ನಾನು ಮುರುಗೋಣ ಮಾತಾಜರವ್ರನ್ನ 1-2 ಸಲ ನೋಡಿದ್ದೆ. ಆದ್ರೆ ಈ ಅವ್ರ ಜೊತೆಗೆ ಸಂಪರ್ಕ ಬಂದಿದ್ದಿಲ್ಲ. ಇವ್ರ ಜೊತೆ ಏನ್ ಸಂಪರ್ಕ ಬಂದ್ ನೋಡ್ರಿ, ಆ ಶಿವಯೋಗದ ಒಂದು ಕಲ್ಪನೆಯನ್ನ ಏನು ಅನ್ನೋದನ್ನೇ ಅವ್ರು ಸ್ಪಷ್ಟಗೊಳಿಸಿದ್ರು. ಅದಕ್ಕೆ ಈ ಏನು ಅಂತರಂಗದ ಅನುಭವಗಳದಾವ ನೋಡ್ರಿ, ಅದು ಶಿವಯೋಗದ ಒಂದು ಅಂಶ. ಈ ಶಿವಯೋಗವನ್ನು ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ಹೇಳ್ತೀನಿ, ಆ ನಂತರ ವಚನ ತಗೋತೀನಿ. ಗುರು ದೀಕ್ಷಾಕ್ರೊಳಗೆ ನಿಮ್ನ ಏನ್ ಮಾಡ್ತಾರೆ ಅಂದ್ರೆ, ಬೈಲಾಗ್ ಕರ್ಕೊಂಡು ಹೋಗ್ತಾರೆ. ಬೈಲಾಗ್ ಕರ್ಕೊಂಡು ಹೋಗಿ ಸೂರ್ಯ ಸಾಕ್ಷಿಯಾಗಿ ನಿಮ್ಮ ಆವರಣಗಳನ್ನು ತೆಗಿತಾರ. ಮೊದಲು ಸ್ಥೂಲದ ಆವರಣ ತೆಗಿತಾನ ಅನ್ನೋದ್ರಿಂದಾಗಿ ನಿಮಗ ಜ್ಯೋತಿ ರೂಪದ ಜೀವಾತ್ಮ ನಿಮ್ಮ ಕಣ್ಮುಂದನೇ ಹೊಳಿತದೆ. ಅದು ಮಾಲಿಂಗಪುರದ ಚನ್ನವೀರ ಶಿವಯೋಗಿಗಳು
ತಮ್ಮ ಒಂದು ಶಿಷ್ಯರಿಗೆ ಒಂದು ಕರುಣಿಸಿದಂತಹ ಒಂದು ಅಂಶನೇ. ಹಾಗೆ ಅವರ ಕೈಯೊಳಗೆ ಒಂದೇನು ಅಂದ್ರೆ ಮೃಗೋಡ ಮಹಂತಂದ್ರೆ ಅವರು ದೀಕ್ಷಾ ಕೊಡುವಲ್ಲಿ ಬಹಳಷ್ಟು ಜಿಪುಣ. ಅವರು ನಮ್ಮ ಮಾಲಿಂಗಪುರದ ಚನ್ನವೀರ ಶಿವಯೋಗಿಗಳಿಗೆ ಮಾತ್ರ ದೀಕ್ಷೆ ಕೊಟ್ಟಿದ್ರೆ, ಚನ್ನವೀರ ಶಿವಯೋಗಿಗಳು ಮಾತ್ರ ಬಹಳಷ್ಟು ಜನರಿಗೆ ದೀಕ್ಷೆ ಕೊಟ್ಟು ಕೆಲವರನ್ನ ಪರಿಪೂರ್ಣ ಒಂದು ಸಾಧಕರನ್ನಾಗಿ ಮಾಡ್ಯಾರ. ಹಾಗೆ ಅವರು ನಮ್ಮ ಮಾಲಿಂಗಪುರಗಳು ಏನ್ ಹೇಳ್ತಿದ್ರು ಅಂದ್ರೆ, ನಾ ದೀಕ್ಷೆ ಕೊಡುವಾಗ ಹಿಂದೆ ಮುಂದೆ ನೋಡೋದಿಲ್ಲ, ಹರವಿ ಹೊಡೆದ ಹಂಚ್ ಮಾಡ್ತಾನೆ ಅಂತ ಹೇಳ್ತಿದ್ರು. ಹಂಗೆ ಆ ಒಂದು ಅನುಭವದ ಹಿನ್ನೆಲೆಯಲ್ಲಿ ನಾನು ನಿಮ್ಗೆ ಈ ಶಿವಯೋಗ ಹೇಳ್ತಾ ಇದ್ದೇನೆ. ಈ ಮೊದಲನೇ ಒಂದು ದೀಕ್ಷೆ ಕೊಡಿದಾಗ ಒಂದು ಅವರು ಏನ್ ಮಾಡ್ತಾರೆ ಅಂತಂದ್ರೆ ಮಂತ್ರ ಕೊಡ್ತಾರೆ, ಅದನ್ನ ಪ್ರಯೋಗಿಸುವಂತಹ ಒಂದು ರೀತಿ ಹೇಳ್ತಾರೆ, ಒಂದು ಆಸನ ಹೇಳ್ತಾರೆ. ಆ ಪ್ರಯೋಗಿಸುವಂತಹ ರೀತಿಯಲ್ಲಿ ನಾವು ಸಮರ್ಥರಾದ್ರೆ, ಯಾಕಂದ್ರೆ ಎಷ್ಟೋ ಜನರಿಗೆ ಆ ಒಂದು ಮಾರ್ಗ ಹತ್ತೋದಿಲ್ಲ. ಆಯಾ ಒಂದು ಇದೇನು ಬರ್ತದೆ ನೋಡಿ ಸ್ಥಿತಿ, ಎಷ್ಟೋ ಜನರಿಗೆ ಅವರವರ ಒಂದು ಪ್ರಾರಬ್ಧ ಅಷ್ಟೊಂದು ಪರಿಪೂರ್ಣವಾಗಿರೋದಿಲ್ಲ. ಆ ಕಾರಣದಿಂದಾಗಿ ಒಂದು ಇದು ಕೆಲವರಿಗೆ ಮಾತ್ರ ಸಾಧ್ಯ ಆಗಿದೆ ನಮ್ಮಲ್ಲಿ. ಹಾಗೆ ಈ ಒಂದು ಸ್ಥಿತಿ ಏನದಲ್ಲ, ಅದು ಸಾಧ್ಯ ಆದಾಗ ಪರಿಪೂರ್ಣತೆಯ ಅಂಶ ಗೊತ್ತಾಗ್ತದೆ. ಹಾಗೆ ಈ ವಚನದ ಬಗ್ಗೆ ನಾನು ಬಹಳಷ್ಟು ಅದ್ರ ಬಗ್ಗೆ ಹೇಳಲಾರ್ದೇನೆ ಈ ವಿವರಣೆಗಳನ್ನ ಆಗಾಗ ಕೊಟ್ಕೊತ ಹೋಗ್ತೀನಿ. ಕೆಲವೊಂದು ಅಂಶಗಳನ್ನು ಶಿವಯೋಗಾಚರಣೆಯ ಅಂಶಗಳು ಅಲ್ಲಿಯೂ ಬರ್ತಾವ, ಅವಾಗ ಇನ್ನಷ್ಟು ಸ್ಪಷ್ಟ ಆಗ್ತದೆ ಅಂತ ಹೇಳ್ತಾ ಒಂದು ವಿಂಗಡಣೆಯನ್ನು ನಾನು ತಗೋತೀನಿ ನೋಡ್ತೀನಿ. ವಿಂಗಡಣೆ ಏನ್ ಹೇಳ್ತದೆ ಅಂತಂದ್ರೆ, ನಾನು ಮೊದಲು ಭೌತಶಾಸ್ತ್ರವನ್ನು, ಭೌತಶಾಸ್ತ್ರದಾಗ ಅವ್ರೇನು ಹಾಡಿದ್ರು ನೋಡ್ರಿ, ಅದನ್ನೇ ಮೊದಲಾಗಿ ತಗೊಂಡೆ. ನಾನು ಬಸವಣ್ಣನವರ ಒಂದು ಮೊದಲನೇ ವಚನನೇ ತಗೊಂಡೆ. ಉದಕದೊಳಗೆ ಬೈಚಿಟ್ಟ ಬೈಕೆ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗನ ರಸದ ರುಚಿಯಂತಿದ್ದಿತ್ತು, ನನೆಯೊಳಗನ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತ್ತು ಅಂತ ಬರ್ತದೆ. ಇಲ್ಲಿ ಬಸವಣ್ಣವರು ಯಾವುದನ್ನ ಬಗ್ಗೆ ಹೇಳ್ತಾರೆ ಅನ್ನೋದು ಈ ವಚನದಾಗ ಎಲ್ಲಿ ಹೇಳಿಲ್ಲ. ಇದೇ ವಿಶೇಷತೆ. ಬಸವಣ್ಣವರ ವಚನಗಳನ್ನ ನೀವು ನೇರವಾಗಿ ವಾಚ್ಯಾರ್ಥದಲ್ಲಿ ತಗೊಂಡೆ ಅಂದ್ರೆ ವಿಕೆಟ್ ಬೀಳ್ತದೆ ಅಂತ ಅದರ ಅರ್ಥ. ಅದಕ್ಕೆ ಅವುಗಳನ್ನ ವಾಚಾರ್ಥದಲ್ಲಿ ಮಾತ್ರ ತೆಗೆದುಕೊಳ್ಳೋ, ಲಕ್ಷ್ಯಾರ್ಥ ಧ್ವನ್ಯಾರ್ಥಗಳಲ್ಲಿ ನಾವು ಲಕ್ಷಿಸಿದ್ರೆ ಬಹಳಷ್ಟು ಅರ್ಥ ಬರ್ತದೆ. ಹಾಗೆ ಈ ಎಲ್ಲಾ ವಚನಗಳಿಗೆ ಅದು ಏನೇನು ಅದ ಅನ್ನೋದನ್ನ ನಾ ಹೇಳ್ಕೊತ ಹೋಗ್ತೀನಿ ನೋಡ್ರಿ. ಈ ಎದರ ಬಗ್ಗೆ ಹೇಳ್ತಾರ ಅಂತ ಅನ್ನೋದನ್ನ ಬಸವಣ್ಣನವ್ರ ಈ ವಚನಕ್ಕೆ ಸಮಾಂತರವಾಗಿ ನಮ್ಮ ಡಾಕ್ಟರ್ ಜಮದಗ್ನಿ ಅವ್ರು ಏನು ಹೇಳಿದ್ರು ನೋಡ್ರಿ, ಅದು ಕೂಡ ಸಮ ಆಗ್ತದೆ. ಅದ್ರ ಬದಲಾಗಿ ಒಬ್ರು ಏನ್ ಮಾಡ್ಯಾರ ಅಂತಂದ್ರೆ, ಅಲ್ಲಮ ಪ್ರಭುಗಳ ಎಲ್ಲಾ ವಚನಗಳನ್ನು ಸಂಸ್ಕೃತಕ್ಕೆ ಭಾಷಾಂತರ ಮಾಡ್ಯಾರ. ಆ ಭಾಷಾಂತರದಲ್ಲಿ ಅದೇನು ಹೇಳ್ತಾರೆ ನೋಡ್ರಿ ಅಲ್ಲಮ ಪ್ರಭುಗಳು, ಅವರು ನಿಮ್ಮ ಶರಣ ಸಂಬಂಧ ಆ ಶಬ್ದ ಬಳಸ್ತಾರೆ ಆ ವಚನದಾಗ. ನಿಮ್ಮ ಶರಣ ಸಂಬಂಧ ಅಂದ್ರೆ ಏನು ಅನ್ನೋದನ್ನು ಕ್ಲಿಯರ್ ಆಗೋದಿಲ್ಲ. ಅದಕ್ಕೆ ಆ ಒಂದು ಮಗ್ಗಿ ಮಾಯದೇವರು ಏನು ಸಂಸ್ಕೃತದಾಗ ಅವ್ರ ವಚನಗಳನ್ನ ಭಾಷಾಂತರ ಮಾಡ್ಯಾರ ನೋಡ್ರಿ, ಅವರು ಅದನ್ನ ಪಿಂಡ ಅಂತ ಲಕ್ಷಿಸ್ತಾರೆ. ಆಗ ಪಿಂಡ ಹೇಗಿರ್ತದೆ ಅಂತಂದ್ರೆ ಈ ರೀತಿ ಇರ್ತದೆ. ಹೆಂಗೆ ಉದಕದೊಳಗೆ ಬೈಚಿಟ್ಟ ಬೈಕೆ ಕಿಚ್ಚಿನಂತಿದ್ದಿತ್ತು ಅಂದ್ರೆ, ನಾವು ನೀರಿನೊಳಗೆ ನಮ್ಮ ಬಯಕೆಯನ್ನ ಕಿಚ್ಚಿನ ರೂಪದಲ್ಲಿ ಇಡಬೇಕು. ಸಸಿಯೊಳಗಿನ ರಸದ ರುಚಿ ಅಂತಿದ್ದ, ಸಸಿ ಪೂರ್ಣ ಬೆಳೆದದ್ದಲ್ಲ, ಅದೇ ಆಗ ಶುರುವಾದಂಥದ್ದು. ಅದಕ್ಕೂ ರಸ ಇರ್ತದೆ, ಅದಕ್ಕೂ ಒಂದು ಸತ್ವ ಇರ್ತದೆ, ಅದಕ್ಕೂ ಒಂದಿಷ್ಟು ವಾಸನೆಯೂ ಇರಬಹುದು, ಇರ್ತದೆ. ಅದು ಆ ಪರಿಪೂರ್ಣ ಸ್ಥಿತಿಯನ್ನು ಇದು ಹೊಂದಿರ್ತದೆ, ಅದು ಗೊತ್ತಾಗುದಿಲ್ಲ. ಹಾಗೆ ನನೆಯೊಳಗನ ಪರಿಮಳದಂತಿತ್ತು ಮಗ್ಗೆ, ಅದೇ ಮಗ್ಗೆ ಬೀಳಾಕ ಶುರುವಾಗಿರ್ತದೆ. ಆ ಮಗೆ ಪರಿಪೂರ್ಣ ಅರಳಿದಾಗ ಹೂ ಎಂಥ ಒಂದು ಸುವಾಸನೆಯನ್ನು ಕೊಡ್ತದೋ ಅಂತ ಸುವಾಸನೆಯನ್ನು ಅತ್ಯಂತ ಕಡಿಮೆ ಪ್ರಮಾಣದಾಗ ಅದು ಇಟ್ಕೊಂಡಿರ್ತದೆ. ಅದೇ ಆ ರೀತಿ ಇತ್ತು ಅನ್ನೋದು. ಕೊನೆಗೆ ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿತ್ತು ಅಂತ ಹೇಳ್ತಾರೆ. ಅದ್ಭುತವಾದಂತ ಒಂದು ಕಾವ್ಯ ಪ್ರಯೋಗ. ಈ ಕಾವ್ಯ ಪ್ರಯೋಗ ಏನು ಅಂತಂದ್ರೆ, ಕನ್ಯೆ ಅಂದ್ರೆ ಕನ್ಯಾ ನೋಡಕ್ ಹೋದಾಗ ಆ ಒಂದು ವರ ಆ ಹುಡುಗಿಯನ್ನು ಒಪ್ಕೊಂಡಂದ್ರೆ ಆಕೆಗೆ ಅನಿಸ್ತದೆ, ಒಪ್ಕೊಂಡ ಅಂದ್ರೆ ಇವ್ ನನ್ಗಂಡ ಅನ್ನೋದು. ಆಕೆಗೆ ಅವನ ಬಗ್ಗೆ ಅನ್ನಂತ ಒಂದು ಸ್ನೇಹ ಭಾವ ಮೂಡ್ತದೆ ನೋಡ್ರಿ. ಅದು ಎಷ್ಟು ಸೂಕ್ಷ್ಮ ಇರ್ತದೆ ಅಂದ್ರೆ, ಅವ ಗಂಡ ಅಲ್ಲ ಈಗ ಸದ್ಯಕ್ಕೆ, ಮುಂದೆ ಆಗ್ಬಹುದಾದಂತ. ಈಗ ಅಲ್ಲನು ಅಂದ್ರೆ ಅಲ್ಲ, ಹೌದಂದ್ರೂ ಹೌದು,
ಹಂಗ ಈ ಒಂದು ಕನ್ಯೆ ಸ್ನೇಹ ಅತ್ಯಂತ ಸೂಕ್ಷ್ಮವಾಗಿತ್ತು. ಅದೊಂದು ಏನು ಅಂದ್ರೆ ಬಗ್ಗೆ ಮಾಯವರು ಹೇಳ್ದಂಗ ಪಿಂಡತನ ಸತಿಪತಿಯರು ಕೂಡಿದಾಗ ಏನೊಂದು ರೂಪ ಬರ್ತದೆ ನೋಡ್ರಿ. ಆ ಒಂದು ಸಮ್ಮಿಲನಕ್ಕ ಆ ಒಂದು ರೂಪ ಹೇಗಿರ್ತದೆ, ಇಷ್ಟೊಂದು ಸೂಕ್ಷ್ಮ ಇರ್ತದೆ ಅನ್ನೋದನ್ನ ನಾವು ಲಕ್ಷಿಸಬೇಕು. ಹಾಗ ಈ ಬಸವಣ್ಣವರ ವಚನದ ನಂತರ ಇನ್ನೊಂದು ವಚನ ಅವ್ರು ಹಾಡಿದರು ನೋಡ್ರಿ, ಅದೇ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಒಂದು ಚುರುಕಾಗಿರಯ್ಯ ಅಂತ ಬರ್ತದೆ. ಇಲ್ಲಿ ಇಡೀ ವಿಶ್ವವೇ ಏನಾಗಿದೆ ಅಂತಂದ್ರೆ ಪರಮಾತ್ಮನ ಅಂಶಗಳಿಂದ ತುಂಬ್ಯದ. ಆದ್ರೆ ಗೊತ್ತಾಗುದಿಲ್ಲ. ನಾವು ಬಿಗ್ ಬ್ಯಾಂಗ್ ಥಿಯರಿಗೆ ಹೋದ್ರೆ ಗೊತ್ತಾಗ್ತದೆ. ಬಿಗ್ ಬ್ಯಾಂಗ್ ಥಿಯರಿ ಏನ್ ಹೇಳ್ತದೆ ಅಂತಂದ್ರೆ 30% ಭಾಗ ಮೂಲ ಒಂದು ಬೆಳಕಿನ ರೂಪದ ಒಂದು ಆಕಾರದಿಂದ 30% ಭಾಗ ಹೊರಗೆ ಬಂದದ. ಅದು ಹೊರಗೆ ಬಂದು ವಿಶ್ವ ತಯಾರಾಗ್ಯದ ಅಂತ ಬರ್ತದೆ. ಅದಕ್ಕೆ ಈ ವಿಶ್ವದಲ್ಲಿ ಎಷ್ಟು ಸೂರ್ಯ ಅದಾರ ಅಂತಂದ್ರೆ 1 ಮುಂದೆ 24 ಪೂಜೆ ಬರೆದ್ರೆ ಆ ಯಾವ ಸಂಖ್ಯೆ ಅಷ್ಟು ಸೂರ್ಯ. ಅದಕ್ಕೆಲ್ಲಕ್ಕೂ ಮೂಲ ಪರಿಶೀಲ. ಅದನ್ನೇ ಬಸವಣ್ಣವ್ರು ನಾ ಇದೀಗ ನಿಮ್ಗೆ ಹೇಳಿದಂಗೆ ಸೂರ್ಯಕೋಟಿ ಪ್ರಭೆ ಬೆಳಗಿನ ಸಹಸ್ರ ಕಿರಣದ ಅಗ್ರ ಪಟಲದ ಬೆಳಗು ಅಂತ ಹೇಳ್ತಾರೆ ನೋಡ್ರಿ. ಹಾಗೆ ಆ ಒಂದು ರೂಪದಲ್ಲಿ ಏನದ ನೋಡ್ರಿ, ಪರಿಶಿವ ರೂಪ ಅಥವಾ ಪರಮಾತ್ಮ ರೂಪ, ಪರಬ್ರಹ್ಮ ರೂಪ ಅನ್ನೋದು ಏನದಲ್ಲ, ಅದು ನನ್ನ ಕರಸ್ಥಲಕ್ಕೆ ಬಂದು, ಕರಸ್ಥಲ ಅಂತಂದ್ರೆ ಅಂಗೈ ಅಲ್ಲ. ಯಾಕಂದ್ರೆ ಯಾವುದು ಸ್ಥೂಲಕದನೋ ಅದು ಲಿಂಗ ಅಲ್ಲ. ಹಾಗಾದ್ರೆ ಕರಸ್ಥಲ ಅಂದ್ರೆ ಯಾವುದು ಅಂತಂದ್ರೆ ಧ್ಯಾನದಾಗ ಶಿವಯೋಗಿಗಳು ಏನು ಒಳಗೊಂದು ಇದನ್ನ ಲಕ್ಷಿಸ್ತಾರೆ ನೋಡ್ರಿ, ಅದು ಬೆಳಕಿನ ಜಗತ್ತು. ಅದು ಈ ಲೋಕ ಜೀವಗಳಿಗೆ ಅದು ಹೊಂದುವುದೂ ಇಲ್ಲ, ಮತ್ತು ಅದು ಸಾಧ್ಯನೂ ಆಗುವುದಿಲ್ಲ. ಏನ್ ಕಲ್ಪನಾ ಮಾಡ್ತಾರೋ ಅದು ಸರಿ ಆಗ್ತದೆ. ಅದಕ್ಕೆ ಆ ಬೆಳಕಿನ ರೂಪದಲ್ಲಿ ಏನ್ ನಾವು ಅದೀವಲ್ಲ, ಆ ಇರ್ತಾರಲ್ಲ, ಆ ಒಂದು ಬೆಳಕೇನದ ನೋಡಿ, ಅದು ಈ ರೀತಿಯಾದ ಅನ್ನೋ ಬದಲಾಗಿ ಎನ್ನ ಕರಸ್ಥಲಕ್ಕೆ ಅಲ್ಲಿ ಬಂದು ಚುಳುಕಾದಿರಯ್ಯ. ಯಾಕಂದ್ರೆ ದೀಕ್ಷಾ ಕೊಟ್ಟಾಗ ಗುರು ಏನ್ ಮಾಡಿರ್ತಾರೆ ಅಂದ್ರೆ ನಿಮ್ಮ ಜೀವಾತ್ಮವನ್ನ ನಿಮ್ಮ ಕಣ್ಣು ಮುಂದೆ ನಿಂದಿರ್ಸಿರ್ತಾರೆ. ಆ ಜೀವಾತ್ಮವೇ ನಿಮಗ ಮುಂದೆ ಒಲಿಲಿಕ್ಕೆ ಹಾದಿ ತೋರಿಸ್ತದ ಅನ್ನೋದ್ರಿಂದಾಗಿ ನೀವು ಆ ಜೀವಾತ್ಮನ ಒಂದು ಸ್ವರೂಪವನ್ನು ನೋಡ್ತೀರಿ. ಅಲ್ಲಿ ಕರಸ್ಥಲಕ್ಕೆ ಬಂದಂಗ ಇದು ಅಲ್ಲ. ಯಾಕಂದ್ರೆ ಕರಸ್ಥಲ ಅಂತಂದ್ರೆ ಸ್ಥೂಲದ ಯಾವ ಅಂಶವೂ ಇರ್ಲಿಕ್ಕೆ ಅವಕಾಶ ಇಲ್ಲ. ಹಂಗ ಇದ್ರಾಗ ಏನಂತ ಭೌತಿಕ ವಿಚಾರ ಐತಿ ಅಂತಂದ್ರೆ ಮೊದಲನೇ ವಚನ ಏನಂತ ನೋಡ್ರಿ, ಅದು ಮೈಕ್ರೋಸ್ಕೋಪಿಕ್. ಎರಡನೇದು ಏನಂತ ನೋಡ್ರಿ, ಅದು ಟೆಲಿಸ್ಕೋಪಿಕ್ ಅಂತ. ಸೂಕ್ಷ್ಮವಾದಂತ ಅಂಶವನ್ನು ಮೊದಲನೇ ವಚನದಾಗ ನೋಡ್ತೀವಿ ನಾವು. ಅತ್ಯಂತ ವಿಶ್ವದ ಅಂತಿಮ ಒಂದು ದಂಡೆಯವರೆಗೂ ಯಾವ್ದು ಐತಿ ಅನ್ನೋದನ್ನ ನಾವು ಈ ಎರಡನೇ ವಚನದಾಗ ನೋಡ್ತೀವಿ. ವಿಜ್ಞಾನಿಗಳು ಏನ್ ಮಾಡ್ಯಾರ ನೋಡ್ರಿ, ಅವರು ತಮ್ಮ ಮಿತಿಗೆ ಒಳಪಟ್ಟಂತೆ ಕೆಲವೊಂದು ಭೌತಿಕ ಅಂಶಗಳನ್ನ ಅಥವಾ ಭೂಮಿಯ ನಮ್ಮ ಪೃಥ್ವಿ ಅಂಶಗಳನ್ನ ಬೇರೆ ಬೇರೆ ಇದಕ್ಕ ಅನ್ವಯ ಮಾಡಿ ಅವರು ಅದನ್ನು ಹೇಳ್ಯಾರ. ಆದ್ರೆ ಎಲ್ಲಾ ಒಂದು ಸೂರ್ಯಗಳಲ್ಲಿ ಈ ಜೀವಿಗಳು ಇರ್ತಾರೆ ಅಂತಲ್ಲ, ಕೆಲವಲ್ಲಿ ಇದ್ದಲ್ಲಿ ಏನಾಗ್ತದ ಅಂದ್ರೆ ಈ ಒಂದು ಭೂಮಿ ಸೂರ್ಯನ ನಡುವಿನ ಅಂತರದ ಒಂದು ಎಲ್ಲಾ ಕಡೆ ಸಿಗ್ತದೆ ಇಲ್ಲೋ ಹೇಳಕ್ ಬರಲ್ಲ. ಅಲ್ಲಿ ಕೂಡ ಇಲ್ಲಿ ಸಿಗುವಂತ ಬರೀ 92 ಮೂಲ ವಸ್ತುಗಳೇನು ಸಿಗ್ತಾವ ಅಂತೇನಲ್ಲ, ಅದಕ್ಕಿಂತ ಹೆಚ್ಚು ಸಿಗ್ಬೋದು, ಕಡಿಮೆನೂ ಸಿಗ್ಬೋದು ಅಂತಂದಾಗ ಈ ಇಡೀ ಒಂದು ವಿಶ್ವವನ್ನು ನಾವು ವಿಭಜಿಸಿದೀವಿ ಅಂದ್ರೆ ಅಣುಗಳ ರೂಪದಲ್ಲಿ ಬರ್ತದೆ. ಆ ಅಣುವನ್ನು ವಿಭಜಿಸಿದ್ರೆ ಪರಮಾಣುಗಳ ರೂಪದಲ್ಲಿ ಬರ್ತದೆ. ಅವು ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅನ್ನುವಂತ ಒಂದು ಶಕ್ತಿ ಕಣಗಳಲ್ಲಿ ರೂಪದಲ್ಲಿ ಬರ್ತದೆ. ಈ 3 ಅಂಶಗಳು ಬೆಳಕಿನ ರೂಪದಲ್ಲಿ ಇರ್ತಾವ ಅನ್ನೋದ್ರಿಂದ ಇಡೀ ವಿಶ್ವವೇ ಪರಶಿವನ ಒಂದು ಭಾಗ, ರೂಪ, ಒಂದು ಅಂಶ ಅಂತ ನಮ್ಗೆ ಗೊತ್ತಾಗ್ತದೆ. ಅದನ್ನ ಈ ಒಂದು ಎನ್ನ ಕರಸ್ಥಲಕ್ಕೆ ಒಂದು ಚುಳುಕಾಗಿರಯ್ಯ ಅನ್ನೋದಕ್ಕೆ ನಾವು ಅನುಸರಿಸ್ತಾ ಈ ಒಂದು ಇದೇನು ಬರ್ತದೆ ನೋಡ್ರಿ, ಈ ಬಿಗ್ ಬ್ಯಾಂಗ್ ಥಿಯರಿ ಅಂತ ಇದೇ ನಿಮ್ಗೆ ಏನು ಹೇಳಿದಲ್ಲ, ಅದು ಶರಣರ ವಚನದಾಗ ಹೆಂಗ್ ಬಂದದ ಸ್ವಲ್ಪ ನೋಡಿ ಮುಂದೆ ಹೋಗೋಣ. ಏನ್ ಗಟ್ಟಿವಾಳ ಅನ್ನೋರ ಒಂದು ವಚನ ಹಿಂಗ್ ಬರ್ತದೆ, ಅವನಿ ಅಂಬರ ಉದಯಿಸದಂದು ಒಂದು ತುಂಬಿದ ಕೊಡನ ಕಂಡೆ, ಆ ಕೊಡವನ್ನೆತ್ತಿದವರಿಲ್ಲ, ಇಳುಹಿದವರಿಲ್ಲ, ಆ ಕೊಡ ತುಳುಕಿನಲ್ಲಿ ಒಂದು ಬಿಂದು ಕೆಳಕ್ಕೆ ಸಿಡಿಯುತ್ತ ಕಂಡೆ, ಆ ಬಿಂದುವಿನಲ್ಲಿ ಅನಂತ ದೇವತಾ ಮೂರ್ತಿಗಳು ಹುಟ್ಟುತ್ತ ಕಂಡೆ. ಇದು ಕಾರಣ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗದ ಲೀಲಾ ಮೂಲವ ಕಂಡು ಇಲ್ಲ ಇಲ್ಲವೆನ್ನುತ್ತಿರು ಅಂತ. ಇಲ್ಲಿ
ಬಿಗ್ ಬ್ಯಾಂಗ್ ಥಿಯರಿಯನ್ನ ಈ ರೀತಿಯಾಗಿ ಒಂದು ರೂಪಕದಲ್ಲಿ ಅಥವಾ ಒಂದು ಸಂಕೇತದ ರೂಪದಲ್ಲಿ ಇಷ್ಟೊಂದು ಅದ್ಭುತವಾಗಿ ಗಜವಾಳನವರು ಹೇಳೋರು ಇದು ಹತ್ತುವುದೇ ಇಲ್ಲ. ಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ಹತ್ತೋದಿಲ್ಲ, ಏನ್ ಮಾಡಕ್ ಮುಂದುವರಿಯೋದು. ಇನ್ನ ಈ ಭೌತಿಕ ಒಂದು ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂಗೆ ನಾ ಬಸವಣ್ಣವರ ವಚನಗಳಿಂದಲೇ ಶುರು ಮಾಡ್ಬೇಕಂತ ನಿಮ್ ತೋನ. ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ನದಿಯ ಡೊಂಕು ಸಮುದ್ರಕ್ಕೆ ಸಸಿನ, ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಅಂತ ಬರ್ತದೆ. ಹಾಗಾಗಿ ಡೊಂಕು ಅಂದ್ರೆ ಇರುವಿಕೆ. ಏನ್ ಹಾವು ಅದ್ರ ಎಲುವಿನ ರಚನೆನೇ ಹಂಗಿರ್ತದೆ. ಎಲುವಿನ ರಚನೆ ಅಂಕಡೊಂಕಾಗಿ ಅದು ಹರಿತಿರ್ತದೆ ನೋಡ್ರಿ. ಹಾಗೆ ಹುತ್ತಗಳ ಒಂದು ಮಾರ್ಗನೂ ಹಂಗ ಇರ್ತದೆ. ಹಿಂಗಾಗಿ ಈ ಹುತ್ತಗಳ ಮಾರ್ಗಕ್ಕೆ ಅನುಕೂಲ ಆಗುವಂಗ ಹಾವಿನ ಒಂದು ಶರೀರ ರಚನೆ ಮತ್ತು ಅದರ ಒಂದು ನಡೆ ಇರ್ತದ ಅನ್ನೋದ್ರಿಂದಾಗಿ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ಅಂತಂದ. ಸಸಿನ ಅನುಕೂಲ. ಇನ್ನ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ಅನ್ನ. ನದಿ ನೇರವಾಗಿ ಹರಿದು ಹೋತಂದ್ರ ಏನ್ ನಾವು ಈ ಕೇರಳದ ಒಂದು ಪರಿಸ್ಥಿತಿ ನೋಡ್ತಾ ಇದೀವಿ. ನದಿ ನೇರವಾಗಿ ಹರಿದು ಹೋದ್ರ ಆ ಸ್ಥಿತಿಯೊಳಗನ ನಾವು ಆಗನ ಅದನ್ನ ನೇರ ಒಂದು ಹರಿದಲ್ಲಿ ನೋಡಿದ್ರ ಬಹುಶಃ ಎಷ್ಟು ಜೀವಿಗಳು ಹೋಗ್ತಾವೋ ಗೊತ್ತಿಲ್ಲ. ಅದಕ್ಕೆ ನದಿ ಹಿಂಗ್ ವಕ್ರವಾಗಿ ಹೋದಾಗ ಏನಾಗ್ತದ, ನೀರಿನ ಎಷ್ಟೋ ರಭಸ ಒತ್ತಡ ಕಡಿಮೆ ಆಗ್ತದೆ. ಹಂಗ ಈ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ಅಂದ. ಈ ನದಿಯ ಒಂದು ಹರಿಯುವಿಕೆ ಇರುವಿಕೆ ಏನದ ನೋಡ್ರಿ, ಅದು ಸಮುದ್ರಕ್ಕೆ ಯೋಗ್ಯ ಆಗ್ತದೆ. ಇಲ್ಲ ಅಷ್ಟೆಲ್ಲಾ ಒತ್ತಡದಿಂದ ಹೋಗಿ ಸಮುದ್ರ ಕೂಡಿರ ಸಮುದ್ರ ಎಷ್ಟು ಜಲಚರ ಜೀವಿಗಳು ಹೋಗ್ತಾವೆ ಹೇಳಕ್ ಬರ್ತದ. ಹಂಗ ಇನ್ನೊಂದಾಯ್ತು ನೋಡಿ ಕೊನೆಯದ್ದು, ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಚಿನ. ಇದು ಅದ್ಭುತ. ಯಾಕಂದ್ರೆ ಯಾರು ಶಿವಯೋಗವನ್ನು ಆಚರಿಸಿರ್ತಾರೋ ಅವರು ಲೋಕ ಜೀವಿಗಳ ಒಂದು ವರ್ತನೆಗೆ ಒಳಗಾಗುವುದೂ ಇಲ್ಲ, ಅದನ್ನ ಅವ್ರು ಒಪ್ಕೊಳ್ಳೋದು ಇಲ್ಲ. ಹೀಗಾಗಿ ಅವ್ರ ಲೋಕ ಜೀವಿಗಳಿಗೆ ಒಪ್ಪಿಕೊಳ್ಳೋದು ಇಲ್ಲ ಅವ್ರ ಲೋಕ ಜೀವಿಗಳು. ಅದಕ್ಕೆ ನಮ್ಮ ಆತ್ಮಜ್ಞಾನಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಲೋಕ ಜೀವಿಗಳಿಗೆ ಶಿವಯೋಗಿ ಹುಚ್ಚ, ಹುಚ್ಚಗ ಲೋಕ ಜೀವಿಗಳು, ಶಿವಯೋಗಿಗಳಿಗೆ ಲೋಕ ಜೀವಿಗಳು ಹುಚ್ಚ ಅಂತ ಹೇಳ್ತಾರ. ಅಂತ ಹಂಗೆ ಅದರ ಅರ್ಥ ಇದು. ಹಿಂಗ ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಅಂದ್ರೆ ಪರಮಾತ್ಮನ ಕಡೆಗೇನೆ ಅವ್ರ ಲಕ್ಷ್ಯ ಇರ್ತದೆ ಹೊರತಾಗಿ ಉಳಿಕೆದ ಲೋಕ ಜೀವಿಗಳ ಯಾವ ಒಂದು ಅಂಶವನ್ನು ಅವ್ರ ಲಕ್ಷ್ಯ ಇಲ್ಲ. ಇದಕ್ಕೆ ನಮ್ಮ ಮಾಲಿಂಗಪುರದ ಜನವೀರ ಶಿವಗಳೇ ಸಾಕ್ಷಿ. ಕಾರಣ ಏನು ಅಂತಂದ್ರೆ, ಅದ ಊರಾಗಿದ್ದವ್ರಿಗೇನೆ ಎಷ್ಟೋ ಮಂದಿಗೆ ಅವ್ರು ಗೊತ್ತಿದ್ದಿಲ್ಲ ಮಾಡ್ದಾಗ ಇದ್ರು ಅನ್ನೋದು. ಅವ್ರ ಅಣ್ಣ ತಮ್ಮಂದಿರಿಗೂ ಗೊತ್ತಿದ್ದಿಲ್ಲ. ಅಂತ ಒಂದು ಅಷ್ಟು ಗುಪ್ತವಾಗಿ ಅವ್ರು ನಮಗ ಅದನ್ನ ಸಾಗಿಸ್ಕೊಂಡು ಬರ್ಲಿಕ್ಕೆ ಹೇಳಿದ್ರು. ಮತ್ತೆ ನಾವು ಅದನ್ನ ಪಾಲಿಸಿದ್ವು ಕೂಡ. ಹಂಗ ಈ ಒಂದು ವಚನ ಬಸವಣ್ಣವರು ಮುಗಿದ ನಂತರ ಇನ್ನು ನಾನು ಯಾವಾಗ ನಾನು ಒಂದು ತಾಸಿನ ಅವಧಿ ಮುಗಿತದ ನೋಡ್ರಿ, ನೀವು ಸೂಚನಾ ಕೊಟ್ಬಿಡ್ಲಿ ನಾವು ಮುಗಿಸ್ತೀನಿ ಅಂತ. ಅಕ್ಕನವರ ಒಂದು ವಚನ ಹಿಂಗದ ನೋಡ್ರಿ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಇವೆರಡ ಸಾರ್ಥಕ. ಉಳಿಕಿದಕ್ಕಿಂತ ಬಹಳಷ್ಟು ಟೈಮ್ ಬಹಳ ವೇಸ್ಟ್ ಆಗ್ತದೆ. ಅದಕ್ಕೆ ಜಗತ್ತಿನ ಎಲ್ಲಾ ಚಟುವಟಿಕೆಗಳಿಗೂ ಇರುವಿಕೆಗೂ ನಾಶವಾಗಕ್ಕೂ ಎಲ್ಲದಕ್ಕೂ ಸೂರ್ಯನೇ ಕಾರಣ. ಒಂದು ವೇಳೆ ಸೂರ್ಯ ಇಲ್ಲ ಅಂತಂದ್ರೆ ಈ ಜಗತ್ತಿನ ಅಸ್ತಿತ್ವವೇ ಉಳಿಯುವುದಿಲ್ಲ, ಅದು ಹೋಗೇ ಬಿಡ್ತದ. ಅದಕ್ಕೆ ಇಲ್ಲಿಯ ಒಂದು ಪ್ರತಿಯೊಂದಕ್ಕೂ ನಮ್ಮ ಬದುಕು, ಉಸಿರಾಟ, ಆಹಾರ, ಬೆಳೆಯೋದು, ಅದನ್ನು ದಿನ ರಾತ್ರಿ ಎಲ್ಲ ಇವೇನು ಬರ್ತಾವ ನೋಡ್ರಿ, ಇವೆಲ್ಲಕ್ಕೂ ಸೂರ್ಯನ ಇರುವಿಕೆನೇ ಕಾರಣ. ಸೂರ್ಯ ಇಲ್ಲ ಅಂದ್ರೆ ಇವು ಯಾವಾಗಲೂ ತಟಸ್ಥಾಗಿ ಹೋಗ್ತಾ ಇರ್ತದೆ. ಹಂಗ ಲೋಕದ ಚೇಷ್ಟೆಗೆ ಅಂದ್ರೆ ಲೋಕದ ಒಂದು ಎಲ್ಲಾ ಕ್ರಿಯೆಗಳಿಗೆ ರವಿ ಅಂದ್ರೆ ಸೂರ್ಯ ಮೂಲ ಅನ್ನೋದ್ರಿಂದನೇ ಈ ಒಂದು ಜಗತ್ತು ಏನದ ನೋಡ್ರಿ, ಸೂರ್ಯನ ಒಂದು ಜಗತ್ತು ನಮ್ಮ ಪೃಥ್ವಿ ಈ ಸೂರ್ಯನ ಒಂದು ಆಧಾರದಲ್ಲೇನೆ ಅದು. ಈ ಸೂರ್ಯನ ಒಂದು ಆಧಾರದಲ್ಲಿ ಇರೋದ್ರಿಂದಾಗಿ ಈ ಎಲ್ಲದರ ಒಂದು ಚಟುವಟಿಕೆಗಳಿಗೆ ಸೂರ್ಯನೇ ಒಂದು ಮೂಲ ಅನ್ನೋದನ್ನ ಲೋಕದ ಚೇಷ್ಟೆಗೆ ರವಿ ಬೀಜ ಅಂತ ಹೇಳ್ತಾರೆ ಅವರು. ಇನ್ನ ಆಧ್ಯಾತ್ಮಿಕ ಹೋಗ್ತಾರ ಅಕ್ಕನವರು ಮೇಲೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. 4 ಕರ್ಣಗಳನ್ನ ಹೇಳ್ತಾರೆ. ಏನ್ರಿ 4 ಕರ್ಣಗಳನ್ನ, ಚಿತ್ತ, ಮನಸ, ಬುದ್ಧಿ, ಅಹಂಕಾರ ಅನ್ನೋದು. ಈ 4 ಕರ್ಣಗಳಲ್ಲಿ ಚಿತ್ತ ಮತ್ತು ಬುದ್ಧಿ ನಮ್ಮನ್ನ ಒಳ್ಳೆದ ಕಡೆ ಎಳಿತಾವ, ಮನಸ್ಸು ಮತ್ತು ಅಹಂಕಾರ ನಮ್ಮನ್ನ ಕೆಟ್ಟದ ಕಡೆ ಎಳಿತಾವ.
ಈ ಎಲ್ಲಕ್ಕೂ ವ್ಯತ್ಯಾಸ ಮಾಡೋದು ಯಾವ್ದ್ರಿಂದ ಮನಸ್ಸು ಇರ್ತದೆ. ಅದಕ್ಕೆ ಮನಸ್ಸು ಆ ಒಂದು ಇದೇನು ಹೆಂಗದ ಅಂತಂದ್ರೆ ಸುಮ್ಮನೆ ಸರ್ವಜ್ಞನ ವಚನ ನಿಮ್ಗೆ ನೆನಪಿಸ್ಕೊಡ್ತೀನಿ. ಕರೆಯದಲೆ ಬರುವವನು ಬರೆಯದಲೆ ಓದುವನು ಬರಗಾಲಿನಿಂದ ನಡೆಯುವನು ಕರೆ ತಂದು ಕೆಲವಿಲೆ ಹೊಡೆಯಲು ಸರ್ವಜ್ಞ. ಮತ್ತೆ ಕಷ್ಟ ತಗೋತೀನಿ ನೋಡಿ. ಕರೆಯದಲೆ ಬರುವ ಯಾವ ಅಂತಂದ್ರೆ ಮನಸ್ಸನ್ನು, ಮನಸ್ಸ ಅದು ಸಾಧಕನ ಕೈವಶ ಆಗಿರ್ಬೇಕು, ಸಾಧಕನ ಒಂದು ಹಿಡಿತದಲ್ಲಿರ್ಬೇಕು. ಹಾಗೆ ಶಿವಗಳನ್ನ ಶಿವಮಾರ್ಗ ಅನ್ನೋದು ಏನದ ನೋಡಿ, ಶಿವಯೋಗದ ಮಾರ್ಗ ಅನ್ನೋದು ಏನದಲ್ಲ, ಅದನ್ನ ಮನೋಲಯ ಮಾರ್ಗ ಅಂತನೂ ಕರೀತಾರೆ. ಅಥವಾ ಇನ್ನೊಂದು ಏನಂತಂದ್ರೆ ಅಮನಸ್ಕ ಯೋಗ ಅಂತನೂ ಕರೀತಾರೆ ನೋಡ್ರಿ. ಈ ಮನೋಲಯ ಮಾರ್ಗ ಅನ್ನೋದು ಏನದ ನೋಡ್ರಿ, ಹೀಗ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಆ ಎಲ್ಲಾ ಕರ್ಣಗಳನ್ನು ಮನಸ್ಸ ತಡುತ್ತದೆ ಮತ್ತು ದುರ್ಮಾರ್ಗಕ್ಕೂ ಹಸ್ತದ ಸನ್ಮಾರ್ಗಕ್ಕೂ ಹಸ್ತದ ಅನ್ನಂಗಿಲ್ಲ. ಹಂಗ ಆ ಮನ ನಿಮ್ಮಲ್ಲಿ ಬಡಬೆಳೆದ ಬಳಿಕ ಇಲ್ಲಿಗೆ ಭವ ಉಂಟು ಅಂತ ಹೇಳ್ತಾರೆ. ಅದೇ ವ್ಯಕ್ತಿನವರ ಒಂದು ಇದು ಏನ್ ಹೇಳಿಕೆ ಅಂತಂದ್ರೆ, ನಾನು ಮನಸ್ಸನ್ನು ನಿಗ್ರಹಿಸಿದ್ರೆ, ನಾನು ಆ ನಿಗ್ರಹಿಸಿದ ಮನಸ್ಸಿನಿಂದಾಗಿ ಮನೋಲಯ ಮಾರ್ಗದಲ್ಲಿ ಸಾಗಿ ಪರಶಿವನಲ್ಲಿ ಒಂದಾಗಿ ಲೋಕದ ಒಂದು ಸಂಪರ್ಕನೇ ತಪ್ತದ ಅನ್ನೋದ್ರಿಂದಾಗಿ ನಾನು ಭಗವನ್ ಗೆದ್ದಂಗ ಅಂತ ಹೇಳಿ ಇನ್ನೊಂದ್ ಕಡೆ ಬರ್ತದ. ಏನ್ ಉರಿಯುವ ಜ್ಯೋತಿಯ ನೋಡಿ ಮೊರೆವನಾದವ ಕೇಳಿ ಸುರಿಯುವ ಅಮೃತವನ್ನು ಸವಿದುಂಡ ಕಾರಣ ತೊರೆದೇನೋ ಜನನ ಮರಣ ಅಂತ ಬರ್ತದ. ಅವ್ರು ಬಂದಾಗ ನೋಡುದು. ಹಂಗ ಇದು ಕೂಡ ಲೋಕದ ಚೇಷ್ಟೆಗೆ ಇದು ವಿಜ್ಞಾನದ ಒಂದು ಭಾಗನೇ. ಅಷ್ಟು ಬಿಟ್ಟು ಉಳಿಕೆಯಲ್ಲ ಅಧ್ಯಾತ್ಮ. ಇನ್ನು ಮತ್ತೊಂದು ವಚನ ಹೋಗ್ತಾನೆ. ಇಲ್ಲಿ ಅಂಬಿಗರ ಚೌಡಯ್ಯನವರ ಒಂದು ವಚನ, ಆತ್ಮ ಬೇರೆ ಬೇರೆ ನೋಡಿ ಅವ್ರಿಗಿಂದು ವಚನ ಉತ್ತರ ರೂಪದಲ್ಲಿ ಬರ್ತದ. ವಸ್ತುವ ಕಾಮರೆಲ್ಲರೂ ಆತ್ಮ ಹಲವಾಗುಂಟೆ, ಒಂದು ಕುಂಭದ ನೀರು ಹಲವು ರಂಧ್ರಗಳಲ್ಲಿ ಇಳಿಯುವುದು, ಅದು ಕುಂಭದ ಭೇದವೋ ಜಲದ ಭೇದವೋ, ಈ ಉಭಯ ಭೇದವ ತಿಳಿದಲ್ಲಿ ಆತ್ಮನೊಂದೇ ಎಂದ ನಂಬಿಗರ ಚೌಡಯ್ಯ ಬರ್ತದೆ. ಅಂದ್ರೆ ಇಲ್ಲೇನಿದು ನೋಡ್ರಿ, ಎಲ್ಲಾ ಜೀವಾತ್ಮಗಳು ಮೂಲ ಪರಮಾತ್ಮನಿಂದನೇ ಹೊರಗೆ ಬಂದಂತವುಗಳು ಅಂದಾಗ ಆ ಮೂಲ ಪರಮಾತ್ಮ ಒಂದೇ ಆ ಅರ್ಥದಲ್ಲಿ ಆತ್ಮ ಹಲವು ಬಗೆ ಎಂದರೆ ಹಲವಾಗುವಂತೆ ಬೇರೆ 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 ಅದಾವಂತ ಅವಕಾಶ ಇಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ. ಅದು ಕುಂಭದ ಒಂದು ಕುಂಭದ ನೀರು ಹಲವು ರಂಧ್ರಗಳಲ್ಲಿ ಇಳಿಯುವುದು. ತೂತು ರಂಧ್ರಗಳನ್ನ ಒಂದು ಮಣ್ಣಿನ ಮಡಿಕೆಗೆ ಮಾಡಿ ನೀವು ಅದು ನೀರು ತುಂಬಿರಿ ಅಂದ್ರೆ ಒಂದೇ ರಂಧ್ರದಾಗ ನೀರು ಹೋಗೋದಿಲ್ಲ, ಎಲ್ಲಾ ರಂಧ್ರಗಳಲ್ಲಿಯೂ ಆಗ ಎಲ್ಲಾ ಒಂದು ಜೀವಿಗಳಲ್ಲಿಯೂ ಜೀವಾತ್ಮನೇ ಇರ್ತದೆ. ಅದು ಪರಮಾತ್ಮನ ಅಂಶ ಈ ಒಂದು ವಚನದ ಒಂದು ಭಾಗ. ಇನ್ನ ಮತ್ತೊಂದು ಭೌತಿಕ ಅಂಶ ಇಲ್ಲಿ ಬರ್ತದೆ. ಅದೇನು ಅಂದ್ರೆ, ಆಲಿಕಲ್ಲ ಕಡಿದು ಪುತ್ಥಳಿಯ ಕಂಡರಿಸುವಂತೆ, ಉಪ್ಪಿನ ಪೊಟ್ಟಣವನ್ನು ಉದಕನಲು ಅದ್ದುವಂತೆ, ಕರ್ಪೂರದ ಪ್ರಣತಿಯಲ್ಲಿ ಜ್ಯೋತಿಯೇ ಬೆಳಗುವಂತೆ, ಸಿದ್ಧ ಸೋಮನಾಥ ಲಿಂಗ ಗ್ರಾಹಿ ಅಗ್ರಾಹಿತ. ಇದು ಅಂಬುಗಿ ದೇವೈಗಳ ಒಂದು ವಚನ. ಇಲ್ಲಿ ಏನು ಬರ್ತಂದ್ರೆ, ಆಲಿಕಲ್ ಅಂದ್ರೆ ನಾವೇನು ಓಲೆ ಅಂತ ನಾವು ಅಂತ ನೋಡಿ ಹಿಂದಿ ಒಳಗೆ, ಅದು ಆಲಿಕಲ್ಲು. ನಾವು ಇಲ್ಲಿ ಈ ಕಡೆ ಎಲ್ಲ ನಾವು ಗಾರ್ಗಲ್ ಅಂತ ಹೇಳ್ತೀವಿ. ಈ ಆಲಿಕಲ್ ಏನದ ಅಂತಂದ್ರೆ, ಅದು ಒಂದು ನಿರ್ದಿಷ್ಟವಾದಂತ ಉಷ್ಣಮಾನದಲ್ಲಿ ಮಾತ್ರ ತಾಳ್ತದೆ. ಸ್ವಲ್ಪ ಉಷ್ಣತೆ ಹೆಚ್ಚಾದ್ರೆ ಏನಾಗ್ತದೆ, ಕಡಿಮೆ ನೀರಾಗ್ತದೆ. ಅದಕ್ಕೆ ಆಲಿಕಲ್ಲು ಕಡಿದು ಪುತ್ಥಳಿಯ ಕಂಡರಿಸುವಂತೆ ಆಲಿಕಲ್ ತರುವುದು ಅದಕ್ಕೊಂದು ಇವರು ಉಳಿಸಾದವರು ಮಾಡ್ತಾರೆ ನೋಡ್ರಿ, ಹಂಗ ಒಂದು ನಾವು ಆಕಾರ ಮಾಡಿದ್ರೆ ಅವಕಾಶ ಇಲ್ಲ. ಅದು ಸುತ್ತಾಮಾನ ಬದಲಾದ ಕೂಡಲೇ ಅದು ಕರಗೇ ಬಿಡ್ತದೆ. ಅದಕ್ಕೆ ಆಲಿಕಲ್ಲ ಕಡಿದು ಪುತ್ಥಳಿಯ ಕಂಡರಿಸುವಂತೆ, ಉಪ್ಪಿನ ಪೊಟ್ಟಣವನ್ನು ಉದಕದಲ್ಲದ್ದುವಂತೆ. ಈ ಉಪ್ಪಿನ ಒಂದು ಪೊಟ್ಟಣ ತಗೊಳ್ಳೋದು, ಅದನ್ನ ನೀರಾಗಿಟ್ಟು ಜೋಪಾನ ಮಾಡ್ತೀವಿ ಅಂದ್ರೆ ಅದು ಹೆಂಗಾಗ್ತದೆ ನೋಡ್ರಿ, ಅದು ಕರಗಿ ಹೋಗುದು ಅದು ಗುಣ. ಹಾಗ ಕರ್ಪೂರದ ಪ್ರತಿಯಲ್ಲಿ ಜ್ಯೋತಿಯೇ ಬೆಳಗುವಂತೆ, ಕರ್ಪೂರದ ಒಂದು ಬಟ್ಲನ್ನು ಅದ ಕರ್ಪೂರದಿಂದ ಮಾಡಿದ್ದು, ಆದ್ರಾಗ ಉರಿ ಇದನ್ನ ದೀಪ ಹಚ್ಚಿದ್ರೆ ಆ ದೀಪ ಎಷ್ಟು ಸ್ಥಾನ ಕಪ್ಪು ತಕ್ಷಣ ಉರಿದು ಹೋಗಿ ಬಿಡ್ತದೆ. ಹಂಗ ಮುಂದಿನ ಸಿದ್ಧ ಸೋಮನಾಥ ಲಿಂಗ ಅಂದ್ರೆ ಪರಮಶಿವನ ಗ್ರಾಹಿ ಅಗ್ರಾಹಿ ಎರಡು. ಇನ್ನು ಇಲ್ಲಿ ನಿಮ್ಗೆ ಇನ್ನೊಂದು ಇದನ್ನ ಹೇಳ್ತೀನಿ, ಅದನ್ನು ನಾನು ಪ್ರಾರಂಭದಾಗ ಹೇಳ್ಬೇಕಾಗಿತ್ತು. ಇದೇನು ಅಂತಂದ್ರೆ, ಎಲ್ಲಾ ಶರಣೀಯರ ವಚನಾಂಕಿತಗಳು ಪರಶಿವನ್ನೇ ಸೂಚಿಸ್ತವೆ. ದಯವಿಟ್ಟು ಇದನ್ನು ನೀವು ಲಕ್ಷಿಸ್ಬೇಕು. ಯಾಕಂತಂದ್ರೆ ಆ ಒಂದು ದೇವರು ಈ ದೇವರು ಅದು ಇದು ಯಾವುದೂ ಅಲ್ಲ,
ಒಬ್ಬರ ವಚನಗಳನ್ನ ಮತ್ತೊಬ್ಬರ ವಚನದ ಪ್ರತ್ಯೇಕಿಸುವ ಸಲುವಾಗಿ ಬೇರೆ ಬೇರೆ ವಚನ ಅಂಕಿತಗಳನ್ನು ಮಾಡ್ಯಾರ ಹೊರತಾಗಿ ಮೂಲದಲ್ಲಿ ಅವೆಲ್ಲ ಪರಶಿವನ ಸಂಕೇತಗಳೇ. ಅದಕ್ಕೆ ನೀವು ಒಂದು ಸಾಕ್ಷಿ ಕೊಡೋದು ಏನು ಅಂತಂದ್ರೆ, ಯಾವ ಹೆಣ್ಣು ಮಕ್ಕಳು ಅಂದ್ರೆ ವಚನಕಾರ್ತಿಯರು ಸ್ತ್ರೀ ವಾಚಕ ಯಾವ್ದಾರೆ ಇದನ್ನ ಉಪಯೋಗಿಸ್ಯಾರ ನೋಡ್ರಿ ಸಂಕೇತ, ಅವಕಾಶ ಇಲ್ಲ. ಯಾಕ ಪುರುಷ ಅನ್ನೋದೇನದ ನೋಡ್ರಿ ಪರಶಿವ ಪುರುಷನ ಒಂದು ಸಂಕೇತದಲ್ಲಿ ಎಲ್ಲಾ ವಚನಕಾರ ಶರಣರು ಆಯ್ತು, ಶರಣೆಯರು ಆಯ್ತು, ಅವರೆಲ್ಲ ಈ ಒಂದು ವಚನಗಳಲ್ಲಿ ಪರಶಿವನ ಅಂಕಿತಗಳನ್ನೇ ಬಳಸ್ಯಾರ ಅನ್ನೋದು ನೋಡ್ತಾ ಮುಂದಿನ ವಚನಕ್ಕೆ ಹೋಗ್ತಾರೆ. ಕಂಗಳ ಕತ್ತಲೆ ಕೆಡಿಸಿದ ರವಿಯ ಚಂದದಂತಾಯಿತ್ಯನ್ನ ಗುರುವಿನ ಉಪದೇಶ. ಇಲ್ಲೇ ವಿವರವಾಗಿ ಹೇಳ್ತೇನೆ. ಕನ್ನಡಿ ರವಿಯ ತನ್ನೊಳಗೆ ಇರಿಸಿದಂತಾಯಿತ್ಯನ್ನ ಗುರುವಿನ ಉಪದೇಶ, ಜಲದ ನಿರ್ಮಲ ಗಗನವನ್ನೊಳಗೊಂಡ ಪರ್ಯಂತಾಯಿತ್ಯನ್ನ ಗುರುವಿನ ಉಪದೇಶ, ಚಂದ್ರಕಾಂತದ ಶಿಲೆಯ ಬಂದು ಚಂದ್ರಮ ಸೋಂಕಿದಂತಾಯಿತ್ಯ ಆಯಿತು ಎನ್ನ ಗುರುವಿನ ಉಪದೇಶ, ಕೊಡನೊಳಗಣ ಬಯಲ ಹಂಚಿಕೊಂಡ ಪರ್ಯಂತಾಯಿತ್ಯನ್ನ ಗುರುವಿನ ಉಪದೇಶ, ಇದು ಕಾರಣ ದರ್ಪಣಕ್ಕೆ ದರ್ಪಣ ತೋರಿದಂತಾಯಿತು ಎನ್ನ ಗುರುವಿನ ಉಪದೇಶ, ಮಹಾಗಣ ಸದ್ಗುರು ಸಿದ್ಧ ಸೋಮನಾಥನೆಂಬ ಲಿಂಗದಂತಾಯಿತ್ಯನ್ನ ಗುರುವಿನ ಉಪದೇಶ. ಈಗಾಗಲೇ ನಿಮಗೆ ನಾನು ಪ್ರಾರಂಭದಲ್ಲಿ ಹೇಳೇನಿ, ಶಿವಯೋಗದ ಗುರು ಏನ್ ಮಾಡ್ತಾನಂದ್ರ, ಯಾರಿಗೆ ದೀಕ್ಷಾ ಕೊಡ್ಬೇಕಾಗಿತ್ತು ಅವ್ರನ್ನ ಬೈದಾಗ ಹೋಗಿ ಕರ್ಕೊಂಡು ಹೋಗ್ತಾನೆ. ಹೋಗಿ ಸೂರ್ಯ ಸಾಕ್ಷಿಯಾಗಿ ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಸ್ತಾನೆ. ಶಿವಯೋಗದ ಒಂದು ದೀಕ್ಷೆ ಅಂತಂದ್ರೆ ಒಂದು ಕೈಯಾಗ ಒಂದು ಲಿಂಗ ಕೊಡುದು, ಇದನ್ನ ವಿಭೂತಿ ಹಚ್ಚು, ಇದಕ್ಕೆ ಹಚ್ಚು, ನಮಸ್ಕಾರ ಮಾಡು, ಮತ್ತೆ ಇದನ್ನ ನೀ ದಿವಸ ಪೂಜೆ ಮಾಡ್ಕೊತ ಹೋಗು, ಈಗ ನನ್ಗೆ ಏನ್ ಕೊಡ್ತಿ ಕೊಡು, ಏನ್ ಕಾಟಿಕೆ ಕೊಡ್ತಿ ಕೊಡು, ನಾ ಮಠಕ್ಕೆ ಏನ್ ಕೊಡ್ತಿ ಕೊಡು, ಹಿಂಗಲ್ಲ. ಅವ್ರೊಂದು ಪೈಸಾ ತಗೊಳ್ಳುದಿಲ್ಲ ಏನ್ರಿ, ಅವರು ಆತ್ಮ ಸಾಕ್ಷಾತ್ಕಾರ ಮಾಡಿಸ್ತಾರ ಅನ್ನೋದ್ರಿಂದ ಆ ಒಂದು ಜ್ಯೋತಿ ನೀವು ಎಲ್ಲಿ ದರ್ಶಿಸ್ತೀರಿ ಅಲ್ಲಿ ಕಾಣಿಸ್ತದೆ. ಅದು ಇಲ್ಲಿ ಬಂದದ ನೋಡಿ. ಅದಕ್ಕೆ ನನ್ನ ಗುರುವಿನ ಉಪದೇಶ ಹೆಂಗಾಯ್ತು ಅಂತ ಅನ್ನೋದನ್ನ ಅವರು ಈ ರೀತಿ ಮುಗಿದೇವಯ್ಯನವ್ರು ಹೇಳ್ತಾರೆ. ಇಷ್ಟಕ್ಕೆ ನಮ್ಮದು, ಯಾಕಂದ್ರೆ ವಚನಗಳು ಬಹಳ ಸಮಯ ಬಹಳ ಕಡಿಮೆ ಅದ ಅನ್ನೋದ್ರಿಂದಾಗಿ ಇನ್ನ ಅಂಬಿಗರ ಚೌಡಯ್ಯನ ಒಂದು ವಚನ ಇಲ್ಲಿ ಇದು ನಾವು ಇದೀಗ ಇನ್ನ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಮುಗಿಸಿ ಈಗ ಸಸ್ಯಶಾಸ್ತ್ರಕ್ಕೆ ಬರ್ತೀವಿ ನೋಡ್ರಿ. ಬಾಟ್ನಿ ಅಂತ ಗಂಧವ ವಾಯು ಕೊಂಬಾಗ ಅದ ತಂದು ಕೂಡಿದವರಾರು, ನಿಂದ ಮರಕ್ಕೆ ಸುಗಂಧ ಹುಟ್ಟುವಾಗ ಅದ ಬಂಧಿಸಿ ತಂದು ಇರಿಸಿದವರಾರು, ಅವು ತಮ್ಮ ಅಂಗದ ಸ್ವಭಾವದಂತೆ ನಿಂದ ನಿಜವೇ ತಾನಾಗಿ ಅಲ್ಲಿ ಬೇರೊಂದು ಸಂದೇಹವ ಸಂಧಿಸಲಿಲ್ಲ ಎಂದ ನಂಬಿಗರ ಚೌಡಯ್ಯ ಅಂತ ನಂಬಿಗರ ಚೌಡಯ್ಯ ನೋಡಿ ಹೇಳ್ತಾನೆ. ಇಲ್ಲೇನಿದ್ರು ಅದ್ರ ಅರ್ಥ, ಈ ಭೂಮಿಯ ಮೇಲಿನ ಒಂದು ಎಲ್ಲಾ ಸಸ್ಯಗಳಿಗೂ ಒಂದೇ ಒಂದು ವಾಸನೆ ಆಗ್ಲಿ, ಒಂದೇ ಒಂದು ಸ್ಥಿತಿ ಆಗ್ಲಿ ಇರೋದಿಲ್ಲ, ಒಂದೊಂದಕ್ಕೊಂದೊಂದು. ಅದಕ್ಕೆ ಕೆಲವಕ್ಕ ಒಂದು ಸುವಾಸನೆ ಇರ್ತದೆ, ಇನ್ನು ಕೆಲವೊಂದಕ್ಕ ಇರೋದಿಲ್ಲ. ಹಾಗೆ ಗಂಧವ ವಾಯು ಕೊಂಬಾಗ ಅದ ತಂದು ಕೂಡಿದವರಾರು, ಅದನ್ನ ಯಾರು ತಂದು ಹಾಕಿರು? ಯಾರು ರೈತರಿಗೆ ಅದನ್ನ ಗಿಡ ಹಚ್ಚಿರ್ತಾರ ಅವರು ಅಥವಾ ಬೆಳೆ ಬೆಳೀತಾರ ಅವರು ಅಲ್ಲ, ಅದೆಲ್ಲವೂ ಪರಶಿವನೇ ಮಾಡಿದ್ದು, ಆ ಪರಮಾತ್ಮನೇ ಮಾಡಿದ್ದು ಅನ್ನೋ ಅರ್ಥದಲ್ಲಿ ಈ ವಚನ ಬರ್ತದೆ. ಅದಕ್ಕೆ ಗಂಧವ ವಾಯು ಕೊಂಬಾಗ ಅದ ತಂದು ಕೂಡಿದವರಾರು, ನಿಂದ ಮರಕ್ಕೆ ಸುಗಂಧ ಹುಟ್ಟುವಾಗ ಅದ ಬಂಧಿಸಿ ತಂದು ಇರಿಸಿದವರಾರು, ಅವು ತಮ್ಮ ಅಂಗದ ಸ್ವಭಾವದಂತೆ ನಿಂದ ನಿಜವೇ ತಾನಾಗಿ ಅಲ್ಲಿ ಬೇರೊಂದು ಸಂದೇಹವ ಸಂಧಿಸಲಿಲ್ಲ ಎಂದ ನಂಬಿಗರ ಚೌಡಯ್ಯ. ಇಲ್ಲಿ ಅದಕ್ಕೆ ಪೂರಕವಾಗಿ ಇನ್ನೊಂದು ವಚನ ಬರ್ತದೆ ನೋಡ್ರಿ, ಅವ್ರದ್ದು ನಂಬಿಗರ ಚೌಡಯ್ಯ. ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರಾರಯ್ಯ, ಕಬ್ಬು ಬಾಳೆ ನಾಡಿವಾಳಕ್ಕೆ ಸಿಹಿ ನೀರದವರವರಾರಯ್ಯ, ಕಳವೆ ಶಾಲೆಗೆ ಓಗರದ ಉದಕವು ನೆರೆದವರಾರಯ್ಯ, ಮರುಗ ಮಲ್ಲಿಗೆ ಪಚ್ಚೆ ವಾಳಕ್ಕೆ ಪರಿಮಳದ ಉದಕವು ನೆರೆದವರಾರಯ್ಯ. ಯಾರು? ನಾ ಇದೇ ಹೇಳಿ ಪರಿಶಿವ. ಅದು ಯಾರು ಆ ವಾಸನೆಯನ್ನಾಗ್ಲಿ, ಆ ಒಂದು ರುಚಿಯನ್ನಾಗ್ಲಿ, ಆ ಒಂದು ಮಧುರ ಒಂದು ಅಂಶವನ್ನಾಗ್ಲಿ ಅಥವಾ ಏನನ್ನು ಯಾರು ಬಿತ್ತಿರ್ತಾರ ಬೆಳೆದಿರ್ತಾರ ಅವ್ರು ಕೂಡ ಸಾಧ್ಯನೇ ಇಲ್ಲ. ಅವನೇ ಎಲ್ಲ ನೋಡಾಗ್ತದೆ. ಆ ಒಂದು ಅಂಶವನ್ನು ಹೇಳುವ ಸಲುವಾಗಿ ಇಲ್ಲಿ ಈ ಒಂದು ಇದನ್ನ ಹೇಳ್ಯಾರ. ಇದಕ್ಕೆ ಮತ್ತಷ್ಟು ವಿವರಣೆಗೆ ಹೋಗೋದು ಬೇಡ, ಅಗ್ರಿ ಕಡಿಮೆ ಸಮಯ ಐತಿ. ಈಗ
ಅರಿವಿನ ಮಾರಿತಂದಿಗಳ ವಚನ. ಮರಣ ತಾಳುವುದಕ್ಕೆ ಪೃಥ್ವಿ ಆಧಾರವಾಗಿ, ಇದು ನೋಡ್ರಿ, ಶಾಖೆಯ ತಾಳುವುದಕ್ಕೆ ಮರಣ ಆಧಾರವಾಗಿ, ಲತೆಯ ತಾಳುವುದಕ್ಕೆ ಶಾಖೆ ಆಧಾರವಾಗಿ, ಲತೆಯ ಬಿಡುಮುಡಿಯಲ್ಲಿ ಕುಸುಮ ತೋರಿ, ಕುಸುಮದ ತೊಟ್ಟಿನಲ್ಲಿ ಕುಸುಮ ಒಳಿದು, ಕಾಯಿ ಬಲಿದು ರಸ ಬಲಿದು ಹಣ್ಣಾದಂತೆ, ತೊಟ್ಟು ಬೀಳುವನ್ನಕ್ಕ ಕಾಯಶ್ರೇಯ ಪೂಜೆ ಪೂಜೆ ಹಲೋ ಉಭಯ ಸ್ಥಳ ನಿವೃತ್ತವಾಗಿ ಬಿಟ್ಟು ನಿಂದುದು ವಸ್ತುವಿನ ಉಳುಮೆ, ಆ ಉಳುಮೆ ಲೇಪವಾಗಿ ಬೆಳಕು ತೋರುತ್ತದೆ ಸದಾಶಿವಮೂರ್ತಿ ಲಿಂಗದಲ್ಲಿ ಅಂತ ಬರ್ತದೆ. ಅಂದ್ರೆ ಶಿವಯೋಗ ಸಾಧಕ ಒಂದು ಊರ್ಧ್ವಗತಿಯಲ್ಲಿ ಪ್ರಗತಿ ಮಾಡ್ತಾ ಹೋದ್ರೆ ಅದು ಏನೇನ್ ಆಗ್ತದೆ ಅನ್ನೋದನ್ನ ಇಲ್ಲಿ ಗಿಡಕ್ಕ ಭೂಮಿ ಆಧಾರ, ಆ ಶಾಖೆಗಳಿಗೆ ಬಡ್ಡೆ ಆಧಾರ, ಲತೆಗಳಿಗೆ ಆ ಒಂದು ಶಾಖೆ ಆಧಾರ. ಈಗ ಲತೆಗೆ ಕುಸುಮದ ಒಂದು ಭಾಗದಲ್ಲಿ ಆ ಒಂದು ಶಾಖೆ ಅದು ಬರ್ತದೆ. ಹಂಗ ಈ ಎಲ್ಲವಕ್ಕೂ ಏನು ಆಧಾರ ಅಂತಂದ್ರೆ ಒಂದು ಅಂಶ ಪರಶಿವನೇ ಆಧಾರ ಅಂತ ಇಲ್ಲಿ ಹೇಳ್ಬೇಕಾಗುತ್ತೆ. ಅದಕ್ಕೆ ಈ ಕಾಯಿ ಬಲಿದು ರಸ ಬಲಿದು ಹಣ್ಣಾದಂತೆ ಏನು ತೊಟ್ಟು ಬಿಡುವನ್ನಕ್ಕ ಕಾಯಶಿಲೆಯ ಪೂಜೆ, ಆತ್ಮ ಅರಿವಿನ ಪೂಜೆ, ಉಭಯ ಸ್ಥಳ ನಿವೃತ್ತವಾಗಿ ಬಿಟ್ಟು ನಿಂದುದು ವಸ್ತುವಿನ ಉಳುಮೆ, ಆ ಉಳುಮೆ ಲೇಪವಾಗಿ ಬೆಳಗು ತೋರುತ್ತದೆ ಸದಾಶಿವಮೂರ್ತಿ ಲಿಂಗದಲ್ಲಿ ಅಂತ ಇಲ್ಲಿ ಅರಿವಿನ ಮಾರಿತಂದೆಗಳು ಹೇಳೋದು. ಏನಿದು ಅರ್ಥ, ಎಲ್ಲಿದ ವಚನ ಏನು ಅಂತಂದ್ರೆ, ಶಿವಯೋಗ ಸಾಧಕ ಆ ಒಂದು ಸಾಧನೆಯಲ್ಲಿ ಮುಂದುವರೆದಂತೆ ಸ್ಥೂಲದ ಎಲ್ಲಾ ಅಂಶಗಳನ್ನು ತಟಸ್ಥಗೊಳಿಸಿ ಸೂಕ್ಷ್ಮಕ್ಕೆ ಹೋಗ್ತಾನೆ. ಮತ್ತೊಮ್ಮೆ ದೀಕ್ಷೆ ಕೊಟ್ಟಾಗ ಸೂಕ್ಷ್ಮದ ಆವನ್ನು ತೆಗೆದಕ್ಕಾಗ್ತದೆ. ಮತ್ತೊಮ್ಮೆ ದೀಕ್ಷೆ ಕೊಟ್ಟಾಗ ಅದು ಸೂಕ್ಷ್ಮದ ಎಲ್ಲಾ ಅಂಶಗಳನ್ನು ತೆಗೆದು ಕಾರಣಕ್ಕೆ ಹೋಗ್ತದೆ. ಅದನ್ನ ಆ ಕಾರಣಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕಾರಣ ಮಹಾಕಾರಣದಲ್ಲಿ ಒಂದಾಗ್ಬೇಕಾದ್ರೆ ಆ ಕಾರಣದ ಎಲ್ಲಾ ಅಂಶಗಳನ್ನು ಕಳೆದು ಕೊನೆಗೆ ಪರಮಾತ್ಮ ಸ್ವರೂಪಿ ಆದ್ರೆ ಮಾತ್ರ ಆವಾಗ ಪರಶಿವ ಅದನ್ನು ಒಪ್ಕೋತಾನ ಇಲ್ಲ ಅನ್ನೋದಕ್ಕೆ ತೊಟ್ಟು ಬಿಡುವನ್ನಕ್ಕ ಕಾಯಶಿಲೆಯ ಪೂಜೆ, ಆತ್ಮ ಅರಿವಿನ ಪೂಜೆ, ಉಭಯ ಸ್ಥಳ ನಿವೃತ್ತವಾಗಿ ಬಿಟ್ಟು ನಿಂದುದು ವಸ್ತುವಿನ ಉಳುಮೆ, ಆ ಉಳುಮೆ ಲೇಪವಾಗಿ ಅಂದ್ರೆ ಶಿವಯೋಗ ಸಾಧನೆ ಬೆಳಗು ತೋರುತ್ತದೆ ಸದಾಶಿವಮೂರ್ತಿ ಲಿಂಗದಲ್ಲಿ. ಸದಾಶಿವಮೂರ್ತಿ ಅನ್ನೋದು ಭಾಗ ಬರ್ತದೆ. ಬಹಳಷ್ಟು ಸಲ ಈ ಒಂದು ಸದಾಶಿವ ಅಂದ್ರೆ ಏನು ಅನ್ನೋದು ಎಷ್ಟು ಮಂದಿ ಗೊತ್ತಿರುವುದಿಲ್ಲ. ದೇವಾದಿ ದೇವತೆಗಳು ಅಲ್ಲೆಲ್ಲ ಕಾಣಿಸ್ತಾರೆ, ಆದ್ರೆ ನಮ್ಮ ಈ ಲೋಕ ಜೀವಿಗಳಿಗೆ ಹೊಂದುವುದೇ ಇಲ್ಲ ನೋಡ್ರಿ. ಪಂಚೇಂದ್ರಗಳಿಗೆ ಸಿಗುವುದಿಲ್ಲ ಅನ್ನೋದ್ರಿಂದ ಅದು ಸುಳ್ಳು ಅಂತ ಹೇಳ್ತಾರೆ. ನಿಮ್ಗೆ ಇದೇ ಹೇಳಿದಂಗೆ ನಮ್ಮ ಶರಣರು ಸುಳ್ಳು ಹೇಳುವವರಲ್ಲ, ಸುಳ್ಳು ಬರೆಯುವವರಲ್ಲ. ಅದಕ್ಕೆ ಈ ಇನ್ನೊಂದು ಅಂಶ ಇಲ್ಲಿ ಬರ್ತದೆ. ಬೇರಿಗೆ ನೀರೆರದಲ್ಲಿ ಆ ಗಿಡುವಿಗೆ ಕಡೆ ನಡು ಮೊದಲೆನ್ನದೆ ಸರ್ವಾಂಗವ ವೇದಿಸಿ ಸಂಪನ್ನಿಕೆಯ ದೃಷ್ಟಿಗೆ ತೋರುವಂತೆ ಚಿತ್ತುವಿನ ಎರಕ ನಿಜತತ್ವದ ಕುರುವಿನಲ್ಲಿ ಪರಿಪೂರ್ಣವಾಗಿ ಸಂಪದ ತೋರುತ್ತದೆ. ಅದೇ ಮಾತಾಡಿದ್ರು. ಧ್ಯಾನ ಮಾಡ್ಕೋತ ಹೋದ್ರ ಏನಾಗ್ತದೆ, ಇದೇ ನಾನು ನಿಮ್ಗೆ ಹೇಳಿದಂಗೆ ಸ್ಥೂಲದ ಅಂಶಗಳು ಹೋಗಿ ಕಾರಣಕ್ಕೆ ಬಂದಾಗ್ತಾರ, ಕಾರಣದ ಅಂಶಗಳು ಹೋಗಿ ಸ್ಥೂಲದ ಹೋಗಿ ಸೂಕ್ಷ್ಮಕ್ಕೆ ಬಂದಾಗ್ತಾರ, ಸೂಕ್ಷ್ಮದಿಂದ ಕಾರಣಕ್ಕೆ ಬರ್ತಾರೆ, ಕಾರಣದಿಂದ ಮಹಾಕಾರಣ ಪರಶಿವ ರೂಪದ ಮಹಾಕಾರಣಕ್ಕೆ ಬಂದ ಈ ಭೌತಿಕಕ್ಕೆ ಸಂಬಂಧಿಸಿದಂತ ಎಲ್ಲಾ ಅಂಶಗಳು ಹೋಗ್ತಾವ ಅಂತ ಹೇಳುವ ಸಲುವಾಗಿ ಇದು ಹೇಳ್ತಾರೆ ನೋಡಿ. ಜೇರಿಗೆ ನೀರು ಹೇಳಿದ್ರೆ ನೀವು ಆ ದೇಹವನ್ನು ಹೊತ್ತಂತ ಜೀವಿಗೆ ದೀಕ್ಷೆ ಕೊಟ್ರೆ ಅಂದಂಗ ಅರ್ಥ. ಆ ಗಿಡುವಿಗೆ ಕಡೆ ನಡುಮಲ್ಲಿ ಅನ್ನದೆ ಸರ್ವಾಂಗ ಎಲ್ಲನೂ ಇಡೀ ಶರೀರವನ್ನೇ ಅದು ತುಂಬ್ಕೊಂಡ್ ಬಿಡ್ತದೆ ಅನ್ನೋದು. ಅದಕ್ಕೆ ಚಿತ್ತುವಿನ ಎರಕಡೆ ಚಿತ್ತದ ಕುರುವಿನಲ್ಲಿ ಪರಿಪೂರ್ಣವಾಗಿ ಸಂಪದ ಅಂದ್ರೆ ಶಿವಯೋಗ ಸಾಧನೆ ಧ್ಯಾನದ ಪ್ರಗತಿ ಏನ್ರಿ ಅದು ತೋರ್ತದೆ. ಕುರಿತ ಕುರುಹಿನವರೆಯಲ್ಲಿ ಅರಿವು ಅಂತಂದ್ರೆ ಅಂತರಂಗದಲ್ಲಿ ಬೆಳಕಿನ ಕ್ಷೇತ್ರವನ್ನು ಪ್ರವೇಶಿಸುವುದು. ಅದಕ್ಕೆ ಅರಿವು ಅಂತಂತಾರೆ. ಕುರುಹು ನಿಷ್ಪತ್ತಿಯಾಗುತ್ತದೆ ಎಂಬ ಸಂದೇಹ ನಿಂದಿತ್ತು ಎಂಬುದನ್ನು ಅರಿತಾಗ ಬೆಳಗು ತೋರುತ್ತದೆ ಸದಾಶಿವಮೂರ್ತಿ ಲಿಂಗದಲ್ಲಿ ಅಂತ. ಇಲ್ಲಿ ಈ ಸದಾಶಿವಮೂರ್ತಿ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ನಿಮ್ಗೆ ಹೇಳ್ತೇನೆ. ನಾ ಈಗಾಗಲೇ ನಿಮಗೆ ಬಿಗ್ ಬ್ಯಾಂಗ್ ಥಿಯರಿ ಇದನ್ನ ಮಾಡಿ ನೋಡ್ರಿ, ರೆಫರ್ ಮಾಡೀನಿ. ಬಿಗ್ ಬ್ಯಾಂಗ್ ಥಿಯರಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಪರಶಿವನ ಒಂದು 70% ಭಾಗ ಮೂಲದಲ್ಲಿ ಆಗ ಬೆಳಕಿನ ರೂಪದಲ್ಲಿ ಉಳಿದದ, ಉಳಿದದ್ದು 30% ಭಾಗ ಬಂದು ಪ್ರಕ್ರಿಯೆಗೆ ಒಳಗಾಗಿ ಬೇರೆ ಬೇರೆ ಒಂದು ರೂಪದಲ್ಲಿ ಹೊಂದಿದ.
ಅನ್ನೋದ್ರಿಂದಾಗಿ ಇದು ಅದು ಅಲ್ಲ ಅನ್ನೋದನ್ನ ಹೇಳೋದು ಸರಿನೇ. ಆದ್ರೆ ಎಲ್ಲಿ ತನಕ ಇವ್ರ ದೃಷ್ಟಿ ಹೋಗ್ತತಿ ಅಂತಂದ್ರ ಯಾರಂದ್ರೆ ವಿಜ್ಞಾನಿಗಳು ಟೆಲಿಸ್ಕೋಪ್ ಉಪಯೋಗಿಸ್ರಿ, ಮತ್ತಾದ್ರ ಸ್ಕೋಪ್ ಉಪಯೋಗಿಸ್ರಿ, ಏನೋ ಉಪಯೋಗಿಸಲ್ಲ ಅವರು. ಈ ಉದ್ದ ಈ ಒಂದ್ರ ಮುಂದೆ 24 ಪೂಜೆ ಬರ್ತದೆ, ಏನ್ ಸೂರ್ಯ ಬರ್ತದೆ, ಅದನ್ನ ದಾಟಿ ಹೋಗೋದಂತೂ ಸಾಧ್ಯ ಇಲ್ಲ. ಅದನ್ನ ಶಿವಯೋಗಿಗಳು ಮಾಡ್ಯಾರ ಅನ್ನೋದನ್ನ ಹೇಳುತ್ತಲ್ಲ ಈ ವಚನ. ಅದಕ್ಕೆ ಆ ಒಂದು ಅಂಶ ಶಿವಯೋಗಿ ಗೊತ್ತಾಗ್ತದೆ. ಅಂತರಂಗದಲ್ಲಿ ಆ ಒಂದು ಸ್ಥಿತಿಯನ್ನು ಶಿವಯೋಗಿ ತಲುಪ್ತಾರೆ. ಅದು ಕೇವಲ ಕಲ್ಪನೆಯ ಅಂಶ ಅಲ್ಲ, ಅದು ಸಾಧನೆಯ ಅಂಶ, ಶಿವಯೋಗ ಸಾಧನೆ ಅನ್ನೋದನ್ನ ಆಗ್ತದೆ. ಅದಕ್ಕೆ ಮತ್ತೆ ಮುಂದೆ ನೋಡೋಣ. ಈಗ ಚನ್ನಬಸವಣ್ಣವರ ಒಂದು ಮಹತ್ವದ ವಚನ ಇಲ್ಲಿ ಹೇಳಿ ನೀವು ಸದಾಶಿವ ಮೂರ್ತಿ ಲಿಂಗ ಅಂತ ಏನು ಅನ್ನೋದನ್ನ ಹೇಳ್ತೇನೆ. ಇಂಗಡಲಣುಗನ ಕೂಡಿದ ಪತಂಗನು ತಾಮಸ ದಿವಸವ ಮರೆತಂತೆ, ಸತ್ವದ ಗುಣ ರಜದಲಡಗಿ, ರಜದ ಗುಣ ತಾಮಸದಲಡಗಿ, ತಾಮಸದ ಗುಣ ರುದ್ರನೊಳಡಗಿ, ಈಶ್ವರನ ಗುಣ ಮಹೇಶ್ವರನೊಳಡಗಿ, ಮಹೇಶ್ವರನ ಗುಣ ಸದಾಶಿವನೊಳಡಗಿ, ಸದಾಶಿವನ ಗುಣ ಅಕ್ಷರಾಕ್ಷರ ಪರಶಿವನೊಳಗೂಡಿ ನೊಳಡಗಿ, ಅಕ್ಷರಾಣೀಚ ಮಾತ್ರಾಣಿ ಸರ್ವೇ ಬಿಂದು ಸಮಾಶ್ರಿತಾ, ಬಿಂದುರ್ಭಿದ್ಯತೆ ನಾದೇನ ಸುನಾದಸ್ತೇನ ಭಿದ್ಯತೆ ಎಂಬುದಾಗಿ, ಕೂಡಲ ಚನ್ನ ಸಂಗಯ್ಯ ಪರಶಿವನೇ ಪರಮಾತ್ಮನೇ ನಿಮ್ಮ ಶರಣಬಲ್ಲನಲ್ಲದೆ ಉಳಿದವರು ಎತ್ತಬಲ್ಲರು. ಕೇವಲ ಶಿವಯೋಗಿಗಳಿಗೆ ಮಾತ್ರ ಈ ಸ್ಥಿತಿ ಗೊತ್ತಾಗ್ತದೆ, ಲೋಕ ಜೀವಿಗಳಿಗೆ ಗೊತ್ತಾಗುದಿಲ್ಲ ಅಂತ ಅರ್ಥ. ಅದಕ್ಕೆ ಏನಿದೆ ನೋಡ್ರಿ, ಇದಕ್ಕೆ ಸಂಬಂಧಿಸಿದಂಗೆ ಇನ್ನೊಂದು ವಚನವನ್ನ ಚನ್ನಬಸವಣ್ಣವ್ರದ್ದು ಓದಿ ಅದರ ಅರ್ಥ ಹೇಳ್ತದೆ. ಆ ವಚನ ಏನದ ನೋಡ್ರಿ. ಸಹಜದಿಂದ ನಿರಾಲಂಬವಾಯಿತು, ನಿರಾಲಂಬದಿಂದ ನಿರವಯವಾಯಿತು, ನಿರವಯದಿಂದ ನಿರಾಕಾರವಾಯಿತು, ನಿರಾಕಾರದಿಂದ ಆದಿಯಾಯಿತು, ಆದಿಯಿಂದ ಮೂರ್ತಿಯಾದನೊಬ್ಬ ಶರಣ, ಆ ಶರಣನ ಮೂರ್ತಿಯಿಂದ ಸದಾಶಿವನಾದ, ಆ ಸದಾಶಿವ ಮೂರ್ತಿಗೆ ಜ್ಞಾನಶಕ್ತಿಯಾದಳು, ಆ ಸದಾಶಿವಂಗಿಯು ಜ್ಞಾನಶಕ್ತಿ ಇಬ್ಬರಿಗೂ ಶಿವನಾದ, ಆ ಶಿವಂಗಿಗೆ ಇಚ್ಛಾಶಕ್ತಿಯಾದಳು, ಆ ಶಿವಂಗಿಯು ಇಚ್ಛಾಶಕ್ತಿ ಇಬ್ಬರಿಗೂ ರುದ್ರನಾದ, ಆ ರುದ್ರಂಗಿಗೆ ಕ್ರಿಯಾಶಕ್ತಿಯಾದಳು, ಆ ರುದ್ರಂಗಿಯು ಕ್ರಿಯಾಶಕ್ತಿ ಇಬ್ಬರಿಗೂ ವಿಷ್ಣುವಾದ, ಆ ವಿಷ್ಣುವಿಗೂ ಮಹಾಲಕ್ಷ್ಮಿ ಇಬ್ಬರಿಗೂ ಬ್ರಹ್ಮನಾದ, ಆ ಬ್ರಹ್ಮಂಗಿಯು ಸರಸ್ವತಿ ಇಬ್ಬರಿಗೂ ನರರು ಸುರರು ದೇವರುಗಳು ಹೆಣ್ಣು ಗಂಡು ಸಚರಾಚರಗಳು ಸಹಿತವಾಗಿ 84 ಲಕ್ಷ ಜೀವ ಜಂತುಗಳು ತೋರುವ ತೋರಿಕೆಯನ್ನ ಹುಟ್ಟಿತ್ತು ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತ. ಅಂದ್ರೆ ಇಲ್ಲಿ ಪರಮಾತ್ಮನ ಒಂದು ಭೂಮಿಗೆ ಒಂದು ಜೀವ ಬರುವಾಗಿನ ಒಂದು ಸ್ಥಿತಿ, ಇದು ಅಧೋಮುಖ ಒಂದು ವಿಚಾರವನ್ನು ಹೇಳ್ತದೆ ನೋಡ್ರಿ. ಅದಕ್ಕೆ ಇದು ಏನು ಅಂದ್ರೆ ಸಮಯ ಬಹಳ ಕಡಿಮೆ ಇದೆ, ಆದ್ರೂ ಹೇಳ್ತೇನೆ ಕುಮಾರ್ ಸರ್. Sir, there is no constraint for the time. You can continue, sir. ಸರಿ ಸರ್, We are enjoying your speech. Thank you. ಪರಮಾತ್ಮನ ಸ್ಥಿತಿ ಏನನ್ನೋದನ್ನ ನಾನು ನಿಮಗೆ ಬಸವಣ್ಣವರು ಇದನ್ನು ಕೋಟ್ ಮಾಡಿ ಹೇಳಿ ನೋಡ್ರಿ. ಸೂರ್ಯಕೋಟಿ ಪ್ರಭೆ ಬೆಳಗಿನ ಸಹಸ್ರ ಕಿರಣದ ಅಗ್ರ ಪಟಲದ ಬೆಳಗು ಕೂಡಲ ಸಂಗಯ್ಯನೋ ಅಂತ ಏನು ಬಸವಣ್ಣವ್ರು ಹೇಳ್ಯಾರ ನೋಡ್ರಿ. ಆ ಕೋಟಿ ಸೂರ್ಯ ಪ್ರಭೆಯ ರೂಪದಲ್ಲಿರುವ ಪರಮಾತ್ಮನಿಂದ ಏನು ಹೊರಗೆ ಬಂದದ್ರಲ್ಲ ಈ ಭಾಗ, ಈ ವಿಶ್ವ ಹೊರಗೆ ಏನು ಬಂದದ ನೋಡ್ರಿ. ಈ ವಿಶ್ವ ಪರಮಾತ್ಮನಿಂದ ದೂರ ಇಲ್ಲ, ಪರಮಾತ್ಮನಿಗೆ ಹತ್ಕೊಂಡನ ಅದು ಈ ನಮ್ಮ ಈ ಟೆಲಿಸ್ಕೋಪ್ ವಿಜ್ಞಾನಿಗಳಿಗೆ ನೋಡೋದು ಸಾಧ್ಯ ಇಲ್ಲ. ಅದನ್ನ ಶಿವಯೋಗಿಗಳು ನೋಡಿದ್ದಕ್ಕೆ ಇದು ಸಾಕ್ಷಿ ಆಗ್ತದೆ. ಅದೇನು ಅಂತಂದ್ರೆ ಆ ಪರಶಿವನಿಗೆ ಹಾಕಿದಂಗ ಇನ್ನೊಂದು ಬೆಳಕಿನ ಕ್ಷೇತ್ರ ಬರ್ತದೆ, ಇನ್ನೊಂದು ಬೆಳಕಿನ ಕ್ಷೇತ್ರ ಬರ್ತದೆ. ಆ ಬೆಳಕಿನ ಕ್ಷೇತ್ರವೇ ಸದಾಶಿವ ಒಂದು ಕ್ಷೇತ್ರ. ಅದನ್ನ ಇಲ್ಲಿ ಹೇಳ್ತಾರೆ ನೋಡಿ. ನಿರವಯದಿಂದ ನಿರಾಕಾರವಾಯಿತು, ಸದಾಶಿವಂಗಿಯು ಜ್ಞಾನಶಕ್ತಿ, ಸದಾಶಿವ ಮೂರ್ತಿಗೆ ಜ್ಞಾನಶಕ್ತಿ. ಸದಾಶಿವ ಅಂತಂದ್ರೆ ಬೆಳಕಿನ ರೂಪದ ಶುದ್ಧ ಪರಶಿವನ ರೂಪದ ಒಂದು ಬೆಳಕಿನ ರೂಪದ ಅದು ಹೊರಗೆ ಬಂದ ಭಾಗ, ಅದು ಮೂಲದಲ್ಲಿ ಉಳಿದ ಪರಶಿವನ ಭಾಗ ಅನ್ನೋದನ್ನ ಇಲ್ಲಿ ಪರಶಿವನದಲ್ಲ, ಅದು ಹೊರಗೆ ಬಂದದ್ದು. ಅದಕ್ಕೆ ಹಚ್ಕೊಂಡದ, ಅದಕ್ಕೆ ಹತ್ತೇನೆ ಅದು ಮುಂದುವರೆದದ ಅನ್ನೋದನ್ನ ಚಾಮರಸನ ಒಂದು ಪದ್ಯವನ್ನ ನಿಮಗೆ ಇಲ್ಲಿ ಓದ್ಲಿಕ್ಕೆ ಇಚ್ಛಾ ಪಡ್ತೀನಿ. ಅದೇನು ಅಂತಂದ್ರೆ ಆ ಪ್ರಕೃತಿ ಮತ್ತು ಪುರುಷರ ರೂಪದಲ್ಲಿ ಚಾಮರಸನ ನೋಡ್ತಾನೆ, ಮತ್ತೆ ಎಲ್ಲಾ ಶರಣರು ಅದನ್ನ ನೋಡ್ಯಾರ. ಈ ಮೂಲ ಏನದ ನೋಡ್ರಿ, ಅದು ಪರಮಾತ್ಮ ಪರಶಿವ ಪುರುಷ.
ಹೊರಗೆ ಏನು ಬಂದದ ನೋಡ್ರಿ, ಅದು ಪ್ರಕೃತಿ, ಅದು ಒಂದು ವಿಶ್ವದ ಭಾಗ. ಅದನ್ನ ಅವರ ಸಂಬಂಧ ಹೇಗಿತ್ತು ಅಂದ್ರೆ ಪರಮಾತ್ಮನಿಗೆ ಪರಶಿವನಿಗೆ ಅಂಟಿಕೊಂಡೇ ಸದಾಶಿವ ಮೂರ್ತಿ ಅಥವಾ ಸದಾಶಿವ ಸ್ಥಾನ ಐತಿ ಅನ್ನೋದನ್ನ ಹೇಳುವ ಸಲುವಾಗಿ ಅವ್ರು ಭಿನ್ನ ಇಲ್ಲ, ಅದ್ ಕತ್ಕೊಂಡನ ಐತಿ ಅನ್ನೋದನ್ನ ಪ್ರಭುಲಿಂಗ ಒಳಗ ಚಾಮರಸ ಈ ಮಾತು ಹೇಳ್ತಾರ ನೋಡಿ. ಮೊದಲೇ ಇದ್ರಾಗನೇ ಬರ್ತದ ಅದು. ಪರಮಾತ್ಮ ಮತ್ತು ಶಿವ ಮತ್ತು ಪಾರ್ವತಿಯರ ಒಂದು ಸಂಪರ್ಕ ಅಥವಾ ಆ ಒಂದು ಸ್ಥಿತಿ ಹೇಗಿತ್ತು ಅಂತಂದ್ರ, ಸಚಿಯ ಶೀತಳದಂತೆ ಕಪ್ಪುರ ದಶವ ಕಂಪುಗಳಂತೆ ಕನಕನ ನಿಸುಪ ಲೋಹ ಸುವರ್ಣದಂತೆ ಸುಧಾಂಶು ರುಚಿಯಂತೆ ಲಲಿತ ಮಿಥುನಾಳ ಅಪಹೊರಗಾಣಿಸದ ಶಕ್ತಿ ಸಮೇತ ಶಂಕರ ನೊಸೆದುಕೊಳ್ಳಿತು ಮೆರಗುತ್ತಿದ್ದನು ದಿವ್ಯ ತೇಜದಲ್ಲಿ ಅಂತ ಬರ್ತದೆ. ಅದರ ಅರ್ಥ ಚಂದ್ರನಿಗೂ ಅವನ ತಂಪಿಗೂ ವ್ಯತ್ಯಾಸ ಇಲ್ಲ, ಅದು ಹತ್ಕೊಂಡೇ ಅದಾವ. ಕಪ್ಪುರಕ್ಕೂ ಅದರ ಪರಿಮಳಕ್ಕೂ ವ್ಯತ್ಯಾಸ ಇಲ್ಲ, ಅದು ಹತ್ಕೊಂಡೇ ಅದಾವ. ಕನಕ ಬಂಗಾರ ಮತ್ತು ಅದರ ಒಂದು ಕಾಂತಿ ಅದು ಹತ್ಕೊಂಡೇ ಅದಾವ. ಅಮೃತ ಮತ್ತು ರುಚಿ ಅವು ಹತ್ಕೊಂಡೇ ಅದಾವ. ಹಂಗ ಪುರುಷ ಮತ್ತು ಪ್ರಕೃತಿ ಅಂದ್ರೆ ಮೂಲ ಪರಶಿವ ಸದಾಶಿವನಿಂದ ಈ ಕಡೆ ಇವೆಲ್ಲ ಪರಸ್ಪರ ಹತ್ಯಾವ ಅಂತ ಹೇಳುವ ಸಲುವಾಗಿ ಇಷ್ಟು ಚಂದ ಮಾಧ್ಯಮ ಹೇಳಿದ್ದನ್ನ ನೋಡಿರ್ತೇನೆ. ಹಂಗ ಈ ಒಂದು ಭಾಗ ಏನದ ನೋಡಿ, ಈ ನಾವು ಈ ಹಿಂದೆ ಇಲ್ಲಿ ನಾವು ಚನ್ನಬಸವಣ್ಣವರ ವಚನವನ್ನು ತಗೋಣ. ಇಂಗಡಲಣುವನ ಕೂಡಿದ ಪತಂಗನು, ಇದು ಪ್ರಾಣಿಶಾಸ್ತ್ರಕ್ಕೆ ಸಂಬಂಧಿಸಿದಂತ ಇದು ವಚನ. ಇಂಗಡಲಣುಗನ ಕೂಡಿದ ಪತಂಗನು ತಾಮಸ ದಿವಸವು ಮರೆದಂತೆ ಸತ್ವದ ಗುಣ ರಜದಲಡಗಿ, ರಜದ ಗುಣ ತಾಮಸದಲಡಗಿ, ತಾಮಸದ ಗುಣ ರುದ್ರನೋಡಡಗಿ, ಈಶ್ವರನ ಗುಣ ಮಹೇಶ್ವರನೋಡಡಗಿ, ಮಹೇಶ್ವರನ ಗುಣ ಸದಾಶಿವನೋಡಡಗಿ, ಸದಾಶಿವನ ಗುಣ ಅಕ್ಷರಾಕ್ಷರ ಪರಶಿವನೋಡಡಗಿ, ಅಕ್ಷರಾಣಿ ಚ ಮಾತ್ರಾಣಿ ಸರ್ವೇ ಬಿಂದು ಸಮಾಶ್ರಿತಾಃ, ಬಿಂದುರ್ಭಿದ್ಯತೆ ನಾದೇನ ಸುನಾದಸ್ತೇನ ಭಿದ್ಯತೆ ಎಂಬುದಾಗಿ ಕೂಡಲ ಚನ್ನ ಸಂಗಯ್ಯ ಪರಶಿವನೇ ನಿಮ್ಮ ಶರಣ ಬಲ್ಲನಲ್ಲದೆ ಉಳಿದವರತ್ತ ಬಲ್ಲರು ಅನ್ನೋದು ಮೊದಲನೇ ದೃಷ್ಟಾಂತವನ್ನು ನೀವು ಹೇಳೋದಲ್ಲ. ಈ ನೀವು ಪತಂಗಕ್ಕೆ ಸಂಬಂಧಿಸಿದಂಗೆ ನೀವು ಯಾರೇ ಲಕ್ಷ ಇದ್ರೆ ಗೊತ್ತಾಗ್ತದೆ. ಎಲ್ಲರೂ ಈಗಿನ ನಗರ ಪ್ರದೇಶದಾಗ ಅದು ಸಂಬಂಧ ಬರ್ತದೆ. ಹುಡುಗರಿಗೆ ಮೊದಲು ಈಗ ಈ ಮೊಬೈಲ್ ಮತ್ತು ಟಿವಿ ಬರೋಕ್ಕಿಂತ ಮುಂಚೆ ಮೊಬೈಲ್ ಹುಡುಗರಿಗೆ ಹಾಲು ಎಲ್ಲಿಂದ ಬರ್ತಾವ ಅಂತ ಕೇಳಿದ್ರೆ ಡಬ್ಯಾಗಿಂದ ಬರ್ತಾವ ಅಂತ ಹೇಳ್ತಾರೆ. ಅಂದ್ರೆ ಆ ಸ್ಥಿತಿ ಇತ್ತು ಅವಾಗ ಮೊದಲು. ಹಂಗ ಇದು ಏನದ ನೋಡ್ರಿ, ಈ ಒಂದು ಸಂಬಂಧ ಅದು ಯಾಗದ ಈ ಕೋಶದಿಂದ ಮೊದಲ ಒಂದು ಇದು ಬರ್ತದೆ. ಒಂದು ಪತಂಗ ಏನಾಗ್ತದೆ ನೋಡ್ರಿ, ಮೊದಲ ಒಂದು ಮೊಟ್ಟೆ, ಆ ನಂತರ ಅದು ಸಣ್ಣ ಒಂದು ಹುಳ ಆಗ್ತದೆ, ಮರಿ ಹುಳ ಆಗ್ತದೆ ಅಂತಂದ್ರೆ, ಆ ನಂತರ ಅದು ಕೋಶಾವಸ್ಥೆಗೆ ಬರ್ತದೆ. ನಾವು ಅದಕ್ಕೆ ಈ ಕಂಬಳಿ ಹುಳ ಅಂತೀವಿ ನೋಡ್ರಿ, ಅದು ಅಲ್ಲಿಗೆ ಬರ್ತದ. ಹಾಗಿದ್ದು ಮುಂದೆ ಏನಾಗ್ತದೆ ಅಂದ್ರೆ ಅದು ಪಾತ್ರಿಕೆಯಾಗಿ ಆಗಿ ಹೋಗ್ತದೆ. ಹಿಂಗ್ ಬರ್ಬರ್ತಾ ಅದು ಸ್ಥಿತಿ ಹೆಂಗ್ ಬದಲಾಗ್ತದೆ ಅನ್ನೋದನ್ನ ಈ ಒಂದು ವಚನದಲ್ಲಿ ಚನ್ನಬಸವಣ್ಣ ಎಷ್ಟೊಂದು ಅದ್ಭುತವಾಗಿ ಹೇಳ್ಯಾರ ನೋಡ್ರಿ. ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣ ಬಲ್ಲನಲ್ಲದೆ ಉಳಿದವರು ಎತ್ತ ಬಲ್ಲರು ಅನ್ನೋದನ್ನ ಮತ್ತೆ ನಾನು ಚನ್ನಬಸವಣ್ಣವ್ರ ವಚನ ಮತ್ತೊಂದು ಇದೇ ಓದಿದ್ದನ್ನು ಮತ್ತೆ ಹೇಳ್ತಾರೆ ನೋಡ್ರಿ. ಅದು ಸಹಜದಿಂದ ನಿರಾಲಂಬವಾಯಿತು, ನಿರಾಲಂಬದಿಂದ ನಿರವಯವಾಯಿತು, ನಿರವಯದಿಂದ ನಿರಾಕಾರವಾಯಿತು, ನಿರಾಕಾರದಿಂದ ಆದಿಯಾಯಿತು, ಆದಿಯಿಂದ ಮೂರ್ತಿಯಾದನೊಬ್ಬ ಶರಣ, ಆ ಶರಣನ ಮೂರ್ತಿಯಿಂದ ಸದಾಶಿವನಾದ, ಸದಾಶಿವ ಇಚ್ಛಾಶಕ್ತಿ ಆದ, ಇಚ್ಛಾಶಕ್ತಿಗೆ ರುದ್ರಂಗೆ ಕ್ರಿಯಾಶಕ್ತಿ, ರುದ್ರಂಗೆ ವಿಷ್ಣು ಆದ, ವಿಷ್ಣು ಹಿಂಗೆಲ್ಲ ಬರ್ತದೆ. ಇದು ಅಧೋಮುಖ ಆತ್ಮನ ಒಂದು ಅಧೋಮುಖ ಒಂದು ಇದು ಅದ್ರ ಮೇಲ್ಕ. ಹಾಗ ಈ ಒಂದು ಈ ಮೇಲಿನ ಒಂದು ಅಧೋಮುಖದ ಒಂದು ಇದನ್ನ ಚನ್ನಬಸವಣ್ಣ ಎಷ್ಟು ಅದ್ಭುತವಾಗಿ ಹೇಳ್ಯಾರಂದ್ರೆ ಈ ಪ್ರಾಣಿಶಾಸ್ತ್ರಕ್ಕೆ ಸಂಬಂಧ ಕೋಶದವಲ್ಲಿ ಯಾರು ನೋಡಿದ್ರೆ ಆ ಒಂದು ಮರಿ ಹುಡುಗರನ್ನ ಯಾರು ಜೀವಶಾಸ್ತ್ರದವ್ರಿಗೆ ಅಷ್ಟೇ ಸಾಧ್ಯ ಆಗ್ತದೆ. ಈ ಉಳ್ಕಿದವ್ರಿಗೆ ಆರ್ಟ್ಸ್ ಸಬ್ಜೆಕ್ಟ್ದವ್ರಿಗೆ ಅದು ಅನಿಸೋದಿಲ್ಲ. ನಾನು ಆರ್ಟ್ಸ್ನು ಹೌದು, ಸೈನ್ಸ್ನು ಹೌದು, ಎಲ್ಲ ಹೌದರಿಂದಾಗಿ ನನಗೆ ಅದನ್ನು ಗೊತ್ತಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ವಚನಕ್ಕೆ ಹೋಗ್ತದೆ. ಇನ್ನ ಕೃಷಿ ಶಾಸ್ತ್ರಕ್ಕೆ ಹೋಗ್ತದೆ. ಅಕ್ಕಿ ಇಲ್ಲದ ತುಷಕ್ಕೆ ಅಗ್ಗಮಣಿಯ ನೆರೆದರೆ ಅದೆಂದಿಗೆ ಬೆಳೆದು ಫಲವಪ್ಪುದಯ್ಯ.
ಭತ್ತನ ಬಿತ್ತಬೇಕು ಏನ್ರಿ, ಅದೆಲ್ಲ ಬಿಟ್ಟು ಹೊಟ್ಟು ಬಿತ್ತಿದ್ರ ಅದ್ ಹೆಂಗ್ ಬೆಳೆಯಕ್ ಸಾಧ್ಯತೆ ಅಕ್ಕನವರು. ಅದಕ್ಕೆ ಅಕ್ಕಿ ಇಲ್ಲದ ತುಷಕ್ಕೆ ಆ ಹೊಟ್ಟಿಗೆ ನೀರ್ ನೀರಂದ್ರೆ ಇಲ್ಲಿ ಅಗ್ಗವಣಿ ಶಬ್ದ ಬಳಸ್ತದೆ. ಅಗ್ಗವಣಿ ಅಂತಂದ್ರೆ ಅಭಿಷೇಕದ ನೀರು. ಅಭಿಷೇಕ ಲಿಂಗ ಪೂಜೆ ಮಾಡ್ಕೊಳ್ತಾನೆ, ಎಡಗೈಯಾಗ ಲಿಂಗ ಇಟ್ಕೊಂಡು ಆಳ್ ಮನುಷ್ಯ ಇಲ್ಲ ಬಂದಿಲ್ಲ ನೋಡು ಇದನ್ನ ಕೊಡುವ ಹಿಂಗ್ ಹೇಳುದಲ್ಲ, ಅಲ್ಲಿ ಒಳಗ ಲಿಂಗ ಪೂಜೆ ಆಗಬೇಕನ್ನ. ಅಕ್ಕಿ ಇಲ್ಲದ ತುಷಕ್ಕೆ ಅಗ್ಗವಣಿಯ ನೆರೆದರೆ ಅದೆಂದಿಗೆ ಬೆಳೆದು ಫಲವಪ್ಪುದಯ್ಯ. ಅರಿವಿಲ್ಲದವರಿಗೆ ಆಚಾರವಿದ್ದರೆ ಅರಕೆಗೆಟ್ಟು ಸುಖವೆಂದಿಪುದಯ್ಯ. ಆ ಕೊರತೆ ನ್ಯೂನತೆ ಹೋಗುವುದೇ ಇಲ್ಲ, ಹಂಗ ಉಳ್ದ ಬಿಡ್ತದ. ಹಾರದ ಪರಿಮಳವು ಸ್ಥಿರವಾಗಬಲ್ಲುದೆ ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನ ನರಿಯದವರಿಗೆ ಆಚಾರವಿಲ್ಲ ಕಾಣಿರನ್ನ. ಮಹಾದೇವ ಸ್ಪಷ್ಟ ಹೇಳ್ತಾರೆ ನೋಡ್ರಿ. ಬಸವಣ್ಣವರು ಸಪ್ತಾಚರಣೆಗಳನ್ನ ಯಾರು ಪಾಲಿಸ್ತಾರ ನೋಡ್ರಿ ಅವ್ರು ಸರಿ, ಇಲ್ಲಾಗ ಅಲ್ಲ ಅನ್ನೋದ್ರ ಅರ್ಥ ಹಂಗ. ಇನ್ನೊಂದು ವಚನ ತಗೋತೀನಿ. ಇದು ಇದು ಕೃಷಿಗೆ ಸಂಬಂಧಿಸಿದ್ದು ಬಹಳ ಸುಂದರ ಕಲ್ಪನೆ ಏನ್ರಿ. ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು ಹಿಂದೆ ಹಿಗ್ಗರಲು, ಅಲ್ಲಿಂದ ಆಚೆ ಮಧ್ಯ ಭೂಮಿ, ಮೂರು ನೆಲದ ಭೂಮಿ ಆರೈದು ಬೆಳೆದ ಏನೆಂದರೆ ಇದು ಆರ ವಶವೂ ಅಲ್ಲ ಕಾಮ ಭೀಮ ಜೀವಧನದೊಡೆಯೇ ನೀನೇ ಬಲ್ಲೆ. ಇಲ್ಲಿ ಈ ಒಂದು ಇದನ್ನೇನು ಹೇಳ್ತಾರೆ ನೋಡ್ರಿ. ಒಕ್ಕಲಿಗ ಮುದ್ದಣ್ಣಗಳು ಏನ್ ಹೇಳ್ತಾರಂತಂದ್ರೆ, ನಾವು ಈ ಒಂದು ಸಾಧನೆ ಮಾಡುವಾಗ ನಮಗ ಆ ಒಂದು ಸಾಧನೆ ಅತ್ಯಂತ ಅರ್ಥಪೂರ್ಣವಾಗಿರಬೇಕು ಅನ್ನೋದು. ಅದಕ್ಕೆ ಯಾರೇ ಒಬ್ರು ಕೈಯಾಗ ಎಡಗೈಯಾಗ ಹಿಡ್ಕೊಂಡು ಲಿಂಗ ಕೊಟ್ಟು ಅದನ್ನ ನೀ ಸಾಧನೆ ಮಾಡ್ಕೊತ ಹೋಗು, ಬೇಕಾದ್ರೆ ನನಗೆ ಮಠಕ್ಕೆ ಆಶ್ರಮಕ್ಕೆ ಅಥವಾ ಒಂದಿಷ್ಟು ದೇವರಿಗೆ ಏನ್ ಕೊಡ್ತಿ ಕೊಡು, ಇದಲ್ಲ. ನೀ ಕೊಟ್ಟ ಭೂಮಿಗೆ ಕೊಟ್ಟವ ಯಾರು ಅಲ್ಲಿ ಹೇಳುದಿಲ್ಲ ಏನ್ರಿ. ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು ಹಿಂದೆ ಇಗ್ಗರಲು, ಮೂರು ಕೊಟ್ಟ ದೇವ್ರ. ನೀವು ನಿಮ್ಗೆ ಹೇಳೇನಿ, ನಮ್ದು ಮೂರು ಶರೀರ ಅಂತ ಹೇಳಿದ್ರೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರ ಅಂತ ಈ ಪಂಚಮಗಳನ್ನು ಸಾಧನವಾಗಿ ಮಾಡ್ಕೊಂಡಿದ್ದು. ಅದನ್ನ ಏನಂತ ಕರೆದಾರಂದ್ರೆ ಮುದ್ದಣ್ಣವರು ಕರ್ಲ ಭೂಮಿ ಜವಳರ ಅದೇನು ಇದು ಬರುವುದಿಲ್ಲ. ಗುರು ಆ ಅಷ್ಟಾವರಣ ತೆಗಿಲಾರ್ದ ಏನೂ ಸಾಧ್ಯ ಇಲ್ಲ ಅನ್ನೋದರ ಅರ್ಥ. ಹಿಂದೆ ಕಾರಣ ಶರೀರದ ದಂಡಿಗೆ ಏನ್ರಿ, ಅದ್ರಾಗ ಎಂದೂ ಸಾಧ್ಯ ಇಲ್ಲ. ದೀಕ್ಷೆ ಇರ್ಲಾರ್ದೆ ಲೋಕಜೀವಿಗಳಲ್ಲಿ ಎಂದೂ ಸಾಧ್ಯನೇ ಇಲ್ಲ ಅನ್ನೋದನ್ನ ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು ಹಿಂದೆ ಇಗ್ಗರಲು, ಅಲ್ಲಿಂದ ಆಚೆ ಮಧ್ಯ ಭೂಮಿ ನಡುವಿಂದು ಸೂಕ್ಷ್ಮ ಶರೀರ ಕನಿಷ್ಠ ಬರ್ತದೆ ನಿಮ್ಗೆ ಹೇಳಿ ನೋಡ್ರಿ. ಅದು ಮೂರು ನೆಲದ ಭೂಮಿ ಆರೈದು ಬೆಳೆದ ಏನೆಂದರೆ ಇದು 6 ವರ್ಷವೂ ಅಲ್ಲ. ಅಲ್ಲೇನಿನ ಬೆಳೆ ತೆಗಿತೀರಂದ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಗುರು ದೀಕ್ಷಾ ಕೊಡುವಾಗ ಆವರಣಗಳನ್ನ ತೆಗೆದ್ರೆ ಮಾತ್ರ ಆ ಮಾರ್ಗ ಸಿಗ್ತದೆ, ಇಲ್ಲ ಇಲ್ಲ ಅಂತ. ಅದಕ್ಕೆ ಇದು 6 ವರ್ಷವೂ ಅಲ್ಲ ಕಾಮ ಭೀಮ ಜೀವಧನದೊಡೆಯ ನೀನೇ ಬಲ್ಲೆ. ಶಿವಯೋಗಿಗಳಿಗೆ ಮಾತ್ರ ಗೊತ್ತಾಗ, ಪರಶಿವನಿ ನಿನ್ಗೆ ಮಾತ್ರ ಗೊತ್ತಾಗ್ತದೆ. ಇನ್ನು ವೈದ್ಯ ಸಂಗಣಗಳ ಒಂದು ವಚನವನ್ನು ಹೇಳ್ತೀನಿ. ತ್ರಿದೋಷದ ಅದಕ್ಕೆ ಸಂಬಂಧಿಸಿದಂಗನೇ ಇದು ಏನು, ತ್ರಿದೋಷದ ಗುಣದಿಂದ ನಾನಾ ಬಹು ತಾಪತ್ರಯದ ವ್ಯಾಧಿ ಚಿಕಿತ್ಸೆ ನಾರೂ ಅರಿಯರಲ್ಲ. ತನುವಿಗೆ ವಾತ ಪೈತ್ಯ ಶ್ಲೇಷ್ಮ, ಆತ್ಮಂಗೆ ಆಣವ ಮಾಯಾ ಕಾರ್ಮಿಕ, ಇಂತಿ ತ್ರಿವಿಧ ಮಲತ್ರಯದ ಹೋಗ ರುಜಯ ಅಳಿಸಿ ಬಂಧನದಲ್ಲಿ ಸಾರುತ್ತಿದೆ ಅಂಗ ಶರೀರ ಏನ್ರಿ. ಈ ರೋಗ ನಿರೋಗವಾಗುವುದಕ್ಕೆ ನಾ 3 ಬೇರ ತಂದೆ, ಒಂದು ಅಂಗದಲ್ಲಿ ಮರ್ದಿಸಿ, ಒಂದು ಆತ್ಮನಲ್ಲಿ ಮಥನಿಸಿ, ಒಂದು ಅರಿವಿನಲ್ಲಿ ಪಾನವ ಮಾಡಿ ಈ ರೋಗ ಹರಿಯುವುದು. ಇದಕ್ಕೆ ಅನುಪಾನ ಇದೆಡೆ ಇಲ್ಲ. ಮರಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಸಾಕ್ಷಿಯಾಗಿ ಅಂತ ವೈದ್ಯ ಸಂಗಣಗಳು ಹೇಳ್ತಾರೆ. ಇದೇ ನೋಡ್ರಿ, ಇದೇ ನಾನು ನಿಮ್ಗೆ ಹೇಳಿದೆಲ್ಲ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ. ಅದನ್ನ ಇದ್ರಾಗ ನಮಗ ತ್ರಿದೋಷ ಐತಿ. ಆಯುರ್ವೇದ ಯಾರಿಗೆ ಸ್ವಲ್ಪ ಸ್ಪರ್ಶ ಐತಿ ಅವ್ರು ಹೇಳ್ತಾರೆ ನೋಡ್ರಿ. ಅವ್ರು ಏನ್ ಹೇಳ್ತಾರಂದ್ರ, ಮನುಷ್ಯನಿಗೆ ರೋಗ ಬರೋದ್ರೆ ಈ ವಾತ ಪಿತ್ತ ಕಫದಿಂದ. ವಾತ ಪಿತ್ತ ಕಫಗಳನ್ನ ಯಾರು ತಮ್ಮ ವಶದಲ್ಲಿ ಇಟ್ಕೊಂಡಿರ್ತಾರೋ ಅವ್ರು ನಿರೋಗಿಯಾಗೇ ಇರ್ತಾರೆ ಅನ್ನೋದು ಆಯುರ್ವೇದ ಮೂಲ ಸಿದ್ಧಾಂತ. ಏನ್ ಅದಕ್ಕೆ ತ್ರಿದೋಷದ ಗುಣದಿಂದ ನಾನಾ ಬಹು ತಾಪತ್ರಯದ ವ್ಯಾಧಿಯ ಚಿಕಿತ್ಸೆ ನಾರೂ ಅರಿಯಲ್ಲ. ಅವು ಯಾವ ಅಂತಂದ್ರೆ ತನುವಿಗೆ ವಾತ
ಪೈತ್ಯಶ್ಲೇಷ್ಮ ಆತ್ಮಂಗೆ ಆಣವ ಮಾಯಾ ಕಾರ್ಮಿಕ ಬಲಗಳು. ಪ್ರಾರಂಭದಾಗ ನಾನು ನಿಮ್ಗೆ ಹೇಳಿ ನೋಡ್ರಿ, ನಮ್ಮ ಶರೀರ ಶರೀರವನ್ನ ನಮಗ ಗುರು ಸಾಧನಕ್ಕೆ ಹಚ್ಚಬೇಕಾದ್ರೆ ಈ ಮೂರು ಮಲಗಳನ್ನ ದೂರೀಕರಿಸಿ, ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ, ಇವುಗಳನ್ನು ದೂರೀಕರಿಸಿ ಆತ್ಮಸ್ವರೂಪವನ್ನು ನಮ್ಮ ಕಣ್ಣು ಮುಂದೆ ಪ್ರತಿಷ್ಠಾಪಿಸಿದಾಗ ನಮಗೆ ಮಾರ್ಗ ಸಿಗ್ತದೆ ಅನ್ನೋದು. ಅದಕ್ಕೆ ತ್ರಿದೋಷದ ಗುಣದಿಂದ ನಾನಾಭೂ ತಾಪತ್ರಯದ ವ್ಯಾಧಿಯ ಚಿಕಿತ್ಸೆಯ ನಾರೂ ಅರಿಯರಲ್ಲ, ತನಿವಿಗೆ ವಾತಪಿತ್ತ ಕಫ ಅನ್ನಂಗ ಆತ್ಮಂಗೆ ಆಣವ ಮಾಯಾ ಕಾರ್ಮಿಕ ಅವು ಬಂದು ಅಧೋಮುಖವಾಗಿ ಮನುಷ್ಯ ಶರೀರ ಅಥವಾ ಜೀವಿನ ಶರೀರ ಹೊಂದ್ಕೋತದ ಅಂದು. ಅದಕ್ಕೆ ನಾ ಏನ್ ಮಾಡಿದಂದ್ರೆ ಅಂದ್ರೆ ಶಿವಯೋಗಿ ಏನ್ ಮಾಡಿದ ಆತಂದ್ರೆ ಅದರ್ಥ ಈ ಇಂತಿ ತ್ರಿವಿಧ ಮನತ್ರ ಹೋಗ ರುಜೆ ಎಳಜೆ ಬಂಧನಲ್ಲಿ ಸಾಗುತ್ತಿದೆ ಹಂಗ ಈ ರೋಗ ಹೋಗುವುದಕ್ಕೆ ನಾನು 3 ಬೇರೆ ತಂದೆ. ಒಂದು ಅಂಗದಲ್ಲಿ ಮರ್ದಿಸಿ ಮೊದಲೇ ಒಂದು ದೀಕ್ಷೆಯನ್ನು ತಗೊಂಡು, ಸ್ಥೂಲದ ಒಂದು ದೀಕ್ಷೆಯನ್ನು ತಗೊಂಡೆ, ಒಂದು ಆತ್ಮನಲ್ಲಿ ಮತಲಿಸಿ ಸೂಕ್ಷ್ಮದ ಒಂದು ದೀಕ್ಷೆಯನ್ನು ತಗೊಂಡೆ, ಒಂದು ಅರಿವಿನಲ್ಲಿ ಪಾನವ ಮಾಡಿ ಕಾರಣದ ಒಂದು ದೀಕ್ಷೆಯನ್ನು ತಗೊಂಡು ಈ ರೋಗ ಹರಿಯುವುದು ಭವಬಂಧನನೇ ಹೋಗ್ತದೆ. ಉರಿಯುವ ಜ್ಯೋತಿಯನ್ನು ನೋಡಿ ಮರೆಯುವನಾದ ಕೇಳಿ ಸುರಿಯುವ ಅಮೃತವನ್ನು ಸವಿದೊಂಡ ಕಾರಣ ತೊರೆದಿರುವ ಜನನ ಮರಣ ಅಂತ ಏನ್ ಮಹಾದೇವಪ್ಪನವ್ರು ಹೇಳ್ತಾರೆ, ಇದೇ ಅರ್ಥ. ಹಾಗ ಈ ರೋಗ ನಿರೋಗ ಹೋಗುವುದಕ್ಕೆ ನಾ 3 ಬೇರೆ ತಂದೆ. ಒಂದು ಅಂಗದಲ್ಲಿ ಮರ್ತಿಸಿ, ಒಂದು ಆತ್ಮನಲ್ಲಿ ಮತನಿಸಿ, ಒಂದು ಅರಿವಿನಲ್ಲಿ ಪಾನವ ಮಾಡಿ ಈ ರೋಗ ಹರಿಯುವುದು. ಇದು ಕನುಪಾನ ಇದರಡೆ ಇಲ್ಲ, ಮರಳು ಶಂಕರಪ್ರಿಯ ಸಿದ್ದರಾಮೇಶ್ವರ ಲಿಂಗ ಸಾಕ್ಷಿಯಾಗಿ ಅಂತೇನು ವೈದ್ಯ ಸಂಘನವರು ಹೇಳ್ತಾರೆ ನೋಡ್ರಿ. ಅದು ಈ ಹೇಳಿಕೆಯೊಂದಿಗೆ ನಾನು ನನ್ನ ಈ ವಚನಗಳನ್ನು ಮುಗಿಸ್ತೀನಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಶಿವಯೋಗ ಒಂದು ಸಾಧನೆ ಸಿಗೋದಿಲ್ಲ, ಬಹಳ ಅಂದ್ರೆ ಬಹಳ ವಿರಳ ಅದು ಸಾಗೋದು. ನನ್ನ ಸುದೈವದಿಂದ ನನಗೆ ಅಂತವರೊಬ್ರು ಸಂಪರ್ಕದಲ್ಲಿ ಸಾಧ್ಯ ಆಯ್ತು ಅನ್ನೋದ್ರಿಂದ ಅದಕ್ಕೆ ಯಾರು ಏನು ಅದನ್ನ ಶಿವಯೋಗದ ಗುರುವಿನ ಹುಡುಕಾಡ್ಕೊಂಡು ಹೋಗ್ಬೇಕಾಗಿಲ್ಲ. ಕನಿಷ್ಠ ಬಸವಣ್ಣವ್ರು ಹೇಳಿದ್ವಿ ಏನದಾವ್ ನೋಡ್ರಿ, ಕಳಬೇಡ ಕೊಲಬೇಡ ಹುಸಿಯನು ಬಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದನ್ನ ಇಷ್ಟು ಪಾಲಿಸಿದ್ರೆ ಸಾಕು. ಮತ್ತೊಬ್ರಿಗೆ ಹೇಳೋದಲ್ರಿ, ಇದು ನಾವ ಪಾಲಿಸ್ಬೇಕು. ಎಷ್ಟು ಪಾಲಿಸಿದ್ರೆ ಎಷ್ಟೋ ಹಾದಿ ಖುಲ್ಲ ಆಗ್ತದೆ. ಕನಿಷ್ಠ ಈ ಜನ್ಮದಾಗ ಅದು ಮುಂದಿನ ಜನ್ಮದಾಗ ಅದಕ್ಕೆ ಅವಕಾಶ ಇರ್ತದೆ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ನಾನು ಮುಗಿಸ್ತೀನಿ. ತಮ್ಮೆಲ್ಲರಿಗೂ ವಂದನೆಗಳು. ಮುಗಿಸ್ರಿ ಸರ್. ಒಂದು ತಾಸು ಲೋಕಕ್ಕೆನೆ ಹೋದಂಗಾಗಿತ್ತು ಸರ್. ನನಗೆ 1 ತಾಸು ಮಾತಾಡಕ್ ಹೇಳಿದ್ರಿ ಅವ್ರು. ಇನ್ನು ಹೇಳಿದ್ರೆ ಕೇಳ್ತಿದ್ವಿ. ವಚನಗಳು, ಶಿವಯೋಗ ಮತ್ತು ವಿಜ್ಞಾನ ಎಲ್ಲವೂ ಒಂದು ಅದ್ಭುತವಾದ ಕಾಂಬಿನೇಷನ್ಸ್. 12ನೇ ಶತಮಾನದೊಳಗನೆ ಶರಣರು ಇಷ್ಟು ಭೌತಿಕ ಮಟ್ಟ ಇಷ್ಟು ಅತ್ಯುನ್ನತವಾಗಿತ್ತು ಅಂತ ಕೇಳಿದ್ರೆ ನಮ್ಗೆ ಬಹಳ ಹೆಮ್ಮೆ ಅನಿಸ್ತೈತಿ. ಅವ್ರ ಪರಂಪರೆಯವ್ರು ಅಂತ ನಮ್ಗೆ ಬಹಳ ಭಾಗ್ಯ, ನಾವು ಅವ್ರದ್ದು ಇದಾಗಿರೋದು ನಾವೆಲ್ಲ. ಸರ್, ಶಿವಯೋಗ ಸಾಧನೆ ಅಂತೂ ಅತ್ಯುನ್ನತ ಮಟ್ಟ ತಲುಪೋದಂತೂ ಸಾಧಕರಷ್ಟೇ ಸಾಧ್ಯ ಆಗ್ಬೋದು, ನಮ್ಮಂತವ್ರಿಗೆಲ್ಲ ಆಗ್ಲಿಕ್ಕಿಲ್ಲ ಅದು. ಅದೇ ಹೇಳಿ ಸಪ್ತಾಚಾರ್ಯಗಳು ಮಾಡಿದ್ರೆ ಸಾಕು, ಎಷ್ಟೋ ಸುಧಾರಣೆ ಆಗ್ತದೆ ಸರ್. ಈಗ ಸಂವಾದ ಕಾರ್ಯಕ್ರಮಕ್ಕೆ ಹೋಗುವಂತ ಸರ್. ಎಸ್ ಯಾರು ಏನ್ ಕೇಳ್ತಾರೆ ನೋಡೋಣ. ಸರ್ ಫಸ್ಟ್ ನಾನು ಕೇಳ್ಬಿಡ್ತೇನ್ರಿ ಒಂದು. ಕೇಳ್ರಿ. ಇದು ಒಂದ್ ವಚನ ಹೇಳಿದ್ನಲ್ರಿ ಸರ್. ಆದಿ ಅನಾದಿ ಒಂದಾದಂದು, ಚಂದ್ರ ಸೂರ್ಯೋದಯ ಒಂದಾದಂದು, ಧರೆ ಆಕಾಶ ಒಂದಾದಂದು. ಇವೆಂದು ಸಾಧ್ಯನೇ ಇಲ್ರಿ ಸರ್. ಅದ್ರದ್ದು ಏನ್ ಅರ್ಥ ಅದ? ನನಗೆ ಬಾಳ ಕನ್ಫ್ಯೂಸ್ ಆಗ್ಬಿಡುತ್ತೆ ನೋಡಿ. ಇದು ನಾವು ವಾಚಾರ್ಥದಲ್ಲಿ ತಗೊಂಡ್ರೆ ಮೇಡಮ್ ಇದು ಸುಳ್ಳ್ರಿ ಏನ್ರಿ. ಆದ್ರ ಲಕ್ಷಾರ್ಥ ಧ್ವನ್ಯಾರ್ಥದಾಗ ತಗೊಂಡ್ರ ಏನ್ರಿ ಇದು ಸತ್ಯ ಆಗ್ತದ ಅಂತಲ್ಲ. ಶಿವಯೋಗ ಸಾಧನೆಯಲ್ಲಿ ಇದೆಲ್ಲ ಸಾಧ್ಯ ಆಗ್ತದ ಅಂತ ಹೇಳುವ ಸಲುವಾಗಿ ಆ ವಚನ ಐತಿ. ಅದಕ್ಕೆ ನೀವು ಬಹಳಷ್ಟು ವಿಚಾರ ಮಾಡ್ಕೊತೀರಿ ಅದ್ ಹೆಂಗೆ ಬರ್ದಾರ ಇದನ್ನ ಹೆಂಗಿದ ಅಂತಂದು. ಮುಂದೆ ಅಲ್ಲವ ಪ್ರಭುಗಳು ಏನು ವಚನ ಬರ್ತಾವ ನೋಡ್ರಿ ಮೇಡಮ್. ಎಲ್ಲಾ ಬಹಳಷ್ಟು ವಚನಗಳು ಬೆಳಗಿನ ವಚನಗಳು ಅದಾವ.
ಅವನ್ ಬೆಳಗ ತೆಗೆಯೋದು ಸಾಧ್ಯನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವು ಆಳವಾಗಿದವನು. ಅದಕ್ಕೆ ನಾವು ಕನಿಷ್ಠ ನಮ್ಗೆ ಎಷ್ಟು ಸಾಧ್ಯತೆ ಅಷ್ಟೇ ಮಾಡ್ಕೊತ ಹೋದ್ರೆ ಚಲೋ ಆಗ್ತದೆ. ಸರ್ ವೈಜ್ಞಾನಿಕ ವಚನಗಳ ನನಗ ಹುಡ್ಕೊಂತ ಹೋದ್ರ ಗಾಬರಿನ ಆತ್ರಿ. ಅಷ್ಟು ಒಬ್ಬರ್ಕಿನ ಒಬ್ರು ಎಷ್ಟು ಚಂದ ಚಂದ ಬರ್ದಾರ. ನಮ್ಗದ ಈಗೂನು ಅರ್ಥ ಆಗೋದಿಲ್ಲ ಅವಾಗ ಹೆಂಗ್ ಬರ್ದ್ರು ಅಂತಂದು ಬಹಳ. ನಾನು ಈ ಅವತ್ತೆಗ ಕಮ್ಮಾರ ಅವ್ರಿಗೆ ಬಹಳಷ್ಟು ಋಣಿ ಏನೈತೆ ನನಗೊಂದು ಬಾರನ ಹೊರಿಸ್ಬಿಟ್ರಿ ಅವ್ರು ನೀವು ಇದನ್ನ ಮಾತಾಡಿದಂತ. ಅದನ್ನ ನೋಡ್ಕೋತ ಹೋದಂಗ ಇಡೀ ಸಾಮ್ರಾಜ್ಯ ಇದೊಂದು ಸಮುದ್ರನ ಈಸ್ಬೇಕಾಗ್ತದ ನಂಗೆ. ಅದ ಕೆಲವೊಂದು ತೆಗ್ದ ನಿಮ್ ಮುಂದೆ ಇಟ್ಟನ್ರಿ. ಥ್ಯಾಂಕ್ ಯು ಸರ್. ನಾಗರತ್ನ GK ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸಂಕ್ಷಿಪ್ತವಾಗಿ ತಮ್ಮ ಅಭಿಪ್ರಾಯನ ಮಂಡಿಸಿ. ನಾಗರತ್ನ ಅವರು. ಸಂಕ್ಷಿಪ್ತವಾಗಿ. ನನ್ನ ಪ್ರಶ್ನೆ ಏನು ಇರ್ಲಿಲ್ಲ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಬಸವ ಚಾಣಕ್ಯರೇ ಅಂತ. ನಾನು ಈಗ ಬಸವಣ್ಣನವರ ಒಂದು ವಚನವನ್ನು ನಿಮ್ಮ ಮುಂದೆ ಗಾಯನ ಮಾಡುತ್ತೇನೆ. ಈಗ ಬ್ಯಾಡ್ರಿ, ನಂತರ ಮಾಡಿದ್ರಿ ಅಂತ. ನಂತರ ಮಾಡೋಣಂತ್ರಿ ಲಾಸ್ಟಿಗೆ. ಓಕೆ, ಈಗ ಪ್ರಶ್ನೋತ್ತರ ಆಗ್ಲೇಮ್ಮ. ಓಕೆ. ರಾಜಶೇಖರ್ ಜಮದಂಡಿ ಅವರು. ಸರ್, ಡಾಕ್ಟರ್ ರಾಜಶೇಖರ್ ಜಮದಂಡಿ. ಇದುವರೆಗೆ ಬಾಗಲಕೋಟ್ ಸರ್ ಅವರು ವಿಜ್ಞಾನ ಮತ್ತು ಆಧ್ಯಾತ್ಮ ಈ ಎರಡನ್ನೂ ಒಂದು ಮಾಡಿ ಮಾತಾಡಿದ್ರು. ಬಹಳ ಖುಷಿ ಆಯ್ತು. ಹೊಸ ವಿಷಯಗಳೆಲ್ಲವೂ, ಯಾಕಂದ್ರೆ ಆಗ್ಲೇ ಅಂದ್ರೆ ಅವ್ರಿಗೆ ಪ್ರಶ್ನೆ ಅಂತಲ್ಲ, ನಾನು ಬಾಗಲಕೋಟ್ ಸರ್ ಅವರು ವಿಜ್ಞಾನದ ಶಿಕ್ಷಕರಾಗಿರೋದ್ರಿಂದ ಅವರು ವಚನಗಳನ್ನ ನೋಡಿರುವ ರೀತಿ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ ನನಗೆ. ಯಾಕಂದ್ರೆ ನಾವೆಲ್ಲ ಸಾಹಿತ್ಯ ವಿದ್ಯಾರ್ಥಿಗಳು, ಸಾಮಾಜಿಕ ವಿದ್ಯಾರ್ಥಿಗಳು, ನಾವು ನೋಡುವ ಒಂದು ವಚನಗಳನ್ನು ಕೂಡ, ಮತ್ತು ಅವರು ವಿಜ್ಞಾನವನ್ನು ಓದ್ಕೊಂಡು, ಅಂದ್ರೆ ನನಗನ್ಸುತ್ತೆ ಈ ವಚನಗಳನ್ನ ಯಾರ್ಯಾರು ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಓದ್ಕೊಂಡಿದಾರೋ ಆ ಸಬ್ಜೆಕ್ಟ್ ಹಿನ್ನೆಲೆಯಲ್ಲಿ ವಚನಗಳು ನೋಡಿದಾಗ ಅವು ತೆರೆದುಕೊಳ್ತವೆ ಅಂತಂದೇಳಿ. ಈಗ ಉದಾಹರಣೆಗೆ ಅವರು ವಿಜ್ಞಾನದ ಹಿನ್ನೆಲೆಯಲ್ಲಿ ನೋಡಿದ್ರು, ಇಡೀ ವಿಜ್ಞಾನದ ವಚನಗಳು ಅವ್ರ ಕಣ್ಣಿಗೆ ಬಿದ್ದುವು. ಇದು ನಾನು ಓದಿದ್ದು ಇಲ್ಲಿ ಈ ವಿಷಯ ಇಲ್ಲಿ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವು ಬಂತು. ಹಾಗೆ ಒಬ್ಬ ಲೆಕ್ಕದ ಮೇಷ್ಟ್ರು, ಒಬ್ಬ ಗಣಿತದ ಮೇಷ್ಟ್ರಾಗಿದ್ರೆ ವಚನಗಳನ್ನ ಆತರ ನೋಡೋದು. ಒಬ್ಬ ರಾಜಕಾರಣಿ ಆಗಿದ್ರೆ ಒಬ್ಬ ರಾಜಕಾರಣಿಗೆ ಆ ವಚನಗಳನ್ನ ಹೇಗೆ ಕಾಣ್ತವೆ, ಒಬ್ಬ ಸಾಮಾಜಿಕ ವ್ಯಕ್ತಿಯಾಗಿದ್ರೆ ಹೇಗೆ, ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ರೆ ಹೀಗೆ. ಅಂದ್ರೆ ನಮ್ಮ ವಚನಕಾರರು ಅವರ ದೂರದೃಷ್ಟಿ ಎಷ್ಟಿತ್ತು ಅಂತ. ಹಾಗಾಗಿ ನಮಗೆ ವಚನಗಳು ದೇಶ ಕಾಲವನ್ನ ಮೀರಿರ್ತಕ್ಕಂಥವು ಯಾಕೆ ಇವತ್ತಿಗೂ ಉಳ್ಕೊಂಡು ಬಂದೆವು ಅಂತಂದ್ರೆ, ಅದು ಒಂದು ದೊಡ್ಡ ಸಮುದ್ರ. ಅದು ನೀವು ಅಂದ್ರೆ ಒಂದು ದೊಡ್ಡ ಒಂದು ಮೈದಾನ, ಆ ಮೈದಾನದಲ್ಲಿ ನಮ್ಮನ್ನು ಬಿಟ್ರೆ ನಾವ್ ಎಷ್ಟು ದೂರ ಆದ್ರೂ ಓಡ್ತಾ ಹೋಗ್ಬೋದು ಅಂತಂದ್ರೆ ಅದಕ್ಕೆ ಕೊನೆ ಅನ್ನೋದಿಲ್ಲ ಅಂತ. ಹಾಗಾಗಿ ವಚನಗಳು ನಮ್ಗೆ ಇವತ್ತಿಗೂ ಕೂಡ ಯಾಕೆ ಪ್ರಸ್ತುತ ಅಂದ್ರೆ, ಎಲ್ಲಿ ನಮಗೆ ಸಮಸ್ಯೆ ಬಗೆಹರಿಲಿಲ್ಲ ಅಂತಂದ್ರೆ ನಾವು ವಚನಗಳನ್ನ ಅಧ್ಯಯನ ಮಾಡಿದಾಗ ನಮ್ಗಿರುವಂತ ಸಮಸ್ಯೆ ಅಲ್ಲಿ ಏನೋ ಅದಕ್ಕೆ ಉತ್ತರ ಸಿಗುತ್ತೆ ಅನ್ನೋದು ನನ್ನ ಆಲೋಚನೆ. ಥ್ಯಾಂಕ್ ಯು ಸರ್. ಹಾಗಾಗಿ ಡಿ.ಎ. ಬಾಗಲಕೋಟ್ ಅವರು ಹೇಳ್ತಿರೋಲ್ಲ, ಭೌತಶಾಸ್ತ್ರದ ಬಗ್ಗೆ, ರಸಾಯನ ಶಾಸ್ತ್ರದ ಬಗ್ಗೆ, ಕೃಷಿ ಬಗ್ಗೆ ಇಷ್ಟೆಲ್ಲ ಹೇಳಿದ್ರು. ಹಾಗಾಗಿ ಅವರಿಗೆ ನಾನು ಒಂದ್ ರೀತಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಹೌದು, ತಾವು ಹೇಳಿದ್ದು ಅತ್ಯಂತ ಸೂಕ್ತ. ವಚನಗಳು ನೀರಿನ ಹಾಗೆ, ಯಾವ ಪಾತ್ರೆಯಲ್ಲಿ ಹಾಕ್ತೀವಿ ಆ ಪಾತ್ರೆಯ ಶೇಪನ್ನ ತಗೊಳ್ತಾ ಇರೋದು ಎಲ್ಲರೂ ಅನುಭವಿಸಿದಂತಹ ಒಂದು ಸಂಗತಿ ಅದು. ಥ್ಯಾಂಕ್ ಯು ಜಮದಂಡಿ ಸರ್. ಮತ್ತಾರೋ ಮಾತಾಡ್ಬೋದು? ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು. ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು. ಓಕೆ, ಹಾ ಹೇಳ್ರಿ ಅಕ್ಕರ್. ಸರ್, ಈಗ ಇಲ್ಲಿ ನಾನು ಒಂದು 40 ನಿಮಿಷ ಲೇಟ್ ಮಾಡಿ ಜಾಯ್ನ್ ಆದೆ. ಇಟ್ಸ್ ಓಕೆ. ಯಾಕೆ ಅಂದ್ರೆ ವಚನ ದರ್ಶನದ ಗಲಾಟೆ ನಡೆದಿದೆ ಕಲಬುರಗಿಯಲ್ಲಿ. ಬಹುದೊಡ್ಡ ಒಂದು ಇದು ಪ್ರಾರಂಭ ಮಾಡಿದ್ದಾರೆ, ಪ್ರತಿಭಟನೆ. ಹೌದು, ನಾವೆಲ್ಲ ಅದರಲ್ಲಿ ಇರುವುದರಿಂದ ಒಂದು ಇದನ್ನ ನನ್ಗ ಸರ್ ಅವ್ರದ್ದು ಬಹಳ ಖುಷಿನಿಂದ ನಾನು ಜಾಯಿನ್ ಆಗ್ಬೇಕಾಗಿತ್ತು. ಯಾಕಂದ್ರೆ ಅವರು ಚರ್ಚೆ ಮಾಡುವ ವಿಷಯವಾದ ನೋಟ ನೋಡಿದ್ರೆ ಅವ್ರು ಒಂದು ಉಪನ್ಯಾಸದಲ್ಲಿ ಭಾಗಿಯಾಗಬೇಕು ಅಂತ ಇತ್ತು ಸರ್.
ಆದ್ರೆ ಈ ಕಲಬುರಗಿಯಲ್ಲಿ ವಚನ ದರ್ಶನದ ಒಂದು ಪ್ರತಿಭಟನೆ ಇರುವುದರಿಂದ ನನ್ಗೆ ಅದರಲ್ಲಿ ಜಾಯಿನ್ ಆಗ್ಲಿಕ್ಕಾಗ್ಲಿಲ್ಲ. ಮುಂದೆ ಸ್ವಲ್ಪ ಯಾಕೋ ಸರ್ ಧ್ವನಿ ಇಲ್ಲಿ ಸ್ಪಷ್ಟವಾಗಿ ಕೇಳಿ ಕೂಡ ಬಂದಿಲ್ಲ. ಇಲ್ಲ, ಅದು ರೆಕಾರ್ಡಿಂಗ್ ನಲ್ಲಿ ಕವರ್ ಆಗಿದೆ ಅಕ್ಕ ಅವ್ರೆ, ರೆಕಾರ್ಡಿಂಗ್ ನಲ್ಲಿ ಸ್ಪಷ್ಟವಾಗಿ ಬಂದಿದೆ. ಇಲ್ಲಿ ನಮ್ ಕಡೆ ಬರ್ಲಿಲ್ಲ ಸರ್. ಇಲ್ಲ, ಅದು ರೆಕಾರ್ಡಿಂಗ್ ಕಳಿಸ್ತೀನಿ, ಯು ಕ್ಯಾನ್ ಈ ಕಡೆ ಬರ್ತಾ ಇಲ್ಲ ಸರಿಯಾ. ಆದ್ರೆ ಜಮದಂಡಿ ಸರ್ ಅವ್ರದ್ದು ಬಂತು, ನಿಮಗ್ ಬರ್ತಾ ಇದೆ. ಸರ್ ಅವ್ರದ್ದು ಸ್ಪಷ್ಟತೆ ಬರಲಿಲ್ಲ. ಅದಕ್ಕಾಗಿ ಆದ್ರೂ ಕೂಡ ಜಮದಂಡಿ ಸರ್ ಅವ್ರು ಮಾಡಿದಂತಹ ಒಂದು ಇದರಿಂದ ನೋಡಿದ್ರೆ ಸರ್ ಅವರು ಆಧ್ಯಾತ್ಮಿಕತೆಯನ್ನ ವಚನ ಸಾಹಿತ್ಯದ ಮುಖಾಂತರ ಇದನ್ನ ಹೇಳಿದ್ದನ್ನ ನಾನು ಕೂಡ ಒಪ್ಕೋತೀನಿ. ನಿಮ್ಮ ಇದನ್ನ ನಾನು ನೋಡಿ ನನ್ನ ಅನಿಸಿಕೆಯನ್ನ ವ್ಯಕ್ತ ಮಾಡ್ತೀನಿ ಸರ್. ಶರಣ. ಥ್ಯಾಂಕ್ ಯು ಪಾಟೀಲ್ ಅವ್ರೆ. ಮತ್ತಾರಾದ್ರೂ ತಮ್ಮ ಅನಿಸಿಕೆಯನ್ನ ಹೇಳ್ಬೋದಾ? ಸಕ್ರಿಯ ಅಕ್ಕ ಅವರು. ಓಕೆ, ಸಮಯ 7:15 ಬಂದದ್ರಿ. ಉಮಾ ಬಾಗಲಕೋಟೆ ಅವರು ಧಾರವಾಡದಿಂದ ಜಾಯ್ನ್ ಆಗಿದ್ದಾರೆ. ತಮ್ಮ ಅಭಿಪ್ರಾಯವನ್ನ ಹೇಳ್ಬೇಕು ಅಂತ ವಿನಂತಿ. ಅವ್ರು ಹೇಳ್ತಿರ್ತಾರೆ ನಮ್ಗಾಗ. ಶರಣಾರ್ಥಿ ಹೇಳ್ರಿ. ಈಗ ನಾವು ಸಣ್ಣಾಗಿದ್ದಾಗಿಂದ ಅಪ್ಪ ಅವ್ರು ಏನ್ ಹೇಳ್ತಾರ ಅದನ್ನ ಕೇಳ್ಕೊತನ ಬೆಳೆದಿವ್ರಿ ಸರ. ಹಿಂಗಾಗಿ ನಾವು ವಿದ್ಯಾರ್ಥಿ ದೆಸೆಯಿಂದ ಇಲ್ಲಿ ಮಟಾನು ಅವರ ಅಧ್ಯಾತ್ಮ, ಅವರ ವಿಜ್ಞಾನ, ಅವ್ರ ತತ್ವ ಚಿಂತನೆ, ಸಾಮಾಜಿಕ ನಿಲುವು ಎಲ್ಲಾನು ವಚನಗಳಲ್ಲಿ ಇರ್ತೈತಿ ಅನ್ನೋದನ್ನ ಬೆಳೆಸಿ ಅವ್ರು ಯಾವಾಗ್ಲೂ ನಮ್ಗೆ ಹೇಳ್ತಿರ್ತಾರ್ರಿ. ಸೊ ಎಲ್ಲಾ ದೃಷ್ಟಿಯಿಂದನು ಆಯಾ ಕ್ಷೇತ್ರಕ್ಕೆ ಅನುಗುಣವಾಗಿ ನಾವು ಅದನ್ನ ತಾರ್ಕಿಕವಾಗಿ ಅದನ್ನ ಒಂದ್ ರೀತಿ ಅಪ್ಲೈ ಮಾಡ್ತಾ ಜೀವನದೊಳಗ ಅದನ್ನ ಎಷ್ಟು ಸಾಧ್ಯದನೋ ಅಷ್ಟು ನಾವು ಅಳವಡಿಸ್ಕೊಂಡು ನಡೆದಿವ್ರಿ ಸರ್. ಅದ್ರೊಳಗ ಅಪ್ಪಾರ ಮಾರ್ಗದರ್ಶನನು ಅದರಿ, ಎಲ್ಲಾ ಶರಣರ ಆಶೀರ್ವಾದ, ಅವರ ಚಿಂತನೆಗಳು ಕೂಡ ಅದಾವ ಅನ್ನೋ ಕಾರಣದಿಂದ ಸಾಧ್ಯ ಆದಷ್ಟು ನಾವು ಅದನ್ನ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ನಡೆದಿದೀವ್ರಿ. ನಮಗೂ ಬಹಳ ಖುಷಿ ಅದರಿ ಅಪ್ಪಾರ ಒಂದು ಚಿಂತನೆ, ಅವ್ರು ಹೇಳುವ ರೀತಿ ಎಲ್ಲರಿಗೂ ಕೂಡ ಇದು ಖುಷಿ ತರ್ತೈತಿ ಅಂತ ಹೇಳ್ಕೊಂತ ನಾನು ನನ್ನ ಮಾತು ಮುಗಿಸ್ತೇನ್ರಿ ಸರ್. ಥ್ಯಾಂಕ್ ಯು. ಮುಂದೆ ಮತ್ತಾರು ತಮ್ಮ ಅಭಿಪ್ರಾಯನ? ಸರ್ವಮಂಗಳ ಸಕ್ರಿಯ ಅಕ್ಕ ಅವರು ಮೋಸ್ಟ್ಲಿ ಅವರಿಲ್ಲ. ಮುಂದೆ ಕೊನೆಯದಾಗಿ ನಮ್ಮ ಶಂಕರ್ ದೇವನೂರ್ ಅವರು ತಮ್ಮ ಅಭಿಪ್ರಾಯನ ಹೇಳ್ಬೇಕು. ದೇವನೂರ್ ಸರ್ ಕೇಳಿಸ್ತದೆ ಅಪ್ಪ. ಡಾಕ್ಟರ್ ಬಾಗಲಕೋಟೆ ಸರ್ ಅವರು, ಅಪ್ಪ ಅವರು ತಮ್ಮ ಅನುಭಾವಿಕ ವಿಜ್ಞಾನ ಆಧ್ಯಾತ್ಮದ ನೆಲೆಯಲ್ಲಿ ತುಂಬಾ ಮಾರ್ಮಿಕವಾಗಿ ವಿಜ್ಞಾನದಲ್ಲಿ ವೈಜ್ಞಾನಿಕತೆ ವಚನಗಳ ಕುರಿತು ತಮ್ಮ ಚಿಂತನೆಯಲ್ಲಿ ಹೇಳಿದ್ದಾರೆ. ನನ್ನ ಗ್ರಹಿಕೆಯ ನೆಲೆಗಟ್ಟಿನಲ್ಲಿ ವಚನಕಾರರು ವಿಜ್ಞಾನವನ್ನ ದಾಟಿ ಹೋಗಿದ್ದಾರೆ. ವಿಜ್ಞಾನ ಅಂತಂದ್ರೆ ವಿಶ್ಲೇಷಣೆ, ಆಧ್ಯಾತ್ಮ ಸಂಶ್ಲೇಷಣೆ. ಬೇಂದ್ರೆಯವರ 2 ಸಾಲಿನ ಕವಿತೆ ಇಲ್ಲಿ ವಿಜ್ಞಾನವೂ ಹೌದು, ಆಧ್ಯಾತ್ಮವೂ ಹೌದು. ಮಾಡದಿರು ಕಾಳನ್ನ ಬೇಳೆಯಂತೆ, ಮಾಡದಿರು ಕಾಳನ್ನ ಬೇಳೆಯಂತೆ ಇದು ವಿಜ್ಞಾನ. ಕೂಡಿರಲಿ ಬಾಳು ಇಡಿಗಾಲಿನ ಅಂದ್ರೆ ಒಳಗೊಳ್ಳೋದಿದೆಯಲ್ಲ, ಇದು ಆಧ್ಯಾತ್ಮ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಮ್ಮ ಯಾವುದನ್ನು ತಿರಸ್ಕರಿಸ್ತೇನೆ, ಯಾವುದನ್ನು ಪುರಸ್ಕರಿಸ್ತೇನೆ, ನಿಶ್ಚಿಂತನಾಗಿ ನಿರಾಮಯನಾಗಿ ಜಗವ ಸುತ್ತಿದ ಜಂಗಮ ತಾನು ಕಂಡುಂಡ ಅನುಭವದ ಬೆಳಕನ್ನ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾನೆ. ಅವೆಲ್ಲವೂ ಬೆಡಗು ಬೆರಗು. ಒಂದು ವಚನವನ್ನ, ವಿಜ್ಞಾನವನ್ನ ನೋಡ್ತಾ ನೋಡ್ತಾ ಆತ ಆಧ್ಯಾತ್ಮಿಕ ನೆಲೆಯನ್ನ ನಮಗೆ ತೋರಿಸ್ತಲ್ಲಮ್ಮ. ಒಂದು ವಚನ ಹೀಗಿದೆ, ಯಾಕಂದ್ರೆ ನಾನೊಬ್ಬ ತಾಂತ್ರಿಕ ವಿದ್ಯಾರ್ಥಿಯಾಗಿರೋದ್ರಿಂದ ಇದನ್ನ ನಾನು ಗ್ರಹಿಸಿದ್ದೇನೆ. ಜಲದೊಳಗಿರ್ದ ಕಿಚ್ಚು ಜಲವ ಸುಡದೆ ಜಲವು ತಾನಾಗಿ ಇರ್ದಿತ್ತು ನೋಡ.
ಜಲದೊಳಗಿನ ಕಿಚ್ಚು ಜಲವ ಸುಡದೆ ಜಲವು ತಾನಾಗಿ ಹಿಡಿದಿತ್ತು ನೋಡ. ಈ ನೆಲವನರಿದು ನೋಡಿಹೆನೆಂದರೆ ಜಲವು ತಾನಲ್ಲ. ಅಂದ್ರೆ ನೀರಲ್ಲಿ ಅಗ್ನಿ ಇದೆ. ಕೆಮಿಸ್ಟ್ರಿಯಲ್ಲಿ, ರಸಾಯನಶಾಸ್ತ್ರದಲ್ಲಿ ಬರ್ತದೆ. 2 atoms of hydrogen combines with 1 atom of oxygen gives 1 mole of water. ಇಲ್ಲಿ ಅಗ್ನಿ ಪ್ರಮಾಣ ಜಾಸ್ತಿ ಇದೆ, 2 atoms. ಆದರೆ ನೀರಿರುವ ಅಗ್ನಿ ನೀರಿನಲ್ಲಿರುವ ಅಗ್ನಿ ನೀರಿನ ಗುಣವನ್ನೇ ಹೊಂದಿದೆ. ಬಹಿರಂಗದಲ್ಲಿ ಅಗ್ನಿಯನ್ನ ನೀರು ಆರಿಸ್ತದ, ಆದರೆ ನೀರೊಳಗೆ ನೀರಿನ ಗುಣವನ್ನೇ ಹೊಂದಿದೆ. ಏನು ವಿಚಿತ್ರ, ವಿಸ್ಮಯ ಅಲ್ವಾ ಇದು? ಹೈಡ್ರೋಜನ್ ಬಾಂಬನ್ನು ನಾವು ಭಯಂಕರ ಬಾಂಬ್ ಇದು. ನೀರನ್ನ ಬೇರ್ಪಡಿಸಿದ್ರೆ, ಹೈಡ್ರೋಜನ್ ಈ ಕಡೆಗೆ ಹಾಕಿ ಆಕ್ಸಿಜನ್ಗೆ ಆ ಕಡೆಗೆ ಹಾಕಿದ್ರೆ ನೀರಿಗೆ ಅಸ್ತಿತ್ವವೇ ಇಲ್ಲ. ಈ ನೆಲವ ನೋಡಿಹೆನೆಂದರೆ ಜಲವು ತಾನಲ್ಲ. ಈ ಉದಾಹರಣೆಯನ್ನ ಕೊಟ್ಟು ಆಧ್ಯಾತ್ಮದ ನೆಲೆಗೆ ಹೆಂಗ್ ತೆಗೆದುಕೊಂಡು ಹೋಗ್ತಾರೆ ಅಲ್ಲಮರು ಅಂದ್ರೆ, ಕುಲದೊಳಗಿತ್ತು ಕುಲವ ಬೆರಸದೆ ಈ ನೆಲಗಟ್ಟು ನಿಂದುದನ್ ನಾರು ಬಲ್ಲರಯ್ಯ. ಏನು ಭಾವ! ಈ ಜೀವನ, ಈ ಬದುಕಿದೆಯಲ್ಲ, ಅದು ಜಡ ಚೈತನ್ಯಗಳ ಮಿಶ್ರಣ, ಹೌದಲ್ಲ ಹೇಳಿ? ಶರೀರ ಜಡ, ಆದರೆ ಚೈತನ್ಯ ಇದೆಯಲ್ಲ, ನನ್ನೊಳಗಿನ ಚೈತನ್ಯ ಇದೆಯಲ್ಲ, ಅದು ಅಪರಿಮಿತ, ಅದು ಗೋಚರಿಸಲಾರದದ್ದು. ಹೀಗೆ ಆ ಚೈತನ್ಯ ಈ ಮಿತವಾದ ದೇಹದಲ್ಲಿ ಅಡಗಿದೆ. ಅದರೊಳಗೆ ಇದ್ದು ಅದರಂತೆಯೇ ತೋರಿ ಅದಾಗದ ಅಸ್ತಿತ್ವವನ್ನ ಯಾರು ಬಲ್ಲರಯ್ಯ? ವರ ಒಳಗೆ ತಾನಾಗಿತ್ತು ಮತ್ತೆ ತಲೆದೋರದಿಪ್ಪುದು ಗುಹೇಶ್ವರ ನಿಮ್ಮ ನಿಲುವು ನೋಡ. ಯಾವ ವ್ಯಕ್ತಿ ಈ ಅರಿವಿನ ಅನುಸಂಧಾನವನ್ನ ಮಾಡ್ತಾನೋ, ಇದನ್ನ ಅಲ್ಲಮರು ಇನ್ನೊಂದು ಕಡೆ ಹೇಳ್ತಾರೆ, ಕಾಯದ ಜೀವದ ಒಲೆಗೆ ಹರಿದ ಭೇದವ ಅರಿಯ ಬಲ್ಲಡೆ ಗುರೇಶ್ವರ ಲಿಂಗ ಸಾಧ್ಯವಪ್ಪುದು ಸಿದ್ದರಾಮಯ್ಯ. ಕಾಯ ಜೀವಗಳ ನಡುವಿನ ಈ ಭೇದ, ಈ ಸ್ಟಿಚ್ ಇದೆಯಲ್ಲ, ಇವು ಬಿಚ್ಚುತ್ತದೆ ಅನ್ನುವಂಥ ಭಾವ ನಮಗೆ ಅನುಸಂಧಾನವನ್ನ ಮಾಡಿದ್ರೆ ಆತನಿಗೆ ಒಳಗೂ ಅದೇ ಕಾಣಿಸ್ತದೆ, ಹೊರಗೂ ಅದೇ ಕಾಣಿಸ್ತದೆ. ಜಗತ್ತೆಲ್ಲವೂ ಲಿಂಗ ಲೀಲಾ ವಿಲಾಸವಾಗಿ ಭಾಸವಾಗ್ತದೆ. ಇದು ಅರಿವಿನಲ್ಲಿದೆ. ಇದು ನಮ್ಮೊಳಗೆ ನಾವು ನೋಡುವ ಅತ್ಯಾಂತಿಕ ಸ್ಥಿತಿಯಲ್ಲಿದೆ ಎನ್ನುವುದನ್ನು ಅಲ್ಲಮ ವಿಜ್ಞಾನ ಆಧ್ಯಾತ್ಮಗಳ ಒಂದು ವಿವೇಚನೆಯನ್ನ ಇಲ್ಲಿ ಕಟ್ಟಿಕೊಡ್ತಾರೆ. ಒಂದು ಬಸವಣ್ಣನವರ ಒಂದು ಸುಂದರ ವಚನದಲ್ಲಿ ಸಸ್ಯಶಾಸ್ತ್ರ ಬರ್ತದೆ, ಜೀವಶಾಸ್ತ್ರ ಬರ್ತದೆ, ಭೌತಶಾಸ್ತ್ರವೂ ಕೂಡ ಬರ್ತದೆ.